ತನು ಕರಗದವರಲ್ಲಿ ಮಜ್ಜನವನೊಲ್ಲೆನಯ್ಯ ನೀನು. ತನು ಕರಗದವರಲ್ಲಿ ಮಜ್ಜನವನೊಲ್ಲೆನಯ್ಯ ನೀನು. ಮನ ಕರಗದವರಲ್ಲಿ ಪುಷ್ಪವನೊಲ್ಲೆನಯ್ಯ ನೀನು. ತನು ಕರಗದವರಲ್ಲಿ ಮಜ್ಜನವನೊಲ್ಲೆನಯ್ಯ ನೀನು. ತನು ಕರಗದವರಲ್ಲಿ ಮಜ್ಜನವನೊಲ್ಲೆನಯ್ಯ ನೀನು. ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆನಯ್ಯ ನೀನು. ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆನಯ್ಯ ನೀನು. ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲೆನಯ್ಯ ನೀನು. ತನು ಕರಗದವರಲ್ಲಿ ಮಜ್ಜನವನೊಲ್ಲೆನಯ್ಯ ನೀನು. ತನು ಕರಗದವರಲ್ಲಿ ಮಜ್ಜನವನೊಲ್ಲೆನಯ್ಯ ನೀನು. ಗಾಯ ನಮಃ. ಜ್ಞಾನ ಯೋಗಾಶ್ರಮ ವಿಜಯಪುರ ಈ ದಿನ ಒಂದು ಅರ್ಥಪೂರ್ಣವಾಗಿರುವಂತಹ ವಿಶೇಷವಾಗಿರುವಂತಹ ಒಂದು ಮಹಿಳಾ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಸಾಕ್ಷಿಭೂತರಾಗಿದ್ದೇವೆ. ಈ ನೆಲದ ನಮ್ಮ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಸದಾ ಸ್ಮರಣೆಯಲ್ಲಿ ಉಳಿದಿರುವಂತಹ, ಬಯಲಲ್ಲಿ ಬಯಲಾಗಿರುವಂತಹ, ಅಂತಿಮ ಸತ್ಯದ ಶಾಶ್ವತನೂ ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಗುರುವರೆಯರೂ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳಲ್ಲಿ ಕೂಡ ನನ್ನ ಚರಣಕಮಲಗಳಿಗೆ ಅನಂತ ಶರಣು ಸಮರ್ಪಣೆಯನ್ನು ಮಾಡುತ್ತಾ, ಹಾಗೂ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಅಪಾರ ಭಕ್ತ ವೃಂದದ ವಿದ್ವತ್ ಗುರುಗಳು, ಪೂಜ್ಯ ಗುರುಗಳು ಆಗಿರುವಂತಹ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳಲ್ಲಿಯೂ ಕೂಡ ಅನಂತ ಶರಣಾರ್ಥಿಗಳು. ಮಾತೆಯರೇ, ಹಲವು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ, ನಿರಂತರವಾಗಿ ವಿಜಯಪುರದ ಈ ಜ್ಞಾನ ಯೋಗಾಶ್ರಮದಲ್ಲಿ ಹಲವಾರು ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಒಂದು ಕ್ರಿಯಾಶೀಲಾತ್ಮಕವಾಗಿ ಮತ್ತು ಚಟುವಟಿಕೆಯನ್ನು ಹೊಂದಿರತಕ್ಕಂಥ ನಮ್ಮ ನಿಮ್ಮೆಲ್ಲರನ್ನ ಮತ್ತೆ ಈ ಅನುಭವದ ಸಂಗೋಷ್ಠಿಗೆ ತರುವಂತಹ ಕೆಲಸವನ್ನು ನಿತ್ಯ ನಿರಂತರವಾಗಿ ಮಾಡುತ್ತಿರುವ ಈ ಆಶ್ರಮದ ಅಧ್ಯಕ್ಷರಿಗೂ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ಈ ಪ್ರಯತ್ನಕ್ಕೆ ನಾವು ನೀವೆಲ್ಲ ಸೌಭಾಗ್ಯವಂತರು ಅಂತಲೇ ಭಾವಿಸ್ಕೋಬೇಕು. ಇಂದಿನ ಈ ಸಂದರ್ಭದಲ್ಲಿ ಶರಣ ಸಂಸ್ಕೃತಿಯ ಮೌಲ್ಯಗಳನ್ನು ಮುಂದಿನ ಒಂದು ಭವಿಷ್ಯಕ್ಕಾಗಿ ಮತ್ತು ಯುವ ಜನಾಂಗಕ್ಕಾಗಿ ಅದರ ಒಂದು ಅರ್ಥವತ್ತಾದಂತಹ ತಿಳುವಳಿಕೆಯನ್ನು, ಸಂಸ್ಕೃತಿಯ ಅರಿವನ್ನು ಕಟ್ಟಿಕೊಡುವ ನೆಲೆಯಲ್ಲಿ, ಜೊತೆಗೆ ನಮ್ಮೆಲ್ಲ ಮಾತೆಯರ ಮೇಲೆ ಇರುವಂಥ ಬಹುದೊಡ್ಡ ಜವಾಬ್ದಾರಿ, ಎಲ್ಲೋ ಒಂದು ಕಡೆ ನಾವು ಸಂಸ್ಕೃತಿಯನ್ನು ಕಳಚಿಕೊಂಡು ಎತ್ತೋ ಒಂದು ಕಡೆ ಸಾಕ್ತಾ ಇದ್ದೀವಿ ಅಂತಕ್ಕಂತಹ ಒಂದು ಧಾವಂತದ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿಯ ಅರಿವು, ಆಚಾರ, ಆಧ್ಯಾತ್ಮದಲ್ಲಿ ಮಹಿಳೆಯ ಸ್ಥಾನಮಾನ, ಈ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ನಾವೆಲ್ಲ ಪುನರವಲೋಕಿಸುವಂತಹ ಮತ್ತು ಚರ್ಚಿಸುವಂತಹ ನಿಮ್ಮ ಮಧ್ಯ ವಿಷಯಗಳು ಇರಲಿ ಅನ್ನುವಂಥ ಕಾರಣಕ್ಕಾಗಿ ಆ ನೆಲೆಯಲ್ಲಿ ನಾವು ಚಿಂತನೆಯನ್ನ ಮಾಡೋಣ ಅಂತಕ್ಕಂತಹ ಪೂಜ್ಯ ಶ್ರೀಗಳ ಒಂದು ಸಂಕಲ್ಪದಂತೆ ನಾವು ನೀವೆಲ್ಲ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಯಿತು. ಕಳೆದ 15 ದಿನಗಳ ಹಿಂದೆನೆ ಶ್ರೀಗಳು ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿದ್ರು. ಆ ಪೂರ್ವಭಾವಿ ಸಭೆಯಲ್ಲಿ ಸಿದ್ದೇಶ್ವರ ಅಕ್ಕನ ಬಳಗದ ಮತ್ತು ವಿವಿಧ ಮಹಿಳಾ ಸಂಘ ಸಂಸ್ಥೆ ಎಲ್ಲ ಸದಸ್ಯರು ಕೂಡ ಬಂದಿದ್ರು. ನಾವು ಮತ್ತು ಕಂಚಾಣಿ ಸರ್ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಭಾಗಿಯಾಗಿ ಒಂದು ಮಹಿಳಾ ವಿಚಾರ ಸಂಕಿರಣವನ್ನ ಮಾಡಿ ನಮ್ಮ ಮಾತೆಯರನ್ನ ಒಂದು ಏಕತ್ರ ಛತ್ರದ ಅಡಿಯಲ್ಲಿ ಒಂದುಗೂಡಿಸೋಣ ಅಂತಕ್ಕಂಥ ವಿಚಾರವನ್ನ ಮಂಡಿಸಿದಾಗ, ಹಾಗಿದ್ರೆ ಯಾರನ್ನ ನಾವು ಈ ದಿನ ಉಪನ್ಯಾಸಕ್ಕಾಗಿ ಕರಿಬೇಕು, ನಿಮ್ಮನ್ನೆಲ್ಲ ಉದ್ದೇಶಿಸಿ ನಿಮ್ಮ ಮನಸ್ಸಿನಲ್ಲಿ ಹರಳು ಹುಡಿದ ಹಾಗೆ ವಿಷಯಗಳನ್ನು ಇಳಿಸುವಂತ ಶಕ್ತಿ ಕರ್ನಾಟಕದಲ್ಲಿ ಯಾರಿಗಾದರೂ ಇದ್ರೆ ಅದು ಬೆಳಗಾವಿ ಜಿಲ್ಲೆಯ ಪ್ರೇಮಕ್ಕ ಅಂಗಡಿಯವರಿಗೆ. ಶರಣೆ ಪ್ರೇಮಕ್ಕ ಅಂಗಡಿಯವರು ಬೆಳಗಾವಿ ಜಿಲ್ಲಾ ಕದಳಿ ವೇದಿಕೆಯ ಅಧ್ಯಕ್ಷರಾಗಿ ನಾಡಿನ ತುಂಬೆಲ್ಲ ವಚನೇಶ್ವರಿ ಅಂತಕ್ಕಂಥ ಬಿರುದಾಂಕಿತದಿಂದಲೇ ಅವರು ಪ್ರಸಿದ್ಧರಾಗಿದ್ದಾರೆ. ಅವರನ್ನ ಸರ್ ನಾವು ಮಾಡೋಣ ಅಂತ ನಾನು ಗುರುಗಳ ಹತ್ರ ಹೇಳಿದಾಗ ಅವರು ಕೂಡ ತುಂಬ ಮನಸ್ಸಿನಿಂದ ಒಪ್ಪಿಕೊಂಡು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಜ್ಞಾನ ಯೋಗಾಶ್ರಮದ ಪರವಾಗಿ ಅನಂತ ಸ್ವಾಗತವನ್ನ ಕೋರುತ್ತೇನೆ.
ಪ್ರೇಮಕ್ಕ ಅಂಗಡಿಯವರ ಬಗೆಗೆ ನಾನು ಸಂಕ್ಷಿಪ್ತವಾಗಿ ಹೇಳಬಯಸ್ತೇನೆ. ತುಂಬ ಸುದೀರ್ಘವಾಗಿರುವಂತಹ ಒಂದು ಪರಿಚಯ ಅನ್ನೋದಕ್ಕಿಂತ ಅವ್ರ ಸಾಧನೆ ಬಹಳ ಇದೆ. ಯಾಕಂದರೆ ಅವರು ನೋಡಿದರೆ ನಿಮ್ಗೆ ಗೊತ್ತಾಗ್ತದ, ಹೇಮ ನಿನ್ನವಳಲ್ಲ, ಕಾಮಿನಿಯು ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಇಂತಪ್ಪ ಜ್ಞಾನ ರತ್ನವನ್ನು ನೀನು ಎಡೆಬಿಡದೆ ಧರಿಸಿದನಾದರೆ ನಿನಗಿಂತ ಪರಮಸುಖಿ ಇಲ್ಲ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಯಾವ ಸಂಪತ್ತು ನಮಗೆ ಬೇಕಾಗಿಲ್ಲ, ಜ್ಞಾನ ಅಂತಕ್ಕಂಥದ್ದು ಒಂದು ಸಂಪತ್ತು ಸಾಕು ನಮ್ಮ ನಿಮ್ಮ ಬದುಕನ್ನು ಉದ್ಧಾರ ಮಾಡಲಿಕ್ಕೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಶರಣರು. ಆ ನೆಲೆಯಲ್ಲಿ ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಶರತ್ ತತ್ವಕ್ಕೆ ಅಳವಡಿಸಿಕೊಂಡು ಅದರಂತೆಯೇ ನಡೀತಕ್ಕಂತಹ ಒಬ್ಬ ಮಹಾನ್ ಶರಣೆಯವರು. ಲೌಕಿಕದಲ್ಲಿಯೂ ಇದ್ದು ನಾವು ಪರಮಾತ್ಮನನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ತಿಳಿಸಿಕೊಟ್ಟಂತ ಶರಣರು. ಅಂತಹ ಒಂದು ಶರಣ ಮಾರ್ಗದಲ್ಲಿ ನಡೆಯತಕ್ಕಂತಹ ಅಪರೂಪದ ಮಹಿಳೆ ಅಂತಂದ್ರೆ ಪ್ರೇಮಕ್ಕ ಅಂಗಡಿಯವರು. ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಬೈಲ್ವಾಡ್ ಗ್ರಾಮದವರು. ಓದಿದ್ದು ಬರೀ SSLC ವರೆಗೂ ಮಾತ್ರ. 1983ರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಸುಖಿಯಾದಂತಹ ದಾಂಪತ್ಯ ಬದುಕು, 2 ಜನ ಗಂಡ್ಮಕ್ಕಳು, ಒಬ್ಬ ಪುತ್ರಿಯನ್ನ ಹೊಂದು ಒಬ್ಬರು ಅಮೆರಿಕದಲ್ಲಿ ವಾಸಾಗಿದ್ದಾರೆ, ಇನ್ನಿಬ್ಬರು ಬೆಂಗಳೂರಲ್ಲಿ. ಮೊಮ್ಮಕ್ಕಳನ್ನು ಕೂಡ ಕಂಡು ಇವತ್ತು ಸಂಪೂರ್ಣ ತಮ್ಮ ಜೀವನವನ್ನ ಈ ಅನುಭವ ಪ್ರಪಂಚಕ್ಕೆ ಧಾರೆ ಎರಿತಾ ಇದ್ದಾರೆ. ಇವರು ವಿವಿಧ ಸಂಘ ಸಂಸ್ಥೆಗಳಲ್ಲಿ, ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು, ಸಂಪೂರ್ಣವಾಗಿ ಇವರು ಇಲ್ಲದ ಯಾವ ಕೆಲಸನ ನಡೆಯಂಗಿಲ್ಲ. ರಾಷ್ಟ್ರೀಯ ನಮ್ಮದು ಜಾಗತಿಕ ಲಿಂಗಾಯತ್ ಮಹಾಸಭಾ ಇರ್ಬೋದು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಇರಬಹುದು, ಮತ್ತು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಸದಸ್ಯರಾಗಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಏನು ಮಾಡಿದ್ರು ಅಂದರೆ, ಇವರು 1.5 ಲಕ್ಷ ರೂಪಾಯಿ ದಾಸೋಹವನ್ನು ಕೊಟ್ಟು ಬಸವಣ್ಣನವರ ಒಂದು ಅಮೃತ ಶಿಲೆಯ ಒಂದು ಸ್ಮಾರಕ ಮೂರ್ತಿಯನ್ನು ಸ್ಥಾಪಿಸಿ ಆ ಮೂಲಕ ಒಂದು ಅನುಭವ ಮಂಟಪವನ್ನು ಬೈಲಹೊಂಗಲದಲ್ಲಿ ಇವರು ಕಟ್ಟಿಸ್ತಾರೆ. ಅಲ್ಲಿ ಅಜಗಣ್ಣ ಮತ್ತು ಮುಕ್ತಾಯಕ್ಕರ ಒಂದು ಬಳಗವನ್ನು ಕಟ್ಟಿಕೊಂಡು ನಿರಂತರವಾಗಿ ಅಲ್ಲಿ ಎಲ್ಲ ಶರಣೆಯರು ಒಂದು ಚಿಂತನಗೋಷ್ಠಿ ನಡೆಯುವಂತಹ ಒಂದು ಮಹಾಕಾರ್ಯಕ್ಕೆ ಕಾರಣರಾದಂಥವರು ಪ್ರೇಮಕ್ಕ ಅಂಗಡಿಯವರು. ಅಷ್ಟೇ ಅಲ್ಲ, ಮನೆಗಳಿಗೆ ಶ್ರಾವಣ ಮಾಸ ಅಧಿಕ ಮಾಸದಲ್ಲಿ 111 ಮನೆ, 101 ಮನೆಯಲ್ಲಿ ಮಹಾಮನೆಗಳನ್ನು ನಡೆಸ್ತಾ ಕೊನೆಯ ದಿನ ಸುತ್ತೂರು ಶಿವರಾತ್ರಿ ಜಗದ್ಗುರುಗಳನ್ನು ಕರೆಸಿ ಮಂಗಲ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಕದಳಿ ಸಮ್ಮೇಳನವನ್ನು ಕೂಡ ಹಮ್ಮಿಕೊಳ್ಳುತ್ತಾ ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋದರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ವಚನೇಶ್ವರಿ, ನಾರಿಕುಲ ಚೇತನ, ಗಂಗಾಂಬಿಕಾ ಪ್ರಶಸ್ತಿ, ಶಿಕ್ಷಣ ನಿಧಿ, ಶಿಕ್ಷಕ ರತ್ನ, ಇವಲ್ಲದೆ ನಿನ್ನೆಲ್ದ ಮೊನ್ನೆ ಅಷ್ಟೇನೆ ನಮ್ಮ ನಾಗನೂರು ರುದ್ರಾಕ್ಷಿ ಮಠದಿಂದ ಸ್ಥಾಪಿಸಲ್ಪಟ್ಟಿರ್ತಕ್ಕಂತಹ ಒಂದು ಮಹಿಳಾ ರತ್ನ ಪ್ರಶಸ್ತಿಗೂ ಕೂಡ 2 ದಿನದಂದಷ್ಟೇ ಮೇಡಮ್ ಅವರು ತೆಗೆದುಕೊಂಡಿದ್ದಾರೆ. ಹೀಗೆ ಅಸಂಖ್ಯಾತ ಪ್ರಶಸ್ತಿಗಳು ಅವರ ಸಾಧನೆಗೆ ಇನ್ನಷ್ಟು ಮುಡಿಗೇರಲಿ ಅಂತ ನಾವು ನೀವೆಲ್ಲ ಆಶಿಸ್ತಾ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರು ಉಪನ್ಯಾಸಕರು ಆಗಿರ್ತಕ್ಕಂತಹ ನನ್ನ ಆತ್ಮೀಯರು, ವಿಶೇಷವಾಗಿ ಪ್ರೊಫೆಸರ್ ಸುಧಾ ಹುಚ್ಚಣ್ಣವರು ಅಂದರು ಗದಗ ಜಿಲ್ಲೆಯ ಇರ್ತಕ್ಕಂಥ ಶಿರಟ್ಟಿಯಲ್ಲಿ ಒಂದು PU ಕಾಲೇಜಿನಲ್ಲಿ ಶಿಕ್ಷಣಶಾಸ್ತ್ರದಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರವೃತ್ತಿಯಿಂದ ಒಬ್ಬ ಉತ್ತಮ ಸಾಹಿತಿಯಾಗಿ ಪತ್ರಿಕೆಗಳಲ್ಲಿ ಅಂಕಣ ಬರಹಗಳನ್ನು ಬರೆಯುವುದರ ಮೂಲಕ ಮತ್ತು ವ್ಯಕ್ತಿತ್ವ ವಿಕಸನವನ್ನು ಕುರಿತು ಆಸೆಗೊಂದು ಆಸರೆ, ಬಾವಲಹರಿ, ಜೀವನ ಗಂಗೆ, ಅಂತರಾಳ, ಮನಸ್ಸೆಂಬ ಮಾಯಾಜಾಲ, ಅನಿರೀಕ್ಷಿತ, ಹೀಗೆ 10 ಹಲವು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ಯುವ ಪ್ರತಿಭೆ ಅಂತಂದ್ರೆ ಸುಧಾ ಹುಚ್ಚಣ್ಣವರಂತ. ನಾಡಿನಾದ್ಯಂತ ಅನೇಕ ಶಿವಾನುಭವಗಳಲ್ಲಿ ಇರ್ಬೋದು, ವಿಚಾರ ಸಂಕಿರಣಗಳಲ್ಲಿ, ಸಾಹಿತ್ಯ ಸಮ್ಮೇಳನಗಳಲ್ಲಿ ಅವರು ಉಪನ್ಯಾಸಗಳನ್ನು ಕೊಡ್ತಾ ಗದಗ ಜಿಲ್ಲೆಯ ಕದಳಿ ವೇದಿಕೆ ಅಧ್ಯಕ್ಷರಾಗಿ ಗದಗ ಜಿಲ್ಲೆಯನ್ನು ಮುಂಚೂಣಿ ಸ್ಥಾನದಲ್ಲಿ ಒಯ್ಯುವಂತ ಬಹುದೊಡ್ಡ ಜವಾಬ್ದಾರಿ ಸ್ಥಾನವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಪರಮ ಪೂಜ್ಯ ತೋಂಟದಾರ್ಯ ಮಠದ ಸಿದ್ದರಾಮ ಅಪ್ಪುಗಳ ಒಂದು ಮಾನಸ ಪುತ್ರಿಯಾಗಿ ಅವರು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಒಂದು ಸಾಧನೆಯನ್ನು ಕೊಂಡು ನಾಡಿನ ವಿವಿಧ ಸಂಘ ಸಂಸ್ಥೆಗಳು ಕೂಡ ಅವರಿಗೆ ಅನೇಕ ಪ್ರಶಸ್ತಿ ಕೂಡ ಬಂದಿದ್ದಾವೆ. ಶಿಕ್ಷಣ ಸಿರಿ ಪ್ರಶಸ್ತಿ, ರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ, ಅವ್ವ ಪ್ರಶಸ್ತಿ, ಕದಳಿ ಶ್ರೀ ಪ್ರಶಸ್ತಿಯನ್ನು ಕೂಡ ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಇವರು ಪ್ರಸಕ್ತವಾಗಿ ಈಗ ನಮ್ಮ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಿಂದ PhD ಅನ್ನು ಕೂಡ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಪದವಿ ಪೂರ್ವ ಹಂತದ ವಸತಿ ಮತ್ತು ವಸತಿ ರಹಿತ ಕಾಲೇಜು ಮತ್ತು ಮಕ್ಕಳಲ್ಲಿ ಸಾಮಾಜಿಕ ಪ್ರಬುದ್ಧತೆ, ಶಾಲಾ ಹೊಂದಾಣಿಕೆ ಹಾಗೂ ಮೌಲ್ಯಗಳ ಆದ್ಯತೆ ಕುರಿತು ಒಂದು ತುಲನಾತ್ಮಕ ಅಧ್ಯಯನ ಅಂತ ಇವು PhD ಸಬ್ಜೆಕ್ಟ್. ಇದು 3 ಸಾಲಿದೆ PhD ಸಬ್ಜೆಕ್ಟಿನ ವಿಷಯನೇ ಇಷ್ಟಿದೆ. ವಿಷಯದ ಆಳ ಎಷ್ಟಿರಬೇಕು ಅನ್ನೋದನ್ನ ನಾವು ವಿವೇಚನೆ ಮಾಡಬೇಕು. ಇಂತಹ ಒಂದು ವಿಷಯದ ಮೇಲೆ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಂಶೋಧನೆಯನ್ನ ನಡೆಸ್ತಾ ಜೊತೆಗೆ ಕಾಲೇಜಿನಲ್ಲಿ ಸ್ಕೌಟ್ ಗೈಡ್ಸ್ನ ಘಟಕದ ಒಬ್ಬ ನೋಡಲ್ ಆಫೀಸರ್ಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ತಮ್ಮ ಅನೇಕ ಕೆಲಸಗಳ ಒತ್ತಡದ ಮಧ್ಯೆಯೂ ಇವತ್ತು ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ್ದಾರೆ. ಪ್ರೊಫೆಸರ್ ಸುಧಾ ಹುಚ್ಚಣ್ಣವರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ.
ಹಾಗೂ ವೇದಿಕೆಯ ಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಿರಿಯರು ಆಗಿರ್ತಕ್ಕಂತಹ ಮಾತೋಶ್ರೀ ಬುರ್ಲಿತಾಯಿಯವರು, ಈ ನಾಡಿನ ಹಿರಿಯ ಪ್ರವಚನಕಾರರು. ಇವರಿಲ್ಲದೆ ನಮ್ಮ ಬಿಜಾಪುರದೊಳಗೆ ಯಾವ ಕಾರ್ಯಕ್ರಮನೂ ಕಳೆ ಇರೋದಿಲ್ಲ ಅಂತ ನನಗೆ ಅನ್ನಿಸ್ತದೆ. ಅಂತ ಒಬ್ಬ ಹಿರಿಯರಾಗಿರ್ತಕ್ಕಂತಹ ಮಾತೋಶ್ರೀ ಅಕ್ಕಮಾದೇವಿ ಬುರ್ಲಿತಾಯಿಯವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿರುವ ಸ್ವಾಗತವನ್ನು ಕೋರುತ್ತಾ, ಹಾಗೂ ಈ ಒಂದು ಸಮಾರಂಭಕ್ಕೆ ಸಾಕ್ಷಿಯಾದಂತಹ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಮಾತೆಯರಿಗೆ ಹಾಗೂ ಶರಣರಿಗೂ ಕೂಡ ಅನಂತ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರಗಬೇಕಂದ್ರೆ ಈ ಕಳೆದ 15 ದಿನಗಳಿಂದ ವಿವಿಧ ಮಹಿಳಾ ಭಾಗಗಳು, ಇಲ್ಲಿರ್ತಕ್ಕಂಥ ಗುರುದೇವ ಬಳಗದ ಎಲ್ಲ ಮಹಿಳೆಯರು ಕೂಡ ಇದರಲ್ಲಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿದ್ದಾರೆ. ಸದಾ ನಮ್ಮ ಬೆನ್ನ ಚಪ್ಪರಿಸ್ತಾ ಈ ಆಶ್ರಮದಲ್ಲಿ ನಮಗೆ ಹಿರಿಯರಾಗಿ ಬೆಂತಿರ್ತಕ್ಕಂಥ ನಾಗ್ಟಾಣ್ ಸರ್ ಇರ್ಬೋದು, ಕಂಚಾಣಿ ಸರ್ ಇರ್ಬೋದು, ಹಳ್ಳೂರು ಸರ್ ಇರ್ಬೋದು, ಹೀಗೆ ಅನೇಕರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ಅವರೆಲ್ಲರ ಈ ಕಾರಣಕ್ಕಾಗಿ ನಮ್ಮ ಶಕುಂತಲಾ ಚಿಂತಾಮಣಿ ಮೇಡಮ್ ಅವರು ಇರ್ಬೋದು, ಕೊಪ್ಪದ ಮೇಡಮ್ ಇರ್ಬೋದು, ರೇಣುಕಾ ಪಾಟೀಲ್ ಮೇಡಮ್ ಇರ್ಬೋದು, ಇವರೆಲ್ಲ ತುಂಬ ಮುಂಚೂಣಿಯಲ್ಲಿ ಇದ್ಕೊಂಡು ಮಹಿಳೆಯರನ್ನು ತಯಾರು ಮಾಡಿ ಇವತ್ತು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಮ್ಮೆಲ್ಲರ ಒಂದು ಈ ಪ್ರಾಶಸ್ತ್ಯ ಇಲ್ಲಿ ಬಹಳ ಮುಖ್ಯ ಅಂತಕ್ಕಂಥ ಮಾತನಾಡುತ್ತಾ, ಹಾಗೂ ಪ್ರಾರಂಭದಲ್ಲಿಯೇ ನಾನು ಪರಮ ಪೂಜ್ಯರನ್ನು ಸ್ಮರಿಸಿಕೊಳ್ಳುತ್ತಾ, ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಲಿಂಗ ಸ್ವಾಮಿಗಳಿಗೂ ಕೂಡ ಇನ್ನೊಮ್ಮೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕು ಅಂತ ತಮ್ಮ ಆಶೀರ್ವಾದವನ್ನು ಬಯಸುತ್ತಾ, ಎಲ್ಲ ಮಾತೆಯರ ಪರವಾಗಿ ಅವರಿಗೆ ಇನ್ನೊಮ್ಮೆ ನಾನು ಅನಂತ ಸ್ವಾಗತವನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ನನಗೆ ಸ್ವಾಗತವನ್ನು ಕೋರಲು ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಡಾಕ್ಟರ್ ಉಷಾ ಹಿರೇಮಠ ಅವರೇ. ಬಹಳ ಪ್ರೀತಿಪೂರ್ವಕವಾಗಿ ಸಾಧಕಿಯರ ಪರಿಚಯವನ್ನು ಮಾಡಿಕೊಟ್ಟರು, ಕಿರು ಪರಿಚಯವನ್ನು ಮಾಡಿಕೊಟ್ಟರು. ಪ್ರತಿಯೊಂದು ಹೆಣ್ಣು ಮಕ್ಕಳು ನೀವೆಲ್ಲರೂ ಸಾಧಕಿಯರೇ ಅಂತ ನಾನು ಹೇಳ್ತೀನಿ. ಎಲ್ಲರೂ ನಿಮ್ಮ ಸ್ತರದಲ್ಲಿ ಸಾಧನೆಯನ್ನು ಮಾಡಿದವರೇ ಅಂತ ಹೇಳ್ತಾ, ಶ್ರೀ ಬಸವಲಿಂಗ ಸ್ವಾಮೀಜಿಯವರು ಕೂಡ ದೀಪವನ್ನು ಪ್ರಜ್ವಲಿಸಬೇಕು ಎಂದು ವಿನಂತಿಸಿಕೊಳ್ತೀನಿ. ಬಸವಂ ಕಾಲಂಗೆ ಕಾಲಕ್ಕನವಮ ಶರಣಂ ಬಸವಂ ಜಂಗಮಲೋಲಂ ಬಸವ ರಕ್ಷಪುದನ್ನ ಸಂಗನ ಬಸವ. ಸೃಷ್ಟಿಕರ್ತ ಪರಮಾತ್ಮವನ್ನು ಸ್ಮರಿಸಿ ವಿಶ್ವಗುರು ಬಸವಣ್ಣನವರ ಕಮಲಲ್ಲಿ ಸ್ಥಾಪಿಸಿ ನಮಿಸಿ ಬಸವಾದಿ ಶರಣರನ್ನು ನೆನೆದು ಸಾನ್ನಿಧ್ಯ ವಿಷಯದಂಥ ಪೂಜ್ಯರ ಪಾದಪದ್ಮಗಳಿಗೆ ಪುಡಮಟ್ಟು ಬುದ್ಧಿಜೀವರ ಕಮರ ಚರಣಾರವಿಂದಗಳಲ್ಲಿ ಹಣಮಣೆದು ಈ ಒಂದು ಆಶ್ರಮದ ಜ್ಞಾನಯೋಗಾಶ್ರಮದ ಅಂಗಣಕ್ಕೆ ಆಗಮಿಸಿದಂಥ ಗಣ್ಯಮಾನ್ಯ ವ್ಯಕ್ತಿಗಳಿಗೂ, ಪೂಜ್ಯರಿಗೂ ಮತ್ತು ಶರಣರ ಚೇತನಕ್ಕೆ ಶರಣಾರ್ಥಿಗಳು. ಮುಗೀತು, ಬರ್ತೀನಿ. ನಮ್ಮ ಅಮ್ಮಗಿಂದು ಸಂಗೀತ ಕಾರ್ಯಕ್ರಮ ಬರೋಲ್ಲ ರಂಗಮಂದಿರದೊಳಗೆ, ಅದಕ್ಕೆ ಜಲ್ದಿ ಹೋಗ್ಬೇಕು. ನಾವು ಒಂದು ಉದ್ಘಾಟನೆ ಮಾಡ್ಸಂದ್ರೆ ಒಂದು 4 ಮಾತು ಮಾತಾಡ್ತಾರೆ, ಅಷ್ಟೇ ಮಾತಾಡ್ಬಿಡ್ತೀನಿ. ಯಾಕಂದರೆ ನಂದು ಏನು ಎಲ್ಲರಿಗೂ ಗೊತ್ತಿದೆ, ನಮ್ಮ ಪರಿಚಯ ಇದೆ. ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಎಲ್ಲ ಇವ್ರದ್ದು ನಾನು ಕೇಳೀನಿ, ಎಲ್ಲರದ್ದು ಕೇಳೀನಿ, ಅವತ್ತು ಕೇಳ್ತಾ ಇರ್ತೀವಿ ಸದಾ. ಕ್ಷಮಿಸಬೇಕು ಒಬ್ಬರು ಎಲ್ಲರೂ, ಪ್ರತಿಯೊಬ್ಬರು. ಇದು ಹೆಣ್ಣು ಮಕ್ಕಳ ಬಗ್ಗೆ ವಿಚಾರ ಸಂಕಿರಣ ಅಂದ್ರೆ ತಮ್ಮ ವಿಚಾರಗಳನ್ನು ಹೇಳ್ಕೊತಾರೆ. ನಂದೇನು ವಿಚಾರ ಇಲ್ಲ, ಯಾಕಂದ್ರೆ ನಂದೆಲ್ಲ ಮುಗಿದ. ನಿಮ್ಮೆಲ್ಲ ಬೇಡಿಕೆಗಳು ಅನಿಸಿಕೆಗಳು ಸಾಕಷ್ಟವ, ಅವೆಲ್ಲ ನಿಮಗೆ ಬಿಟ್ಟಿವಿ. ಒಟ್ಟು ಹೆಣ್ಣಿನ ಬಗ್ಗೆ ಮಾತಾಡ್ಬೇಕಂದ್ರೆ, ಹೆಣ್ಣು ಸಿದ್ದರಾಮೇಶ್ವರ ಕಡೆ ಒಂದು ಕಡೆ ಹೇಳ್ತಾರೆ,
ತಾ ಮಾಡಿದ ಹೆಣ್ಣು ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು. ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು. ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು. ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು. ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯ ನೀರಿತ್ತು. ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ ನೀರಿತ್ತು. ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ ನೀರಿತ್ತು. ತಾ ಮಾಡಿದ ಹೆಣ್ಣು ಇದು ಕಾರಣ ಇದು ಕಾರಣ ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕಶಿಯಲ್ಲ. ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕಶಿಯಲ್ಲ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ತಾ ಮಾಡಿದ ಹೆಣ್ಣು ಏನ್ರಿ ಹೆಣ್ಣಿಗೆ ಅವರು ದೇವರು ಸಮಾನ ಅಂತ ಸಿದ್ದರಾಮೇಶ್ವರ ಹೇಳಿದ್ರು. ಒಂದು ಕಡೆ ಹೇಳ್ತಾರೆ, ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದವಳು ಪೆಣ್ಣಲ್ಲವೇ ಪೊರೆದವಳು ಪೆಣ್ಣು ಪೆಣ್ಣಂದೇತಕ್ಕೆ ಏಕೆ ಬೀಳುಗಳಿವರಿ ಕಣ್ಣು ಕಾಣದ ಗಾವಿಲವರಂತ ಒಂದು ಕಡೆ ಹೇಳ್ತಾರೆ. ನಾನು ಹೆಣ್ಣೆ, ನನಗೆ ಹೆಣ್ಣು ಮಗು ಹುಟ್ಟಿದ್ರೆ ಹಂಗೆ ಹುಣ್ಣು ಹುಟ್ಟದಂಗೆ ಅಂತ ನಾವು ಹೇಳ್ತೀವಿ. ನಾನು ಹೆಣ್ಣೆ, ನನಗೆ ಹುಟ್ಟಿದ ಹೆಣ್ಣಿಗೆ ಅಂಗೈಯಲ್ಲಿ ಹುಟ್ಟಿದ ಹುಣ್ಣು ಅಂತ ಹೇಳ್ತೀವಿ. ಅಂದರೆ ಹೆಣ್ಣನ್ನು ಅಷ್ಟು ಕೀಳರಿಮೆಯಿಂದ ಕಾಣುವ ಒಂದು ಕಾಲಿತ್ತು ಪುರುಷ ಪ್ರಧಾನ ಒಂದು ಸಮಯದಲ್ಲಿ ಅವಾಗ. ಈಗ ಅದೆಲ್ಲ ಬದಲಾವಣೆ ಆಗ್ಯದಂದ್ರೂ ಒಂದೊಂದು ಕಡೆ ಅದು ಅದ ರೀ, ಒಂದೊಂದು ಕಡೆ ಹಂಗೆ ನಡೆಸ್ತಾರೆ. ಅದಕ್ಕೆ ಅವರದು ಬಸವಣ್ಣವರು ಒಂದು ಕಡೆ ಹೇಳಿದರು, ಪರವಧುವ ಮಹಾದೇವಿ ಎಂಬೇನೆ ಅಂತ ಹೇಳಿದ್ರು. ಏನು ಅಕ್ಕ ಮಹಾದೇವಿ ಹೋಲಿಸು ಅಂದರೆ ದೇವತೆಯ ಭೂಮಿ ಹೆಣ್ಣು ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾರೆ. ಹೆಣ್ಣು ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾರೆ. ಅಂದರೆ ಭೂಮಿ ಎಷ್ಟು ಭಾರ ಹೊತ್ತಿರ್ತದೆ ನೋಡಿರಿ. ಎಲ್ಲ ಏನದು ಕಳ್ಳತನ, ಸೂಲಿಗೆ, ದರೋಡೆಕೋರರು, ಚಕಡಿ, ಬಂಡಿ, ವಾಹನಗಳು, ಅವು ದುರಾಚಾರ, ದುರ್ವಿಚಾರ, ದುರ್ಬುದ್ಧಿಯವರು ಎಲ್ಲರನ್ನೂ ಹೊತ್ಕೊಂಡು ಈ ಭೂಮಿ ಎಷ್ಟು ಅದನ್ನು ತಾಳ್ಮೆಯಿಂದ ಹೊತ್ಕೊಂಡು ಅಡ್ಡಾಡ್ತದೆ. ಅದರಂತೆ ಒಬ್ಬ ಹೆಣ್ಣು ಮಗಳು ಕೂಡ ತನ್ನ ಸಂಸಾರದ ಬರುವಂಥ ಎಲ್ಲ ಕಷ್ಟ ನಷ್ಟಗಳನ್ನು, ದುಃಖ ದುಮ್ಮಾನಗಳನ್ನು, ಅವಹೇಳನೆಗಳನ್ನು, ಟೀಕೆ ಟಿಪ್ಪಣಿಗಳನ್ನು ಎಲ್ಲವನ್ನೂ ಆಕೆ ಸಹಿಸಿ ಅದು ಹೆಣ್ಣು ಅಂದರೆ ಒಂದು ಸಹನಾ ಮೂರ್ತಿ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲರೂ ಅನುಭವಿಗಳೇ ಇದ್ದೀರಿ. ನಮ್ಮದೆಲ್ಲ ಮುಗಿದು ಬಿಟ್ಟೈತಿ, ಅನುಭವ ಹೋಗಿದೆ, ಅದು ಬೇರೆ ಆಗಿಬಿಟ್ಟೈತಿ. ಈಗ ವಯಸ್ಸಾಗ್ಯದಲ್ರಿ, ಹೌದಲ್ರಿ? ಅದೇನೋ ಅಂತಾರಲ್ಲ, ಒಂದು ಸಲ ಬಾ ಒಂದು ಸಲ ಹೋಗಂತ. ಹಂಗೆ ಅದಕ್ಕೆ ಹೆಚ್ಚಿಗೆ ಮಾತಾಡೋಂಗಿಲ್ಲ, ಯಾಕಂದ್ರೆ ನನಗೂ ಸ್ವಲ್ಪ ಗಡಬಡದ. ತಾವೆಲ್ಲರೂ ಗುರುಗಳು ಸಹಿತ ಕ್ಷಮಿಸಬೇಕು ಅಂಥೇಳಿ ತಮ್ಮ ಸರ್ವರಿಗೂ ಕೇಳ್ಕೊತೀನಿ, ಕ್ಷಮಾ ಮಾಡಿರಿ ಅಂತ ಹೇಳ್ಕಂತ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋಣ. ಹಿರಿಯರಾದಂಥ ಅಕ್ಕ ಮಹಾದೇವಿ ಮುರಳಿಯವರು ಅವರಿಗೆ ರೇಖಾ ಪಾಟೀಲ್ ಹಾಗೂ ಶಶಿಕಲಾ ಎಳ್ಸಂಗಿ ಅವರು ವೇದಿಕೆಯ ಮೇಲೆ ಆಗಮಿಸಿದರು. ರೇಣುಕಾ ಪಾಟೀಲ್, ಶ್ರೀಮತಿ ರೇಣುಕಾ ಪಾಟೀಲ್, ಶಶಿಕಲಾ ಪಾಟೀಲ್, ರೇಣುಕಾ ಪಾಟೀಲ್ ಹಾಗೂ ಶಶಿಕಲಾ ಎಳಸಂಗಿ. ಮತ್ತೆ ಎಲ್ಲ ಏನೇನು ಬರ್ಕೊಟ್ಟಿರಲ್ಲ ಇಲ್ಲ ರೇಣುಕಾ ಪಾಟೀಲ್. ರೇಣುಕಾ ಪಾಟೀಲ್ ಹಾಗೂ ಶಶಿಕಲಾ ಎಳ್ಸಂಗಿ ಅವರಿಂದ ಗೌರವ ಸಮರ್ಪಣೆ.
ರೇಖಾ ಪಾಟೀಲ್ ಹಾಗೂ ಶಶಿಕಲಾ ಎಳ್ಸಂಗಿ ಅವರೇ. ಇನ್ನು ಮುಂದಿನ ಉಪನ್ಯಾಸದತ್ತ ಹೋಗೋಣ. ಶರಣಿ ಪ್ರೇಮಕಾ ಅಂಗಡಿಯವರಿಗೆ ಉಪನ್ಯಾಸಕ್ಕಾಗಿ ಆಹ್ವಾನಿಸುತ್ತೇನೆ. ಸ್ತ್ರೀ ಮತ್ತು ಆಧ್ಯಾತ್ಮ, ಮಹಿಳೆ ಮತ್ತು ಆಧ್ಯಾತ್ಮದ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ ಪ್ರೇಮಕಾ ಅಂಗಡಿಯವರು. ಶಿವಲಿಂಗಾಯ ನಮಃ. ಒಮ್ಮೆ ಶ್ರೀ ಗುರುವಿನ ಚರಣವ ನೆನೆದಡೆ ಭವಬಂಧನವು ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯ್ಯನ ತೋರಿದ ಗುರುವೇ ನಿಮಗೆ ಶರಣು ಶರಣಾರ್ಥಿಗಳು. ಸೃಷ್ಟಿಕರ್ತ ಪರಮಾತ್ಮನನ್ನು, ಧರ್ಮಪಿತ ಶ್ರೀ ಕುಲೋದ್ಧಾರಕ ಅಪ್ಪ ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಈ ಪವಿತ್ರವಾಗಿರ್ತಕ್ಕಂಥ ಜಗತ್ತನ್ನು ತಮ್ಮ ಜ್ಞಾನದ ಸುಧೆಯಿಂದ ಅಂತರಂಗದಲ್ಲಿ ಕವಿದಿರುವ ಮನದ ಮೈಲಿಗೆಯನ್ನು ತೊಳೆದು ಶುಚಿಗೊಳಿಸಿದಂಥ ಈ ಜಗತ್ತು ಕಂಡ ಅಪರೂಪದ ಸಂತ ಮಹಂತ ಅಪ್ಪ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ, ಅದರಂತೆ ಈ ಪವಿತ್ರವಾಗಿರ್ತಕ್ಕಂಥ ಬೃಹತ್ ಜಗದ ಜಗಣನರನ್ನು ಈ ಆಶ್ರಮದ ಕಡೆಗೆ ಸೆಳೆದು ಒಂದು ಅಂತಾರಾಷ್ಟ್ರೀಯ ಜ್ಞಾನ ಮಂದಿರವಾಗಿ ರೂಪಿಸಿದ ಆ ಪೂಜ್ಯರ ಕೈಂಕರ್ಯವನ್ನು ಕಾಯವಾಚ ಅವರ ಆದೇಶದಂತೆ ಕೊಂಡೊಯ್ಯುತ್ತಿರುವಂತಹ ಈ ಜ್ಞಾನ ಯೋಗಾಶ್ರಮದ ಪೀಠಾಧಿಪತಿಗಳು ಆಗಿರತಕ್ಕಂಥ ಪರಮ ಪೂಜ್ಯ ಬಸವಲಿಂಗಪ್ಪಗಳವರ ಶ್ರೀಚರಣಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ, ಇದೀಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರಿಗೂ ಕೂಡ ಅನುಭವದ ಅಮೃತವನ್ನು ಉಣಬಡಿಸಿದ ತಾಯಿ ಅಕ್ಕಮಹಾದೇವಿ ಬುರ್ಲಿ ಅವರಲ್ಲಿ ಶರಣೆಂದು ಈ ಒಂದು ಮಹಿಳಾ ವಿಚಾರ ಸಂಕಿರಣದಲ್ಲಿ ವಿಷಯವನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆ ಅನ್ನುವಂಥ ಒಂದು ವಿಷಯವನ್ನು ಮಂಡಿಸಲು ಆಗಮಿಸಿದಂಥ ಆತ್ಮೀಯ ಸಹೋದರಿ ಸುಧಾ ಹುಚ್ಚನ್ನವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ, ಯಾವತ್ತು ಇಲ್ಲಿ ಸಿದ್ದೇಶ್ವರಪ್ಪಗಳವರ ದಿವ್ಯ ಚೇತನವನ್ನು ತಮ್ಮ ಅಂತರಂಗದಲ್ಲಿ ಸ್ಥಾಪನೆ ಮಾಡಿಕೊಂಡು ಜ್ಞಾನದ ಜಿಜ್ಞಾಸೆಗಾಗಿ ಈ ಆಶ್ರಮದಲ್ಲಿ ವಾಸ್ತವ್ಯ ಮಾಡಿರ್ತಕ್ಕಂಥ ಎಲ್ಲ ಪೂಜ್ಯರ ಶ್ರೀಚರಣಗಳಲ್ಲಿ ಶರಣೆಂದು, ಯಾವತ್ತು ವಿಜಯಪುರ ಹಾಗೂ ಸುತ್ತಮುತ್ತಲಿನ ಬಹಳಷ್ಟು ಶರಣರು ಅನುಭಾವಿಗಳು ಬಂದಿದ್ದಾರೆ. ಆ ಎಲ್ಲ ಮಹಾದೈವಕ್ಕೆ ಈ ಮಹಿಳಾ ವಿಚಾರ ಸಂಕಿರಣದಲ್ಲಿ ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಸಮ್ಮಿಳಿತರಾಗಿರತಕ್ಕಂಥ ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯಾವತ್ತು ಎಲ್ಲ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳೇ, ಶರಣೆಯರೇ, ಮಕ್ಕಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬರಲು ನನ್ನ ಭಾಳ ಪ್ರೀತಿಯಿಂದ ಆಹ್ವಾನಿಸಿದಂಥ ಆತ್ಮೀಯ ಸಹೋದರಿ ಉಷಾದೇವಿ ಹಿರೇಮಠರವರಲ್ಲಿ, ಯಾದವಾಡಪ್ಪರಲ್ಲಿ, ಕಂಚಾಣಿ ಅಪ್ಪಾರಲ್ಲಿ, ಬಹಳಷ್ಟು ಜನ ಇಲ್ಲಿ ನಾಗಠಾಣಪ್ಪವರು ಇದ್ದಾರೆ. ಅವರೆಲ್ಲರಲ್ಲಿ ಅವರಿವರೆನ್ನದೇ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಆ ಬೆಳಗುತ್ತಿರುವ ಸಿದ್ದೇಶ್ವರಪ್ಪಗಳವರ ಜ್ಞಾನ ಜ್ಯೋತಿಗೆ ನನ್ನ ಶರಣು ಶರಣಾರ್ಥಿಗಳು. ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಮಹಿಳೆಯರಲ್ಲಿ ಸಬಲೀಕರಣ, ಮಹಿಳೆಯರಲ್ಲಿ ಒಂದು ಆಧ್ಯಾತ್ಮದ ಶಕ್ತಿಯನ್ನು ಹೆಚ್ಚಿಸಬೇಕು. ಭಾರತೀಯ ಮಹಿಳಾ ಪರಂಪರೆಯ ಉಜ್ವಲವಾಗಿರತಕ್ಕಂಥ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಲಿಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂಥ ಚಿಂತನೆ ಎರಡು ವಿಷಯಗಳು. ಒಂದು ಆಧ್ಯಾತ್ಮ ಮತ್ತು ಮಹಿಳೆ, ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆ. ಬಹಳ ಚೆನ್ನಾಗಿರ್ತಕ್ಕಂಥ ವಿಷಯ. ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಆಧ್ಯಾತ್ಮ ಮತ್ತು ಮಹಿಳೆ ಅಥವಾ ಮಹಿಳೆ ಮತ್ತು ಆಧ್ಯಾತ್ಮ. ಈ ವಿಷಯವನ್ನು ಕುರಿತು ಹೇಳುವಾಗ ನನಗೆ ಬಹಳಷ್ಟು ವಿಚಾರಗಳನ್ನು ಅಥವಾ ಪುಸ್ತಕಗಳನ್ನು ನಾವು ಮೆಲುಕು ಹಾಕಲೇಬೇಕಾಗ್ತದೆ. ಕಾರಣ
ಆಧ್ಯಾತ್ಮ ಮತ್ತು ಮಹಿಳೆ ಅಂದ್ರಣ ಒಂದು ಸ್ವಲ್ಪ ಮೊದಲ ಬೇಸಿಕ್ಕಾಗಿ ತಿಳ್ಕೊಂಡಿವಂದ್ರೆ, ಆಧ್ಯಾತ್ಮ ಅಂದ್ರೆ ಏನು? ಸರಳವಾಗಿರ್ತಕ್ಕಂಥದ್ದು. ಸಿದ್ದೇಶ್ವರಪ್ಪಗಳ ಶಿಷ್ಯರಾಗಿರ್ತಕ್ಕಂಥ ನಿಮಗೆ ಆಧ್ಯಾತ್ಮದ ಪಾಠ ನಾ ಬೋಧನೆ ಮಾಡ್ತಾನಂದ್ರೆ ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು. ಆಧ್ಯಾತ್ಮ ಅಂದರೆ ಏನು ಅಂದರೆ ತನ್ನ ಆತ್ಮದ ಹಾಗೆ ಮತ್ತೊಂದು ಆತ್ಮವನ್ನು ಕೂಡ ಪ್ರೀತಿಸುವುದು. ಎಲ್ಲರಲ್ಲೂ ಕೂಡ ಆತ್ಮಚೇತನ ಇದೆ, ಅದು ಪರಮಾತ್ಮನ ಒಂದು ಅಂಶ. ಎಲ್ಲರೂ ಕೂಡ ಆ ಪರಮಾತ್ಮನ ಸ್ವರೂಪಿಗಳೇ ಅಂತ ತಿಳ್ಕೊಂಡು ಬದುಕುವುದೇನಿದೆಯಲ್ಲ ಅದು ಆಧ್ಯಾತ್ಮ. ಇಂಥ ಆತ್ಮಿಕ ಪ್ರಜ್ಞೆ ದೇಹಭಾವದಲ್ಲಿ ಈ ಪ್ರಕೃತಿಯಲ್ಲಿ ಈ ಜಗತ್ತನ್ನು ಸೃಷ್ಟಿಸಿದಂಥ ಪರಮಾತ್ಮ ಅದು ಪರಮ ಆತ್ಮ. ಅವೆರಡನ್ನೇ ಮಾತ್ರ ಆಶ್ರಯಿಸಿಕೊಂಡು ಬದುಕುವಂಥ ಒಂದು ವ್ಯವಸ್ಥೆಗೆ ಆಧ್ಯಾತ್ಮ ಅಂತ ಕರೆದು. ಈ ಸೃಷ್ಟಿಗೆ ಕಾರಣ ಆಗಿರ್ತಕ್ಕಂಥ ಪರಮ ಆತ್ಮ ಅದು ಮಹಾ ಆತ್ಮ, ಅದು ಭಗವಂತ. ಅದರ ಒಂದು ಅಂಶವಾಗಿ ದೇಹವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಒಂದು ಶಕ್ತಿಯನ್ನು ತುಂಬಿದ್ದು ಅದು ಆತ್ಮ. ಇವೆರಡನ್ನು ಸಾಮರಸ್ಯವಾಗಿ ಮಾಡಿಕೊಂಡು ಬದುಕೋದಕ್ಕೆ ಎಲ್ಲವೂ ಕೂಡ ಏನು ಎತ್ತು ಬಿತ್ತು ಎಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನ ಹೊಗಳುವ ಪುಣ್ಯಗಳ ನಾನೇನೆಂಬಿ. ಈ ಎಲ್ಲ ಮಾತುಗಳನ್ನು ಹೇಳಿದಾಗ ಹಾಗಾದರೆ ಎಲ್ಲರಲ್ಲಿಯೂ ಈ ಭಾವನೆ ಇದೆ, ಈ ಭಾವನೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದು ಆಧ್ಯಾತ್ಮ. ಇದು ಎರಡು ಶಬ್ದಗಳು ಭಾಳ ಮುಖ್ಯ ಇಲ್ಲಿ. ಯಾಕಂದರೆ ಆಧ್ಯಾತ್ಮ ಮಹಿಳೆಯರಿಗೆ ಎಷ್ಟರವರೆಗೆ ಅಳವಟ್ಟಿತ್ತು ಅಂದು ಇಂದು ಮುಂದು ವಿಚಾರ ಸಂಕಿರಣ. ಆತ್ಮಾವಲೋಕನ ಮಾಡ್ಕೊಳ್ಬೇಕಿವತ್ತು. ಬಹಳ ದೊಡ್ಡದು ಇವತ್ತು ನಮ್ಮೆಲ್ಲ ನಾರಿ ಕುಲದ ಹೆಮ್ಮೆಯ ದಿನ. ಇವತ್ತು ಸಿದ್ದೇಶ್ವರ ಆಶ್ರಮದಲ್ಲಿ ನಮಗಾಗಿ ಒಂದು ಕಾರ್ಯಕ್ರಮ. ಮಹಿಳೆಯರು ಅಂತರಾತ್ಮದಲ್ಲಿ ಇಟ್ಟುಕೊಳ್ಬೇಕು ಈ ದಿನವನ್ನು. ಸ್ವರ್ಣಾಕ್ಷರಗಳಿಂದ ಬರೆದಿಟ್ಟುಕೊಳ್ಳುವಂಥ ದಿನ ನಮಗಾಗಿ. ಯಾಕಿದು ನಡೀತು ಅನ್ನೋದನ್ನು ಮುಂದಿನ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆ ಒಂದು ವಿಷಯವನ್ನು ಆಧ್ಯಾತ್ಮ ಅನ್ನೋದು ನಾವು ಇಷ್ಟೇ ಸಂಕ್ಷಿಪ್ತ, ಭಾಳ ಇದೆ, ಅದಕ್ಕೆ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು. ಸಿದ್ದೇಶ್ವರಪ್ಪಗಳವ್ರ ಪುಸ್ತಕ ಓದಿದವರಿಗಂತೂ ಅದನ್ನೇನು ನಾವು ಪಾಠ ಮಾಡಬೇಕಾಗಿಲ್ಲ. ಓದುವುದಷ್ಟೇ ಅಲ್ಲ, ಅಳವಡಿಸ್ಕೊಂಡವ್ರಿಗೆ ಭಾಳ ಆನಂದವನ್ನು ಕೊಡ್ತದೆ. ಇದು ಭಾಳ ದೊಡ್ಡದು. ಆಧ್ಯಾತ್ಮ ಅಂದರೆ ಗಿಳಿಪಾಠ ಅಲ್ಲ, ಅದು ಪರಿಪಾಠ, ಅದು ಬದುಕಿನ ಚಲನೆ, ಅದು ಬದುಕಿನ ನಡವಳಿಕೆ, ಅದು ನಡೆನುಡಿ ಒಂದಾಗುವಿಕೆ. ಆಮೇಲೆ ಇಲ್ಲಿ ಮಹಿಳೆ ಅನ್ನುವಂಥ ಶಬ್ದವನ್ನು ಅವ್ವಾರು ಹೇಳಿದ್ರಿ. ಮಹಾ ಅಂದರೆ ದೊಡ್ಡದು, ಎಳೆ ಅಂದರೆ ಭೂಮಿ, ಎರಡು ಆತಲ್ಲ. ಇಷ್ಟೋ ಪ್ರವಚನೇನು ಆಧ್ಯಾತ್ಮ ಮತ್ತು ಮಹಿಳೆ. ಮಹಾ ಅಂದರೆ ದೊಡ್ಡದು, ಎಳೆ ಅಂದರೆ ಭೂಮಿ. ಹಾಗಾದ್ರೆ ಆಕೆಗೆ ಮಹಿಳೆ ಅಂತ ಕರೆದ್ರು. ಭಾಳ ವಿಶಾಲವಾಗಿರ್ತಕ್ಕಂಥ ಈ ಭೂಮಿ ತೂಕದ ಗುಣ ಆಕೆಯಲ್ಲಿ ಅದಾವ. ಅದಕ್ಕೆ ಬಹಳ ದೊಡ್ಡ ಆಕಿ ಅಂತೂ ಕರೆದ್ರು. ಹಾಗಾದರೆ ಹೀಗೆ ಅರ್ಥೈಸಿಕೊಂಡಿರ್ತಕ್ಕಂಥ ಒಂದು ಪರಂಪರೆ, ಅದು ಭಾರತೀಯರದ್ದೇ ಇರ್ಬೋದು, ಪಾಶ್ಚಿಮಾತ್ಯರದೇ ಇರ್ಬೋದು, ಯಾರದೇ ಇರ್ಬೋದು, ಇದು ಮಹಿಳೆಗೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡವಾಗಿರ್ತಕ್ಕಂಥ ಶಬ್ದ. ಅದು ನಾರಿ ಅಂದರು, ಸ್ತ್ರೀ ಅಂದರು, ಹೆಣ್ಣು ಅಂದರು, ಏನೇನೇನೇನು ಶಬ್ದಗಳನ್ನು ಮಹಿಳೆಯರಿಗೆ ಕೊಟ್ಟರು. ಅದರಲ್ಲಿ ಬಹಳ ಆಧ್ಯಾತ್ಮಿಕ ಹೊಂದುವಂಥ ಶಬ್ದ ಅಂದ್ರೆ ಅದು ಮಹಿಳೆನೇ. ಆ ದೃಷ್ಟಿಯಲ್ಲಿ ಇವೆರಡು ಶಬ್ದಗಳ ಕುರಿತು ಚಿಂತನೆ ಆತಲ್ಲ, ಇದೇ ವಿಚಾರ ಸಂಕಿರಣ. ಏನು ದೊಡ್ಡದು ಹೇಳ್ತಾಳೇನೋ ಪ್ರೇಮಕ್ಕ ಅಂತ ಬಂದಿದ್ದೀವಿ ರೀ. ಇದೇನು ಸರಳತಿ ಬಿಡ್ರಿ, ಭಾಳ ಹೌದು, ಭಾಳ ಸರಳದ. ಆದ್ರೆ ನಡೆದ್ರೆ ಅಳವಡಿಸ್ಕೊಂಡ್ರೆ ಸರಳದ, ದೂರಿಂದ ನೋಡಿದ್ರೆ ಅದು ಭಾಳ ಏನು ಆಗೋದಿಲ್ಲ ಬಿಡ್ರಿ. ಅದು ಕೆಲವೊಬ್ರಿಗೆ ಅಷ್ಟ, ಸಿದ್ದೇಶ್ವರಪ್ಪರಿಗೆ ಅಂತವ್ರಿಗೆ ಅಷ್ಟ, ಅಕ್ಕ ಮಹಾದೇವಿ ಅಂತವ್ರಿಗೆ ಅಷ್ಟ ಅಂಥೇಳಿ ದೂರ ಸರೋದ್ರೆ ಆಗೋದಿಲ್ಲ. ಅದ್ರ ಒಳವಕ್ಕ ನೋಡಬೇಕಾಗಿದೆ. ಹಾಗಾದರೆ ಒಳವಕ್ಕ ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ವಿಚಾರ ಮಾಡಿದಾಗ ಒಟ್ಟಾರೆ ಈ ಜಗತ್ತಿನ ಆಧ್ಯಾತ್ಮ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ಈಗ ಒಂದೊಂದು ಯಾಕೆ ಆಧ್ಯಾತ್ಮ ಕ್ಷೇತ್ರದಿಂದ ಹಿಂದೆ ಉಳಿತಾರ ಅಂತಂದ್ರೆ, ನನಗೊಬ್ಬರು ಹೇಳಿದ್ರು, ಈ ಕ್ಷೇತ್ರಕ್ಕೆ ಸಮಾಜದಲ್ಲಿ ಮಹಿಳೆಯರನ್ನ ಒಂದಿಟ್ಟು ತರಬೇತಿಗೊಳಿಸುವಾಗ ಅವ್ರ ಯಜಮಾನರ ಭೇಟಿ ಹಾಕಿದ್ರು. ಎಲ್ಲಾರ ಒಬ್ಬ ಯಜಮಾನರ ಭೇಟಿ ಆದ್ರೆ ನಮ್ಮ ಸಂಘದಲ್ಲಿರ್ತಕ್ಕಂಥ ಹೆಣ್ಮಗಳ ಯಜಮಾನರು ಅವ್ರು ಅಂದರು, ಯವ್ವ ಭಾಳ ಚಲೋ ಮಾಡಿದ್ ನೋಡು, ನಾನು ಹೆಂಡ್ತಿ ಯಾವಾಗ ನಿಮ್ಮ ಹತ್ರ ಬರತಾಳೋ ಅವಾಗಿಂದ ನಮ್ಮ ಮನ್ಯಾಗ ಇಷ್ಟು ಚಲೋ ವಾತಾವರಣ ಉಂಟಾಗೈತಿ. ಮೊದಲು ನಾನು ಮಾತಾ ಕೇಳ್ತಿದ್ದಿಲ್ರಿ, ಈಗ ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅನ್ನತ್ತಾಳ, ಭಾಳ ಚಲೋ ಮಾಡಿದ್ರಿ ಶರಣಾರ್ಥಿ ಅಂದ. ಮತ್ತೊಬ್ರು ಯಜಮಾನ್ರ ಭೇಟಿ ಆದ್ರ, ನೋಡ್ರಿ ಪ್ರೇಮಕ್ಕ ನಾ ಏನು ಹೇಳಿದ್ರು ಕೇಳುವಳ, ಮನ್ಯಾಗ ಹುಡುಗರಿಗೆ ಸಂಜೆ ಕಡೆ ಅಭ್ಯಾಸ ಮಾಡಿಸ್ಬೇಕು, ಊಟಕ್ಕೆ ಮಾಡಿಸ್ಬೇಕು, ನಾ ಬರ್ತೇನ್ರಿ, ಬಂದ ಕೂಡಲೇ ನನಗೆ ಚಹಾ ಬೇಕ್ರಿ, ಆದರೆ ಬಿಟ್ಕೊಟ್ಟಕ್ಕೆ ಬರೀ ನಿಮ್ಮ ಕಡೆನ ಬರತ್ತಾಳ, ನಾ ಏನು ಮಾಡಿದ್ರು ಕೇಳುವಳ. ಹೆಂಗ್ರಿ ಅದು?
ನಮ್ಮ ಮನ್ಯಾಗೆಲ್ಲ ಕೆಟ್ಟತ್ ವ್ಯವಸ್ಥೆ, ನಾ ಹೇಳಿರ ಕೇಳುವಳು ನೀನ ಬರಬೇಡ ಅಂತ ಆಕೆ ಹೇಳಿಬಿಡು ಅಂದ್ರು ಅವ್ರು. ಹೆಂಗಿದು ಕತಿ? ನಾವು ಬದುಕೋದನ್ನ ಭಾಳ ಚಲೋ ವ್ಯವಸ್ಥೆ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು? ಆಧ್ಯಾತ್ಮದ ಹಂಬಲ ನಿಮ್ಮಲ್ಲಿ ಉಡ್ತೀವಿ ಅಂತಂದ್ರೆ ಈ ಸತ್ಸಂಗಕ್ಕೆ ಬರುವಾಗ ಇನ್ನೂ 4 ಕೆಲಸ ಹೆಚ್ಚು ಮಾಡಿ ಬರ್ಬೇಕು. ಮನ್ಯಾಗ ದಿನ ಮಾಡು ಅಡುಗೆಗಿಂತ ವಿಶೇಷ ಅಡುಗೆ ಮಾಡಿಟ್ಟು ಬರಬೇಕು. ಚಲೋ ತಾಗಿ ಏನೂ ಅವ್ರಿಗೆ ತೊಂದರೆ ಆಗಲ್ದಂಗೆ ನೋಡ್ಕೊಂಡು ಬರಬೇಕು. ಯಾಕೆ? ಆಧ್ಯಾತ್ಮ ಮತ್ತು ಮಹಿಳೆ ಬರಬೇಕಲ್ಲ ನಮಗೆ. ಯವ್ವ, ಈ ಕರ್ತವ್ಯದಿಂದ ಚ್ಯುತಿ ಮಾಡಬೇಡ. ಎಂದೂ ಕೂಡ ಗಂಡನ ಅಗೌರವದಿಂದ ಕಾಣಬೇಡ. ಇದು ಆಧ್ಯಾತ್ಮ. ಏನಂದ್ರು ಪತಿಗೆ ಸತಿ ದೈವ ಅಂದ, ಸತಿಗೆ ಪತಿ ದೈವ ಅಂದರು. ಸಾಮರಸ್ಯದಿಂದ ಬದುಕಿದ್ರು. ಗಂಡ ತಪ್ಪಿದಾಗ ಇದಕ್ಕೆ ಲಕ್ಕಮ್ಮ ಬುದ್ಧಿ ಹೇಳಿದ್ಲು. ಶೂನ್ಯ ಸಂಪಾದನೆ ಜಗತ್ತಿನ ಇತಿಹಾಸದಲ್ಲಿ ಮಹಿಳೆ ಹಿರಿಮೆ ಗರಿಮೆ ಹೆಚ್ಚಿತು. ಅವೇನು ನಾನು ಹಿಂಗ್ಯಾಕೆ ಮಾಡಿದ್ನಿ ಅನುಭವ ಮಟ್ಟಕ್ಕೆ ಕರ್ಕೊಂಡೋಗಿ ಅಂತ ಅನ್ಲಿಲ್ಲ ಮಾರಯ್ಯ. ಚಲೋ ನಾನು ಹೆಂಡತಿ ಚಲೋ ಮಾತಾಡಿಲ್ಲ ಅಂತ ಒಪ್ಪಿಕೊಂಡ. ಇಬ್ಬರದು ಇತಿಹಾಸದಾಗ ಹೆಸರು ಉಳಿದು. ಅಲ್ಲಿ ಏನಾರ ಹಿಂಗಾಗಿತ್ತಂದ್ರೆ ಅದ್ರದ್ದು ಆ ಮಣಿತನ ಹೆಸರು ಬ್ಯಾಡ್ಬಿಡು ಅಂತಿದ್ರು ಅವರು. ಆ ನಿಟ್ಟಿನಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ತೆಗೆದುಕೊಂಡಾಗ ಅಪ್ಪ ಬಸವಣ್ಣನ ಮೊದಲು ಅದಕ್ಕೆ ಮಾದರಿ ಅದ. ನಿಮಗೆಲ್ಲ ಗೊತ್ತಿರಬೇಕು. ಜಗತ್ತಿನ ಎಲ್ಲ ಧರ್ಮಗಳ ಪ್ರವಾದಿಗಳ ವಿಚಾರದಲ್ಲಿ ತೆಗೆದುಕೊಂಡಾಗ ಪುರುಷ ಮಾತ್ರ ಮೇಲಾಗಿ ನಿಂತು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಒಬ್ಬನೇ ಧರ್ಮ ಪ್ರವಾದಿಯಾಗಿ ಅನಿಸ್ಕೊಂಡಿದ್ದಾನೆ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ಗೃಹಸ್ಥ ಜೀವನವನ್ನು ಸ್ವೀಕಾರ ಮಾಡಿ ಹೆಣ್ಣು ವಿರಕ್ತೆ ಗಂಡು ವಿರಕ್ತೆ ಅನ್ನುವಂಥ ವಿಶೇಷವಾದ ಧರ್ಮದ ವಾರಸ್ತಿಕೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಪ್ಪ ಬಸವಣ್ಣ ನೀಲಮ್ಮ ಅನ್ನೋದನ್ನು. ಅವ್ವ ನೀಲವ್ವನ ಮೋಹದ ಮಗಳು ಅಂದ ಸಿದ್ದರಾಮೇಶ್ವರು. ಎಷ್ಟು ಗಟ್ಟಿಬಾಳಯ್ಯ ಕರಿತಾನೆ ಅಕ್ಕ ಮಹಾದೇವಿನ. ನೀ ಯಾರು? ಉಡತಡೆಯಲ್ಲಿರ್ತಕ್ಕಂಥ ಓಂಕಾರ ಶಿಟ್ಟಿ ಲಿಂಗಮ್ಮನ ಮಗಳ ಅನ್ಲಿಲ್ಲ ಅಕ್ಕ ಮಹಾದೇವಿಗೆ. ಗಟ್ಟಿಬಾಳಯ್ಯ ಅಂದ. ಅವ್ವ ನೀಲವ್ವನ ಮೋಹದ ಮಗಳು, ಅಪ್ಪ ಬಸವಣ್ಣನ ಸುಚಿತ್ತದ ಪುತ್ತಳಿ, ಅಲ್ಲಮ್ಮ ಪ್ರಭುಗಳ ಸತ್ಯದ ಸೊಸೆ ನೀನು. ಈ ಥರ ಅಧ್ಯಾತ್ಮ ಹೊಂದಿಸ್ಕೊಂಡ್ರವ್ರು. ಯಾಕೆ? ಮಾವಂದ್ರೆ ಒಬ್ಬೊಬ್ರು ಅನ್ಸುತ್ತಿರ್ತಾರಲ್ಲ ಮನ್ಯಾಗ, ಅಷ್ಟು ದರ್ಶನ ಮಾಡ್ತಿರ್ತಾರೆ. ಯಾಕೆ? ಪುರುಷ ಪ್ರಧಾನ ಇರ್ತದ. ಅವರು ಅಟ್ಟು ನಡೆಸೇ ಬಿಟ್ರು ಹಿರಿಯರಾದರೂ ಕೂಡ. ಅತ್ತಿ ಮಾವ ಭಾಳ ಒಮ್ಮೆ ಡೇಂಜರ್ ಆಕ್ಕಾರ್ಯವ. ಅವ್ರ ಸ್ಥಾನ ಅವ್ರು ತಿದ್ಕೊಳ್ಳಿ, ಈ ನಮ್ಮ ಸ್ಥಾನ ನಾವು ತಿದ್ಕೊಳ್ಳೋಣ. ಈ ವಿಚಾರ ಸಂಕೀರ್ಣದ ಒಟ್ಟು ತಿದ್ಕೊಳ್ಬೇಕು. ಏನು ಯಾವ್ದು ಇಲ್ಲಿಂದ ಏನಾಗ್ಯದ ಆಗಿ ಹೋತಿ, ಇನ್ನು ಮೇಲೆ ಹಂಗೆ ಆಗದಂಗೆ ನೋಡ್ಕೊಳ್ಳೋಣ. ನಮ್ಮಿಂದ ಮಾತ್ರ ತಪ್ಪು ಆಗಬಾರ್ದು ನೋಡಿ. ಇದು ಚಾಲೆಂಜ್ ಇವತ್ತು ವಿಚಾರ ಸಂಕೀರ್ಣ. ನಮ್ಮಿಂದ ನಮ್ಮ ಲೌಕಿಕ ಬದುಕಿನಲ್ಲಿ ಏನೂ ಘಟನೆಗಳು ನಡೀಬಾರ್ದು. ನಮ್ಮಿಂದ ಮನೆತನಕ್ಕೆ ಧಕ್ಕೆ ಬರಬಾರ್ದು. ಮೈ ತುಂಬ ಕಣ್ಣಾಗಿಟ್ಕೊಂಡು ಬದುಕುವುದನ್ನು ಕಲೀರಿ. ಆಧ್ಯಾತ್ಮ ನಿಮ್ಮ ಮಣಿ ಬಾಗಲದಲ್ಲಿ ಇರ್ತದೆ. ಕಾಮವ ತೊರೆದಾತ ಹೇಮವ ಜರೆದಾತ ಬಾಣುವಿನ ಉದಯಕ್ಕೆ ಒಳಗಾಗದ ಶರಣನು, ಆಗಲೂ ನಿಮ್ಮ ಮಾವದೆ ನೆನೆಯುವವರ ಮನೆಯ ಕೆರಹ ಹೊತ್ತಿರಿಸೆನ್ನನು. ಅಪ್ಪ ಬಸವಣ್ಣ ಹೇಳಿದ. ಕಾಮ ಕ್ರೋಧ ಲೋಭ ಮೋಹ ಮತ್ಸರಗಳಿಂದ ಆಚೆ ಬಂದು ನಿನ್ನನ್ನೇ ಸದಾ ನೆನೆಸುತ್ತಿರುವಂಥ ಬಾಗಲದಲ್ಲಿ ಅವರ ಮನೆಯ ಮಾಲೀಕನ ಚಪ್ಪಲ್ಲವನ್ನು ಹೊತ್ತು ನಾನು ಬದುಕ್ತೇನೆ ಅಂತ ಹೆಣ್ಮಕ್ಕಳಿಗೆ ಕರೆ ಕೊಟ್ಟಲ್ಲ ಅಪ್ಪ ಬಸವ ತಂದೆ. ಏನು ಕಿಂಕರತ್ವದಿಂದ ಸಮಾಜವನ್ನು ಕಟ್ಟಿದ ಬಸವಣ್ಣಗೆ ಅವಶ್ಯಕತೆ ಇತ್ತೇನು? ಪ್ರಧಾನಮಂತ್ರಿ ಹಾಕಿದ್ದ. ಎಲ್ಲ ಅವಶ್ಯಕತೆ ತನಗೆ ಬೇಕಾಗಿರ್ತಕ್ಕಂಥ ಮಾನ ಮರ್ಯಾದೆ ಸ್ಥಾನಮಾನ ಎಲ್ಲವೂ ಇತ್ತು. ಯಾಕೆ ಅವರೆಲ್ಲರೂ ಕೂಡ ಧರ್ಮದ ಕಡೆಗೆ ಬಂದರು? ಸಮಾಜವನ್ನು ತಿದ್ದಬೇಕಂದ್ರು. ತಿದ್ದಬೇಕು ಅಂದ್ರೆ ಅಹಮ್ಮದಿಂದ ತಿದ್ದಲಿಕ್ಕಾಗೋದಿಲ್ಲ, ಕಿಂಕರತ್ವದಿಂದ ತಿದ್ದಬೇಕು. ಆಗ ವ್ಯವಸ್ಥೆ ಇತ್ತು. ಮನೆಯಲ್ಲೂ ಕೂಡ ಕಿಂಕರ ಭಾವ ಇರಬೇಕು. ಎಲ್ಲರ ಬಗ್ಗೆ ಆತ್ಮಿಕ ಪ್ರಜ್ಞೆ ಇರಲಿ. ಕಾಡುವಂತ ದೇವರ ಗಂಡ ಅಂತ ನೋಡುವಂಗಿಲ್ಲ. ಏನೋ ಅವರಲ್ಲಿರುವಂಥ ಅಜ್ಞಾನದಿಂದ ಎರಡು ಮಾತಾಡಿರ್ತಾರೆ. ನೀ ಜ್ಞಾನವಂತೆಯಾಗಿ ಅವನ ತಿದ್ದುವಂಥ ಕೆಲಸವನ್ನು ನೀ ಮಾಡಬೇಕು. ಆ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನೀಲಮ್ಮ ಆನು ಭಕ್ತಿ ಅಲ್ಲ, ಆನು ವಿರಕ್ತಿ ಅಲ್ಲ, ಆನು ಪರಮ ಸುಖಿ ಅಲ್ಲ, ಆನು ಬಸವನ ಮೂರ್ತಿಯ ಕಂಡು ಬದುಕಿದಿನ ಸಂಗಯ್ಯ ಅಂದ್ ನೋಡ್ರಿ. ಎಷ್ಟು ಚಲೋ ಮಾತು ಹೇಳಿದ್ವಿ. ಆಧ್ಯಾತ್ಮ ಮತ್ತು ಮಹಿಳೆ ಅಂದಾಗ ಆಧ್ಯಾತ್ಮ ಮತ್ತು ಐತಿ. ಇನ್ನೊಂದು 6 ನಿಮಿಷ ಐತಿ ಹಚ್ಚಿದಂತ. ಆ ಒಂದು ನಿಟ್ಟಿನಲ್ಲಿ ಆ ನೀಲಮ್ಮ ಉದ್ಗಾರವನ್ನು ತೆಗೆದ್ಲು. ಹೆಂಗೆ ತೆಗೆದ್ಲು? ನನಗೆ ಆಧ್ಯಾತ್ಮ ಸಾಧನೆ ಹೆಂಗೆ ಆಯಿತು ಅಂತಂದ್ರೆ ಬಸವಣ್ಣನಿಂದ ಆಯಿತು. ಸತಿ ಎನ್ನಲಾಗದು ಬಸವಣ್ಣನ ಎನಗೆ, ಪತಿ ಎನ್ನಲಾಗದು ಬಸವಣ್ಣನ ಎನಗೆ, ಸತಿ ಎನ್ನಲಾಗದು ಬಸವಂಗೆ ಎನ್ನನು, ಆಣು ಬಸವಂಗೆ ಶಿಸುವಾದೆ ಬಸವಣ್ಣ ಎನಗೆ ಶಿಸುವಾದ, ಉಭಯ ಕುಳವ ಹರಿದು ಸಂಗಯ್ಯ ನಿಕ್ಕಿದ ದಿಬ್ಬದಲ್ಲಿ ನಾನು ಸುಖಿ ಆದಿನಯ್ಯ ಸಂಗಯ್ಯ ಅಂದ್ಲ.
ನೋಡ್ರಿ, ವಿಚಾರ ಮಾಡ್ರಿ. ಆತ್ಮಿಕ ಪ್ರಜ್ಞೆ, ಆಧ್ಯಾತ್ಮ ಪ್ರಜ್ಞೆಗೆ ಅವರ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದಂಥ ಬಸವಣ್ಣ ಮತ್ತು ನೀಲಮ್ಮ ಆಧ್ಯಾತ್ಮವನ್ನು ಹೇಗೆ ಅಳವಡಿಸ್ಕೊಂಡಿದ್ರು ಅಂತ ಕೇಳಿದರೆ, ಅಲ್ಲಿ ಬಸವಣ್ಣ ಗಂಡು ಅನ್ನುವಂಥ ಪ್ರಜ್ಞೆ ಇರಲಿಲ್ಲ, ನೀಲಮ್ಮ ಹೆಣ್ಣು ಅನ್ನುವಂಥ ಪ್ರಜ್ಞೆ ಇಲ್ಲ. ಇರುವರೂ ಕೂಡ ಆಧ್ಯಾತ್ಮ ಕ್ಷೇತ್ರದಲ್ಲಿ ಮುಂದುವರಿತಿದ್ರು. ಬಸವಣ್ಣ ಎನಗೆ ಶಿಶುವಾದ, ಬಸವಣ್ಣನಿಗೆ ನಾನು ಶಿಶುವಾದೆ. ಉಭಯ ಕುಳವ ಹರಿದು ಗಂಡು ಹಣ್ಣು ಅನ್ನುವಂಥ ಭೇದವನ್ನು ಮರೆತು ನಾವು ಏನಾಗಿಬಿಟ್ಟಿದ್ದೇವೆ, ಸಂಗಯ್ಯನಲ್ಲಿ ಒಂದಾದ್ಮೇಲೆ ಅಲ್ಲಿ ಹೆಣ್ಣು ಇಲ್ಲ, ಅದು ಗಂಡು ಇಲ್ಲ. ಇದು ಆಧ್ಯಾತ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಭಾಳ ದೊಡ್ಡ ಕೊಡುಗೆ. ಮಹಿಳೆಯರನ್ನ ಪುರುಷರನ್ನ ಒಂದೇ ಸ್ಥಾನದಲ್ಲಿ ನೋಡಿದಂಥ ವ್ಯವಸ್ಥೆ. ಈ ಎಲ್ಲ ವ್ಯವಸ್ಥೆಗಳನ್ನು ನಾವೆಲ್ಲ ತೆಗೆದುಕೊಂಡಾಗ ಮೀರಾಬಾಯಿ ಬರ್ತಾಳೆ, ಹೆಳವಣಕಟ್ಟೆ ಗಿರಿಯಮ್ಮ ಬರ್ತಿದ್ದಾರೆ, ದಾಸಪಂಥದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಬರ್ತಿದ್ದಾರೆ. ಅವರ ಜೀವನ ಚರಿತ್ರೆಯನ್ನು ಅಲ್ಲಲ್ಲಿ ಅಪ್ಪಗಳು ಭಾಳ ಚೆನ್ನಾಗಿ ವಿವರಿಸ್ತಾರೆ. ಯಜ್ಞವಲ್ಕ ಮಹರ್ಷಿಗಳಿಗೆ 2 ಹೆಂಡಂದಿರು, ಕ್ಯಾತಾಯಿನಿ ಹಾಗೂ ಮೈತ್ರೇಯಿನಿ ಅಂತೀವಿ. ವಾನ ಪ್ರಸ್ಥಾಶ್ರಮಕ್ಕೆ ಬಂದಿರೋ ಅಪ್ಪರು ಭಾಳ ಚಂದ ಬರ್ದಾರ. ಅಪ್ಪರದ ಹೇಳಾಕತ್ತೇನೆ ನಾ ಇಲ್ಲಿ. ಸಿದ್ದೇಶ್ವರ ಅಪ್ಪರ ಒಂದು ಗ್ರಂಥದಲ್ಲಿ ಬರೆದಿದ್ದಾರೆ. ಯಜ್ಞವಲ್ಕ ಮಹರ್ಷಿಗಳಿಗೆ 2 ಹೆಂಡ್ರು. ವಾನಪ್ರಸ್ಥಾಶ್ರಮದ ಆಯುಷ್ಯ ಬಂತು, 2 ಹೆಂಡ್ರನ್ನು ಕರೆದ್ರು. ಹಾಗೆ ಹೇಳಿದ, ನಾನು ಇನ್ನು ನನ್ನ ವಾನಪ್ರಸ್ಥಾಶ್ರಮಕ್ಕೆ ನಾನು ದಾರಿ ಮಾಡಿದ್ದೇನೆ, ನೀವಿಬ್ಬರು ಚೆನ್ನಾಗಿ ಹೊಂದ್ಕೊಡ್ರಿ, ಇದೆಲ್ಲ ಆಸ್ತಿ ಸಂಪತ್ತತಿ, ನೀವು ಹೊಂದ್ಕೊಂಡು ಹೋಗ್ರಿ ಅಂದ. ಅದರಲ್ಲಿ ಕ್ಯಾತಾಯಿನಿ ಅಂದ್ಲು, ಇಲ್ಲ ನೀವು ವಾನ ಪ್ರಸ್ಥಾಶ್ರಮವನ್ನು ನಾವೆಲ್ಲ ಗೌರವಿಸ್ತೀವಿ, ನೀ ಹೇಳಿದಲ್ಲ ಇದೆಲ್ಲ ಸಂಪತ್ತು ಇದೆಲ್ಲ ಐತೆ ಅಂದೆಲ್ಲ, ನಿಮ್ಮ ಮಾತನ್ನು ನಾನು ಒಪ್ಕೊಳ್ತೇನೆ, ಇದನ್ನು ನೋಡ್ಕೊಂಡು ಹೋಗ್ತೇನೆ ಅಂತಂದ್ಲ ಕ್ಯಾತಾಯಿನಿ. ಆದ್ರೆ ಮೈತ್ರೇಯಿ ಭಾಳ ತೀಕ್ಷ್ಣಮತಿಯಾಗಿದ್ಲು. ಅವ್ರು ಕೇಳಿದ್ರು, ನೋಡ್ರಿ ಇಡೀ ಬದುಕಿನಲ್ಲಿ ಸಮಸಮವಾಗಿ ಬದುಕಿದೆವು, 2 ಕೂಡ ಭಾಳ ಚೆನ್ನಾಗಿ ಇಲ್ಲಿವರೆಗೆ ಬದುಕಿದ್ದೇವೆ. ಹೇಗೆ ಆಸ್ತಿಯಲ್ಲಿ ಅಕ್ಕಿಗರ್ಧ ನನಗರ್ಧ ನೋಡ್ಕೊಂಡು ಹೋಗ್ರಿ ಅಂತ ಏನು ಹೇಳಿದಾರಲ್ಲ, ಇಲ್ಲಿಯವರೆಗೆ ನಾನು ಅರ್ಧ ಬದುಕು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ, ನೀವು ಹಂಚ್ಕೊಂಡಿದ್ದೀರಿ. ಇವತ್ತು ನಂದೊಂದು ಮಾತು, ನಾನು ನಿಮ್ಮ ಯಾಕೆ ಹೊಕ್ಕೇರಿ ಅಂತ ಕೇಳಿದಾಗ ಅಧ್ಯಾತ್ಮದ ಆನಂದವನ್ನು ಅನುಭವಿಸ್ಲಿಕ್ಕೆ ಅಂದಾಗ, ಈ ಭೌತಿಕ ಸಿರಿವಂತಿಕೆಯಲ್ಲಿ ನನಗೆ ಸ್ಥಾನ ಬೇಡ, ನಿನ್ನ ಆಧ್ಯಾತ್ಮದ ಸಿರಿವಂತಿಕೆಯಲ್ಲೂ ನನಗೂ ಯಾಕೆ ಸ್ಥಾನ ಕೊಡಬಾರದು ಅಂತ ಕೇಳಿದ್ರು. ಇಲ್ಲಿ ಕ್ಯಾತಾಯಿನದು ಭೋಗದ ಜೀವನ ಆಯಿತು, ಮೈತ್ರೇಯನದು ತ್ಯಾಗದ ಜೀವನ ಆಯಿತು, ಯಜ್ಞವಲ್ಕದು ಯೋಗದ ಜೀವನವಾಯಿತು. ಒಂದೇ ಹಾಗೆ ಬದುಕಿದ್ರು 3 ಮಂದಿ. ಭಿನ್ನತೆ ಹೆಂಗಿದೆ ನೋಡಿ. ಆಕೆ ಭೌತಿಕ ಸಂಪತ್ತಿಗೆ ಒಡೆಯ ಸ್ಥಳ ಆಗಿ ಬದುಕಿದ್ಲು ಕ್ಯಾತಾಯಿನಿ. ಆ ಗಂಡ ಅನುಭವಿಸುವ ಆನಂದವನ್ನು ಕೂಡ ನಾನು ಭೋಗಿಸ್ಬೇಕು ಅಂತೇಳಿ ಭೋಗ ಜೀವನಕ್ಕಾಗಿ ಆತನ ಬೆನ್ನತ್ತಿದ್ಲು. ಅವ ಅಂತಿಕ ಸ್ಥಿತಿಯಲ್ಲಿರ್ತಕ್ಕಂಥ ಯೋಗದ ಮಾರ್ಗವನ್ನು ಹಿಡಿದಿದ್ದ, ಅನುಭವಿಸಿದ್ದ. ಒಂದು ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅಂಥೇಳಿ 3 ಏನದಾವಲ್ಲ ಆಧ್ಯಾತ್ಮ ಮಟ್ಟದಲ್ಲಿ, ಅಂಥವೆಲ್ಲವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ತುಳಸಿದಾಸರ ಜೀವನದಲ್ಲಿ ಅಂದರೆ ಇವನ್ನೆಲ್ಲ ನಮ್ಮ ಹಿಂದಿನ ಕಥೆಗಳು ಗೊತ್ತಿದ್ರೆ ಮನಸ್ಸೊಂದಿನ ಅದಕ್ಕೆ ಹೊಂದಿಸ್ಕೊಳ್ಳಿಕ್ಕೆ ಬರ್ತದೆ, ಹೊಂದಿಸ್ಕೊಳ್ಳಿಕ್ಕೆ ಬರ್ತದೆ. ತುಳಸಿದಾಸರು ವಿಷಯಾಸಕ್ತರಾಗಿದ್ದರು. ಹೆಂಡತಿ ಮೇಲೆ ಬಹಳ ಪ್ರೇಮ. ಆಕೆಯನ್ನು ಕೂಡಬೇಕು ಅಂತ ದೊಡ್ಡ ಹೊಳೆ ಈಜಿ ಹೋಗ್ತಾನೆ. ರಾತ್ರಿ ಬರ್ತಾಳಂತ ಗೊತ್ತಿರಲಿಲ್ಲ, ಮಧ್ಯರಾತ್ರಿಯಲ್ಲಿ ಬರ್ತಾನು ಅಂತ ಗೊತ್ತಿರಲಿಲ್ಲ. ಬಾಗಲ ಬಡಿತಾನ. ಯಾಕೆ ಎಂದಾಗ ಆಕೆ ಮೇಲಿರ್ತಕ್ಕಂಥ ಪ್ರೇಮವನ್ನು ವ್ಯಕ್ತಪಡಿಸ್ತಾನೆ. ಆ ಸಂದರ್ಭದಲ್ಲಿ ಅಂದ್ಲು, ಎಷ್ಟು ನಿನಗೆ ಹಂಬಲ ಆಗೈತೆಲ್ಲ, ಇದೇ ಹಂಬಲವನ್ನು ದೇವ್ರ ಮೇಲೆ ತೋರಿಸಿದೆ ಅಂದರೆ ಜಗತ್ ಪ್ರಸಿದ್ಧ ಒಬ್ಬ ಸಂತ ಅಕ್ಕಿಯಲ್ಲ ಅಂದ್ಲು. ಅಂದೇ ಒಂದು ಆ ಗಣಮಗ ತನ್ನ ದಾರಿಯನ್ನು ಬೇರೆ ಹಿಡಿದ ತುಳಸಿದಾಸ್ ಅಂಥೇಳಿ ಇತಿಹಾಸವನ್ನು. ಮೀರಾಬಾಯಿ ಇವತ್ತು ಎಲ್ಲಿಯವರೆಗೆ ನಮಗೆ ಆತ್ಮಿಕ ಪ್ರಜ್ಞೆ ನಮಗೆ ಬರುವುದಿಲ್ಲಲ್ಲ, ಈ ಸಮಾಜದಲ್ಲಿ ಆಗುವಂಥ ನಮ್ಮ ದಾರಿಗೆ ಸುಲಭ ದಾರಿ ಸಿಗುವುದಿಲ್ಲ. ಮೀರಾಬಾಯಿ ಒಬ್ಬ ಸಂತರು ಬಹಳ ಅನುಷ್ಠಾನವನ್ನು ಮಾಡಿದರು. ಅವ್ರ ದರ್ಶನಕ್ಕಾಗಿ ಸಾವಿರಾರು ಜನ ಸರದಿಯಲ್ಲಿ ನಿಂತಿದ್ರು. ಮೀರಾಬಾಯಿ ಬಹಳ ಅಧ್ಯಾತ್ಮದ ಹಂಬಲ, ಗೋಪಾಲಕೃಷ್ಣನನ್ನೇ ತನ್ನ ದೈವವಾಗಿ ಕಂಡಿರ್ತಕ್ಕಂಥವಳು. ನಂಬರ್ ಹಚ್ತಾರೆ, ಹೆಣ್ಮಗಳದಿ ನಡಿ ಅಂದ್ರೆ ಅಲ್ಲಿ ಮಂದೆ. ಆಕೆ ಅಂದ್ಲು, ಯಾಕಂದ್ಲೆ, ಹೆಣ್ಮಕ್ಳು ಮುಟ್ಟುವಂಗಿಲ್ಲ, ಅಲ್ಲಿ ಅಜ್ಜಾರ ಪಾದ ಮುಟ್ಟುವಂಗಿಲ್ಲ, ಬರುವಂಗಿಲ್ಲ ಅಂತಂದ್ರೆ. ಆಕೆ ಅಂದ್ಲು, ಇನ್ನೂ ಹೆಣ್ಣು ಗಂಡು ಅನ್ನುವಂಥ ಪ್ರಜ್ಞೆನ ನಿಮಗೆ ಹೋಗಿಲ್ಲ, ಮತ್ತು ಇವರೇ ಅಂತ ಸಂತರು, ನಾನಾ ಶ್ರೇಷ್ಠ, ನನಗೆ ಆ ಭಾವನೆ ಇಲ್ಲದ ನಾ ಬಂದಿನಿ ಅಂಥೇಳಿ ಇತಿಹಾಸದ ಪುಟಗಳಲ್ಲಿ ದಾಖಲವನ್ನು ಮಾಡ್ತಾಳೆ ಮೀರಾಬಾಯಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೋಡಿದಾಗ, ಇಲ್ಲಿ ಹೆಣ್ಣು ಗಂಡು ಅನ್ನುವಂಥ ಭೇದತೆಯನ್ನು ಅಳಿಸ್ಕೊಳ್ಬೇಕಾಗಿದೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುರ್ಗುಣಗಳಿಂದ ನಾವು ದೂರ ಇರಬೇಕಾಗಿದೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬದುಕನ್ನು ನಾವು ನಡೆಸಬೇಕು ಅಂತಂದರೆ ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳಲ್ಲಿ ತೃಪ್ತಿ ಜೀವನವನ್ನು ನಡೆಸುವುದರ ಬೇಕು ಬೇಡೆಂಬುದಕ್ಕೆ ಕಡಿವಾಣವನ್ನು ಹಾಕುವುದರ ಮುಖಾಂತರ ತೃಪ್ತಿ ಜೀವನ ಆಧ್ಯಾತ್ಮದ ಜೀವನಕ್ಕೆ ಕಾಲಿಡುತ್ತದೆ. ಆ ನಿಟ್ಟಿನಲ್ಲಿ ಹಲವಾರು
ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಎಂಥ ಘಟನೆ ನಡೀತು ಅಂತಂದರೆ, ತಾಯಿಯ ಎರಡೂ ಹೆಬ್ಬಟ್ಟನ್ನು ದಿನವೂ ತಾವು ಸ್ಕೂಲಿಗೆ, ಇವತ್ತು ಹೆಣ್ಮಕ್ಳು ತಯಾರಾಗಬೇಕು ಆಧ್ಯಾತ್ಮ ಕ್ಷೇತ್ರಕ್ಕೆ, ನಮ್ಮ ಮನೆಯನ್ನು ಸುಧಾರಿಸಬೇಕು ಅಂತಂದರೆ ಎರಡೂ ಆ ತಾಯಿ ಹೆಬ್ಬಟ್ಟಿಗೆ ಒಂದು ಬಟ್ಟಲದಲ್ಲಿ ನೀರು ತೊಗೊಂಡು ಬಂದ, ತಾಯಿ ನಿನ್ನ ಹೆಬ್ಬಟ್ಟನ್ನು ಎದ್ದು ಇವನು ಕುಡಿದು ಹೋಗ್ತೇನೆ, ನಿನ್ನ ಆಶೀರ್ವಾದ ನನಗೆ ಬೇಕು ಅಂತ ದಿನ ಸ್ಕೂಲಿಗೆ ಹೋಗುವಾಗ ತಾಯಿಯ ಹೆಬ್ಬಟ್ಟಿನ ಆಶೀರ್ವಾದವನ್ನು ನೀರನ್ನು ಕುಡಿದು ಸ್ಕೂಲಿಗೆ ಹೋಗ್ತಿದ್ರಂತ ಸ್ವಾಮಿ ವಿವೇಕಾನಂದರು. ಅದೇ ಘಟನೆ ನಡೆದಾಗ ಒಬ್ಬ ಪರಸ್ತ್ರೀ ಬಯಸಿದಾಗ ಎಂಥ ಮಾತನ್ನು ಹೇಳಿ ಬಂದರು, ನಾನೇ ನಿನ್ನ ಮಗು, ನೀನೇ ನನ್ನ ತಾಯಿ ಅನ್ನುವಂಥ ಸಂದರ್ಭ. ಯಾಕೆ ಅವರಲ್ಲಿ ಆ ಪ್ರಜ್ಞೆ ಬಂತು? ಪುರುಷನಾಗಿನೂ ಕೂಡ ಅವತ್ತಿನ ಸಮಾಜದಲ್ಲಿ ಮಹಿಳೆಯರನ್ನು ಕಂಡಿರ್ತಕ್ಕಂಥ ದೃಷ್ಟಿ, ಮಹಿಳೆ ಆಗಿನೂ ಕೂಡ ಒಬ್ಬ ಪುರುಷ ಕೌಶಿಕನನ್ನು ಕಂಡಿರ್ತಕ್ಕಂಥ ದೃಷ್ಟಿ, ಇವೆಲ್ಲ ದೃಷ್ಟಿಕೋನಗಳಲ್ಲಿ ನಮಗೆಲ್ಲ ಸಿಕ್ಕಿರತಕ್ಕಂಥ ವಚನಗಳು ನಮಗೆಲ್ಲ ಆಧಾರವಾಗಿದ್ದಾವೆ. ಆ ಎಲ್ಲ ವಚನಗಳನ್ನು ನಾವೆಲ್ಲ ಬದುಕಿನಲ್ಲಿ ಓದಬೇಕು. ಆಧ್ಯಾತ್ಮ ಅಂದರೆ ಏನು ಬೇರೆ ಅಲ್ಲ, ಮಠ ಬೇಕೋ ಪರ್ವತ ಬೇಕೋ ಚಿತ್ತ ಸಮಾಧಾನವುಳ್ಳ ಶರಣಂಗೆ. ಅಲ್ಲಮ್ಮ ಪ್ರಭುಗಳು ಭಾಳ ಚಲೋ ಗ್ರಂಥ ಬರೆದಾರೆ ಸಿದ್ದೇಶ್ವರಪ್ಪರ್. ಅಲ್ಲಮ್ಮ ಪ್ರಭುಗಳ ವಚನಗಳಿಗೆ ವ್ಯಾಖ್ಯಾನವನ್ನು ಬರೀತಾರೆ, ಓದ್ರಿ. ಅದಾವ ಎಲ್ಲ ವಿಜಾಪುರದಾಗ ಎಲ್ಲರದು ಮನ್ಯಾಗ ಅದಾವ, ನೋಡಿದನ್ನ ಎಲ್ಲರದು ಮನ್ಯಾಗ ಅದಾವು. ಅಯ್ಯೋ ಗೊತ್ತಿಲ್ಲ ಬಿಡ್ರಿ ನಮಗೆ ಅಂದ್ರು ಅವರು. ಅದ್ರಾಗ ಗೊತ್ತು ನೋಡ್ರಿ, ತೆಗೋದೇ ಇಲ್ಲ, ಓದ್ ಹಂಗಾಗಿ ಇಟ್ಟು ಬಿಟ್ಟಿದಾರು. ಒಂದು ವಚನ ಹೇಳಿದ್ನೆ ಕಾರ್ಯಕ್ರಮದಾಗ, ಅಲ್ಲಿ ಹೇಳಿದ್ರಲ್ರಿ ಅದನ್ನೊಂದು ಇಟ್ಟು ಬರ್ರಿ ಅಂದ್ರೆ ಅವ್ರ ಮನೆಗೆ ಹೋದಾಕ ಅಂದ ಕೂಡಲೇ ಯಾಕೆ ಆವತ್ತು ಬರ್ಬೋದು ಅಲ್ಲಿ ಹೋಗ್ಬಿಡ್ದ. ಕಬರ್ಡ್ನಾಗ ಅಲ್ಲಮ್ಮ ಪ್ರಭುಗಳ ವ್ಯಾಖ್ಯಾನ ಸಿದ್ದೇಶ್ವರಪ್ಪಗಳ ಬುಕ್ ಅಂತಿತ್ತು. ಮತ್ತು ಇದ್ರಾಗ ಗೊತ್ತಲ್ಲವ ವಚನ ಹೆಂಗೆ ಅದನ್ನು ಓದೇನೇ ಇಲ್ರಿ, ನಾ ತೆಗೋದೇನೇ ಇಲ್ಲ ಅಂದ್ಲಾಕೆ. ಮತ್ತು ಎದಕ್ಕೆ ಓದಿಟ್ಕೊಳ್ಳೋದು ಅವನ, ಎದಕ್ಕೆ ಓದಿಟ್ಕೊಳ್ಳೋದು? ಓದಬೇಕು, ದಿನವೂ ಒಂದೊಂದು ವಚನವನ್ನು ಓದ್ರಿ. ಸಿದ್ದೇಶ್ವರಪ್ಪಗಳು ಒಂದು ಗ್ರಂಥನಲ್ಲಿ ಬರೀತಾರೆ, ಆಧ್ಯಾತ್ಮ ಅಂದರೆ ಏನು ಬೇರೆ ಅಲ್ಲ, ನಿನಗೆ ಯಾರು ಇಷ್ಟೋ, ಯಾವ ಧರ್ಮಗುರುಗಳು ಇಷ್ಟೋ, ಯಾರ ಉಪದೇಶಗಳ ಮೇಲೆ ನಿನಗೆ ಇಷ್ಟೋ ಆ ಉಪದೇಶದ ಒಂದಿಷ್ಟು ವಚನಗಳನ್ನು ಓದೋದು, ಆ ವಚನಗಳಲ್ಲಿ ನಿನ್ನನ್ನು ನೀನೇ ತನ್ಮಯ ಆಗೋದು, ಆ ತನ್ಮಯ ಆದದ್ದನ್ನು ಬದುಕಿನಲ್ಲಿ ಆನಂದ ಪಟ್ಟುಕೊಳ್ಳೋದು, ನಿನಗಾದ ಆನಂದವನ್ನು ಇನ್ನೊಬ್ಬರಿಗೆ ಹೇಳೋದು. ಇದು ಸಾಕು ಬಿಡು ಅಂತಾನೆ ಇದೆ. ಇನ್ನೊಬ್ಬರ ಆನಂದ, ಆ ನಿನಗಾದ ಆನಂದವನ್ನು ಇನ್ನೊಬ್ರಿಗೆ ಹೇಳ್ಬೇಕು. ಮತ್ತು ನೀನು ಚಲೋ ಇಲ್ಲ ಅಂದ್ರೆ ನಮ್ಮನ್ನು ಯಾರು ನಂಬೋದು? ಮೊದಲ ಕಾಲಾಗ ಹಾವ ಬಿಡು ಮಂದಿ ಹೆಣ್ಮಕ್ಳಿಗೆ, ಮೊದಲ ಕಾಲಾಗ ಹಾವ ಬಿಡು ಮಂದಿ ಅಂತಾದ್ರೆ ತಪ್ಪು ಮಾಡಿರಿ ಕೇಳ್ಯಾರು. ಅದಕ್ಕೆ ಹೆಣ್ಮಕ್ಳ ಬುದ್ಧಿ ಮೆಣಕಾಯಿ ಕೆಳಗ ಅಂತೇವ್ರಿ ನಾವು. ಹೋಗಬೇಡ ಅಂದ್ರೆ ಹೋಗ್ಕಾರ, ಇಷ್ಟು ಆಗಬೇಕಾಗಿತ್ತು ನೋಡಂತ. ಹಂಗೇನಿಲ್ಲ, ಹೆಣ್ಮಕ್ಳ ಬುದ್ಧಿ ಕೆಳಗ ಅಂತ ಹಂಗೆ ವಿಚಾರ ಮಾಡುವಂಗಿಲ್ಲ. ಈಗ ಹೆಣ್ಮಕ್ಳ ಬುದ್ಧಿ ಏನಾಗೈತಿ ಅಂದ್ರೆ, ಅವರು ಇವತ್ತಿನ ದಿನಮಾನದಲ್ಲಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಮೊಣಕಾಲ ಕೆಳಗಿನಷ್ಟನ ಬುದ್ಧಿ ಪ್ರಯೋಗ ಮಾಡಿದಾರ. 25 ಪೈಸಾ ಮೊಣಕಾಲದಿಂದ ಇಲ್ಲಿ ಮ್ಯಾಲ ಅಂದ್ರೆ ಇನ್ನೂ 75% ಬುದ್ಧಿ ನಮ್ಮಲ್ಲಿ ಐತಿ. ಅದಕ್ಕೆ ಸೂಕ್ತ ಅವಕಾಶಗಳು ಬೇಕಾಗಿದಾವೆ, ಸಾಧನೆ ಬೇಕಾಗಿದೆ, ಅತ್ತೆಯ ಸಹಕಾರ ಬೇಕಾಗಿದೆ, ಗಂಡನ ಸಹಕಾರ ಬೇಕಾಗಿದೆ, ಸಮಾಜದ ಮುಖ್ಯವಾಹಿನಿಗೆ ಬಂದಾಗ ಸೂಕ್ತ ಪರಿಸರ ಬೇಕಾಗಿದೆ. ಅದಕ್ಕೆ ಸಪೋರ್ಟ್ ಮಾಡುವಂಥ ಇಂಥ ಬಸವಲಿಂಗಪ್ಪಗಳವರಂಥ ಗುರುಗಳು ನಮಗೆ ಬೇಕಾಗಿದ್ದಾರೆ. ಮತ್ತು ಹಂಗೆ ಅಂದ್ರೆ ಹೆಂಗೆ ಹೋಗ್ಬೇಕಾಕಿ ಹೆಣ್ಮಗಳು? ಚಲೋ ನಾನು ಕರೆದ್ರು ಅಡುಗೆ ಮನ್ಯಾಗ 2 ರೊಟ್ಟಿ ಮಾಡ್ಕೊಂಡಿರುವಂಥ ಹೆಣ್ಮಗಳನ್ನು ಇಂಥ ಒಂದು ಮಹಾನ್ ವೇದಿಕೆಗೆ ಕರೆದ್ರು. ಏನೋ ಅಳವಡಿಸ್ಕೊಂಡದನ್ನು ಹೇಳಿನಿ, ನೀವು ಚಪ್ಪಾಳೆ ತಟ್ಟಿರಿ, ನಾವು ಚಲೋ ನೀವು ಚಲೋ ಅಪ್ಪಾರ ಶಿಷ್ಯರ ಆದಿವು. ಇಲ್ಲ ಅಂತಂದ್ರೆ ಅವಕಾಶ ಇರಲಿಲ್ಲ ಅಂದ್ರೆ ಏನು ಮಾಡೋಕ್ಕಲ್ಲ, ರಗೋಳು ಅವಕಾಶ ಕೊಡ್ತೇವ್ರಿ. ಒಂದು ಮಾಡಕ್ಕೆ ಹೋಗಿ 9 ಮಾಡಿ ಹೋಗಿದಾವ ಮಣ್ಣೆ, ಅದಕ್ಕೆ ಕರಿವಲ್ಲು ನಾವಂದ್ರೆ ಅದು ನಡೆದತ್ರಪ್ಪಾರ ನಮ್ಮ ಊರಾಗ. ಇಲ್ಲೆಲ್ಲ ನಮ್ಮ ಊರಾಗ ನಮ್ಮ ಗುರುಲಿಂಗ ಸ್ವಾಮೀಜಿ ಅವ್ರು ಬಂದಿದ್ರು, ಅವ್ರಿಗೆಲ್ಲ ಗೊತ್ತಿದೆ. ಆದ್ರೆ ಚಲೋ ಪ್ರಯೋಗ ವಚನಗಳನ್ನು ಓದ್ರಿ. ಇಲ್ಲಿ ಡಾಕ್ಟರ್ ಅಂಬಿಕಾ ಅವ್ರದಾರ, ಅವ್ರು ಹೇಳಿರು ಒಂದು ವಚನ ಬರ್ಕೋತೇನ್ರಿ ಅಂದ್ರೆ, ಏನು ಬರ್ಕೋಬೇಡ್ರಿ, ವಚನ ಸೊಂಬಿಟ್ಟು ಬಟ್ಟ್ಯಾವ ನಿಮ್ಮ ಮನ್ಯಾಗ ತೆಗೆದು ಓದ್ರಿ, ಒಂದೊಂದು ಓದ್ರಿ. ತಿಳಿಲಿಲ್ಲ ಇಂಥ ವಿಚಾರದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಅದಕ್ಕಾಗಿ ಇರ್ತಕ್ಕಂಥ ಪ್ರವಚನಗಳಲ್ಲಿ ಅವನ್ನೆಲ್ಲ ಅರ್ಥೈಸಿ ಮಾಡಿಕೊಡ್ರಿ. ಬಹಳ ದೊಡ್ಡ ಪರಂಪರೆ ನಮ್ಮ ಭಾರತ ದೇಶದ ಪರಂಪರೆ. ಅಂಥ ಒಂದು ಪರಂಪರೆಗೆ ನೀವೆಲ್ಲ ನಾಂದಿ ಹಾಡಬೇಕು ಅಂತಂದ್ರೆ ಯಾವ ಧರ್ಮಗಳು ಕೊಡದೇ ಇರತಕ್ಕಂಥ, ಯಾವ ದೇಶಗಳು ಕೊಡದೇ ಇರತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಪರಂಪರೆ ನಮ್ಮದು. ಅದರಲ್ಲಿಯೂ ನಿಮಗೆ ಒಂದು ಮಾತು ಹೇಳಿ ಮುಗಿಸಿಬಿಡುತ್ತೇನೆ, 3 ನಿಮಿಷ ಹೆಚ್ಚಾಗಿದೆ. ಮತ್ತೆಂಥ ಅವಕಾಶ ಕೊಟ್ರೆ ಇರಲಿ. ಈಗ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿ ಏನಂದರೆ ಇಲ್ಲವಯ್ಯ, ಶಿವಚರಣರೆಂಬುದೊಂದು ಗಾಳಿ ಬೇಗ ಬಿಟ್ಟಲ್ಲಿ ಬೇಗನೆ ತೂರಿಕೊಳ್ಳಿರಿ ಅಂದ ನಮ್ಮ ಅಂಬೇಗಡ ಚೌಡಯ್ಯ. ಒಂದೇ ಒಂದು ಮಾತು, ಅದು ಏನು ಅಂತ ಕೇಳಿದ್ರೆ, ಬಹಳ ವಿಚಿತ್ರವಾಗಿರತಕ್ಕಂಥ ಘಟನೆಗಳು ಸಮಾಜದಲ್ಲಿ ನಡೀತಾವೆ. ಆ ಎಲ್ಲ ಘಟನೆಗಳನ್ನು ಇವತ್ತೆಲ್ಲ ನಾವು ತೆಗೆದುಕೊಂಡಾಗ ನಮ್ಮ ಧರ್ಮಕ್ಕೆ, ಇವತ್ತು ವಿಶ್ವ ಮಹಿಳಾ ದಿನಾಚರಣೆಗೆ ನೀವೆಲ್ಲ ಭಾಳ ಆಡಂಬರ ಮಾಡ್ತೀರಿ.
ವಿಶ್ವ ಮಹಿಳಾ ದಿನಾಚರಣೆ 1909 ಅಥವಾ 8ರಲ್ಲಿ ಆಸುಪಾಸಿನಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ವಿಶ್ವಸಂಸ್ಥೆ ಘೋಷಣೆ ಮಾಡಿದಂಥ ವಿಶ್ವ ಮಹಿಳಾ ದಿನಾಚರಣೆ. ಅದು ಯಾಕೆ ಆತು ಅಂದ್ರೆ, ಒಂದು ನ್ಯೂಯಾರ್ಕಿನಲ್ಲಿ ಸಿದ್ಧ ಉಡುಪುಗಳ ಕಾರ್ಖಾನೆಯಲ್ಲಿ ಮಹಿಳೆಯರಿಗೆ ಕಡಿಮೆ ಪಗಾರ, ಗಂಡ್ಮಕ್ಕಳಿಗೆ ಹೆಚ್ಚು ಪಗಾರ ಕೊಡ್ತಿದ್ರು. ಇದನ್ನು ಒಬ್ಬ ವೈಚಾರಿಕ ಪ್ರಜ್ಞೆ ಹೆಣ್ಮಗಳ ದಿಟ್ಟ ಹೆಜ್ಜೆ ನಿಟ್ಲು. ಅವರಷ್ಟನ್ನ ತಾಸು ನಾವು ದುಡಿತೇವೆ, ಅವ್ರಿಗಿಂತ ಇನ್ನೂ ಚಲೋ ಕೆಲಸ ನಾವು ಮಾಡ್ತೇವೆ, ಮತ್ತು ನಮಗೆ ಯಾಕೆ ಕಡಿಮೆ ಅವ್ರಿಗೆ ಯಾಕೆ ಹೆಚ್ಚು ಅಂತ ಪ್ರತಿಭಟನೆ ಮಾಡಿದ್ಲು. ಅದೆಲ್ಲ ದೇಶಗಳಿಗೆ ಮುಟ್ಟಿತು. ಅದನ್ನು ತಿಳ್ಕೊಂಡಿರ್ತಕ್ಕಂಥ ವಿಶ್ವಸಂಸ್ಥೆ ಹೌದಾ ಹೆಣ್ಮಗಳು ಹೇಳೋದು ಖರೆ ಐತೆ ಅಂತೇಳಿ ತಿಳ್ಕೊಂಡು ಎಲ್ಲ ದೇಶಕ್ಕೂ ಕೂಡ ಅವ್ರು ಏನು ಮಾಡಿದ್ರು, ಆಕೆ ಪ್ರತಿಭಟನೆ ಮಾಡಿ ಅಂಗೀಕಾರ ಕಾನೂನದಲ್ಲಿ ಆದಂಥ ದಿನವನ್ನು ವಿಶ್ವ ಮಹಿಳಾ ದಿನಾಚರಣೆ ಅಂತ ಕರೆದ್ರು. ಆದರೆ ಒಂದು ನೆನಪಿಟ್ಟುಕೊಡ್ರಿ, ಯಾಕೆ ವಿಜಯಪುರದ ಹೆಣ್ಮಕ್ಳದ್ದು ಇಡೀ ಜಗತ್ತಿಗೆ ಮಾದರಿ ಆಗಬೇಕು ಅಂದ್ರೆ, ಏನಾದರೂ ವಚನ ಸಾಹಿತ್ಯ ಕಲ್ಯಾಣ ಕ್ರಾಂತಿಯ ನಂತರ ದೇಶ ವಿದೇಶಗಳಲ್ಲಿ ಮನೆಗಳಲ್ಲಿ ಇವತ್ತು ಮುಟ್ಟಿತ್ತು ಅಂದ್ರೆ, ಏನಾರ ವಿಶ್ವಸಂಸ್ಥೆ ನಿರ್ಧಾರ ಮಹಿಳೆಯರ ಬಗ್ಗೆ ತಗೊಳ್ತಿತ್ತು ಅಂದ್ರೆ 12ನೇ ಶತಮಾನದ ಅಕ್ಕ ಮಹಾದೇವಿಯ ಪ್ರಥಮ ವಿಶ್ವ ಮಹಿಳಾ ದಿನಾಚರಣೆಗೆ ಕಾರಣರಾಗ್ತಿದ್ಲು. ಅಮಗೆ ರಾಯಮ್ಮ ಸೊಲ್ಲಾಪುರದ ಸಿದ್ದರಾಮೇಶ್ವರ ಭತ್ತವನ್ನು ಕುಟ್ಟೋದು ಬಿಟ್ಟು ಬೈವಿನ ಹೊರಗೆ ಬಂದ್ಲ, ಅವು ವಿಶ್ವ ಮಹಿಳಾ ದಿನಾಚರಣೆ ಹಾಕಿದ್ದೆವು. ಬಹಳ ಘಟನೆಗಳು ಅವು ಬರಲಿಲ್ಲ. ಅದಕ್ಕೆ ಕಾಲ ಮಿಂಚದ, ಚಿಂತಿಸಿ ಫಲವಿಲ್ಲ. ಆದರೆ ಇನ್ನು ಸತ್ತ ಶಿಶು ನಮ್ಮ ಕೈಯಲ್ಲಿಲ್ಲ, ಸತ್ತದ್ದು ನಮ್ಮ ಕೈ ಮೀರಿ ಹೋಗೈತೆ. ಮುಂದೆ ಚಲೋ ಹುಟ್ಟುತ್ತ ಅನ್ನೋದು ಭವಿಷ್ಯತ್ ಕಾಲ ನಮ್ಮ ಕೈಯಾಗಿಲ್ಲ. ಪ್ರಸ್ತುತದಲ್ಲಿ ನಾವಿದ್ದೇವಲ್ಲ, ಪ್ರಸ್ತುತದಲ್ಲಿ ವಿಚಾರ ಸಂಕಿರಣದಲ್ಲಿ ಕೇಳಿದ್ದೇವಲ್ಲ, ಇನ್ನಾದರೂ ಕೂಡ ಸ್ವಾತಂತ್ರ್ಯ, ಆತ್ಮಿಕ ಪ್ರಜ್ಞೆ, ಆತ್ಮಿಕ ಸ್ಥೈರ್ಯ, ಮನೋಸ್ಥೈರ್ಯ ಎಲ್ಲವನ್ನೂ ನಾವೆಲ್ಲ ಮೈಗೂಡಿಸಿಕೊಂಡು ನಿಜವಾಗಿ ನಾವು ಬೆಳೆದದ್ದೇ ಆದರೆ ಆ ಆಧ್ಯಾತ್ಮ ಭಾಳ ಸರಳವಾಗಿ ನಮ್ಮ ಕೈ ಸೇರ್ತದೆ. ಸೊ ಮುಂಜಾನೆ ಒಂದು ಲಿಂಗ ಪೂಜೆ ಮಾಡ್ಕೋದು, ಲಿಂಗಯ್ಯನಿಗೆ ಎಲ್ಲ ಅರ್ಪಣೆ ಮಾಡ್ಕೊಳ್ಳೋದು, ಎನ್ನ ಮಾಮಕ್ಷೇಮ ಅನ್ರಿ ಏನಂತೀರೇನ್ರಿ, ಭಾಳ ಚಲೋ ವಚನ ಅದಾವ. ಮತ್ತು ಕಷ್ಟಗಳು ಬಂದಾಗ ಅಳಾಕೆ ಹೋಗಬೇಡ್ರಿ, ಅದೊಂದು ಹೆಣ್ಮಕ್ಳ ವೀಕ್ನೆಸ್ ಭಾಳ. ಅಳಾಕೆ ಹೋಗಬೇಡ್ರಿ, ಪ್ರಸಾದ ಆಗಿ ಸ್ವೀಕರಿಸ್ಬೇಕು. ಎಷ್ಟು ಚಂದ ಪ್ರಸಾದಿಕ ಜೀವನ ಅಂತ ಬರೀತಾರೆ ಸಿದ್ದೇಶ್ವರ. ಕಾಯ ಪ್ರಸಾದವೆನ್ನ, ಜೀವ ಪ್ರಸಾದವೆನ್ನ, ಭಾವ ಪ್ರಸಾದವೆನ್ನ, ತನು ಪ್ರಸಾದವೆನ್ನ, ಮಣ ಪ್ರಸಾದವೆನ್ನ, ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಪ್ರಸಾದವ ಹಾಸಿ ಹೊದ್ದುಕೊಂಡಿಪ್ಪೆನಯ್ಯ. ಯಾಕೆ ಪ್ರಸಾದಿಕ ಜೀವನ ಆಗೋದಿಲ್ಲ? ಬಂದಿರತಕ್ಕಂಥ ಕಷ್ಟಗಳನ್ನು ಸವಾಲಾಗಿ ತಗೊಂಡು ಶಿರ ಹರಿದು ಕೆಳಗೆ ಬಿದ್ದಡೆ, ನಾ ಏನು ಬಯಸಾತಿದ್ನಲ್ಲಿ ನಿನ್ನ ಕೂಡ್ಬೇಕಂತ ತಾನಾಗಿನ ಬಂದಂತೇನೆ ಅಂತ ಸಾವಕ್ಕೂ ಕೂಡ ಹೆದರಲಿಲ್ಲ. ಮರಣವನ್ನು ಮಹಾನವಮಿ ಆಗಿತ್ತು. ಸಾವೋದಕ್ಕಿಂತ ದೊಡ್ಡ ಸಮಸ್ಯೆ ನಿಮಗೆ ಬರ್ತತೇನೋ, ಏನೋ ಒಂದಿಟ್ಟು ಬಡತನ ಬರ್ತದೆ, ಒಂದಿಟ್ಟು ಶ್ರೀಮಂತ ಬಂದಿರುತ್ತೆ. ಅವೆರಡನ್ನೂ ಸಮಾನ ಆಗಿ ತಗೋರಿ, ನಿಮಗೆ ದುಃಖ ಆಗೋದಿಲ್ಲ. ಈ ಶ್ರೀಮಂತಿಗೆ ಬಂತು ಅಂದ್ರೆ ನನ್ನಂತವ್ರ ಯಾರೋ ಇಲ್ಲ ಅಂದಾಕಿನ ದಿನ ಒಂದೊಂದು ಸೀರೆ ಉಟ್ಕೊಂಡು ಪೇಟೆಯಾಗ ಅಡ್ಡಾಡಿದ್ನು ಅಂದ್ರೆ ಆ ಶ್ರೀಮಂತಿಗೆ ಹೋಗಿಬಿಡ್ತತ. ಬಡತನ ಬಂದತಿ ಅಂತ ಹತ್ಕೊಂತ ಮನ್ಯಾಗ ಕೈ ಕುಂತ್ಕೊಂಡ್ರೆ ಬಡತನ ಇನ್ನಿಷ್ಟು ಮನೆ ಬರ್ತದೆ. ದುಡಿಬೇಕು, ಸತ್ಯ ಶುದ್ಧ ಕಾಯಕದಲ್ಲಿ ಲಕ್ಷ್ಮಿ ಎತ್ತ ನೋಡಿದ ತಿಪ್ಪಳು ಅನ್ನುವಂಥ ಸಂದೇಶ ಇದೆಯಲ್ಲ. ಅದಕ್ಕೆ ತಾವೆಲ್ಲರೂ ಕೂಡ ಇಂಥ ಒಂದು ಆಧ್ಯಾತ್ಮದ ವಿಚಾರದ ಒಂದು ಈ ಸಂಕೀರ್ಣ ನನ್ನ ಬದುಕಿನಲ್ಲಿ ಇಂಥ ಒಂದು ಅವಕಾಶಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನೀವೆಲ್ಲರೂ ಈ ಸಿದ್ದೇಶ್ವರ ಜ್ಞಾನ ಯೋಗಾಶ್ರಮ ಸುಮಾರು 14 ವರ್ಷಗಳ ಹಿಂದೆ ಸಿದ್ದೇಶ್ವರಪ್ಪಗಳವರು ಬೈಲಹೊಂಗಲದಲ್ಲಿ ಪ್ರವಚನ ನಡೆಸಿದಾಗ ಎಲ್ಲ ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅಂದ್ರೆ ನಮ್ಮ ಕೈಯಾಗ ಕೊಡ್ಬೇಕಟ್ಟು ಹಿರೇತನ ನಾವು ಭಾಳ ಚಲೋ ಮಾಡ್ತೇವೆ. ಈ ಟೇಜ್ರಿ ಚಾವಿ ಅವ್ರ ಕೈಯಾಗ ಹಂಗೆ ಮಾಡ್ರಿ ಅಂತಿರ್ತಾರೆ ಒಂದೊಂದು ಊರಾಗ ಗಂಡಸೂರು. ಹಂಗಿಲ್ಲ, ಎಲ್ಲ ಕೊಡಬೇಕು, ಟೇಜ್ರಿ ಚಾವಿನೂ ಕೊಡಬೇಕು, ಅಧಿಕಾರ ಕೊಡಬೇಕು, ಚಲೋ ಕೆಲಸ ಮಾಡ್ತಾರೆ. ಅದಕ್ಕೆ ಆಗೆಲ್ಲ ನಮಗೊಂದು ಜವಾಬ್ದಾರಿ ಹೊರಿಸಿದ್ರು. ಅಕ್ಕನ ಬಳಗದವರು ಆಶ್ರಮಕ್ಕೆ ಬರುವಂಥ ಹಲವಾರು ಪೂಜ್ಯರ ಪ್ರಸಾದ ವ್ಯವಸ್ಥೆ ಕೊಟ್ಟಾಗ ಇಷ್ಟು ಅಚ್ಚುಕಟ್ಟಾಗಿ ಕೇವಲ ಒಂದು ಮೊಬೈಲದಲ್ಲಿ ಸಂದೇಶವನ್ನು ಕಳಿಸುವುದರ ಮುಖಾಂತರ ಅಲ್ಲೇ ಇರ್ತಕ್ಕಂಥ ಹೊಸೂರು ಸಂಗಣ್ಣವ್ರ ಹೊಲದಲ್ಲಿ ಅವರು ಇದ್ದರು. ನಾವೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿದಾಗ ಸಿದ್ದೇಶ್ವರಪ್ಪಗಳಂದರು 60 ತಾಯಿಂದರ ಮನೆಗೆ ನಾ ದರ್ಶನ ಕೊಟ್ಟು ಹೋಗ್ತೇನೆ ಅಂದರು. ಯಾರಿಗೂ ಹೇಳಲಿಲ್ಲ, ಕೇಳಲಿಲ್ಲ. ಗಾಡಿ ತಂತಂದು ಮುಂದೆ ನಿಂದಿರಿಸಿ ಎಲ್ಲರ ಮನೆಗೆ ಬೆಟ್ಟೆಗೆ ಹೋಗಿರತಕ್ಕಂಥ ಪುಣ್ಯಾತ್ಮ. ಇದಕ್ಕಿಂತ ಮಹಿಳಾ ವಿಚಾರ ಸಂಕಿರಣೆಯನ್ನು ಏನಿದೆ ತಾರೆ ಸಿಕ್ಕಿರ್ತಕ್ಕಂಥ 4-6 ಜನರ ಮಧ್ಯೆ ನಡೆದ್ರೆ ಚಲೋದನ ಇರಲಿ, ಚಲೋದ ಉಣ್ರಿ, ಚಲೋದ ತಿನ್ರಿ, ಚಲೋದ ಚಿಂತನೆ ಮಾಡಿರಿ, ಆಧ್ಯಾತ್ಮ ನಿಮ್ಮ ಬಳಿಗೆ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಶ್ರೀಗಳ ಶ್ರೀಚರಣಕ್ಕೆ ನನ್ನ ಈ ಒಂದು ಅಲ್ಪ ಜ್ಞಾನದ ನುಡಿಗಳನ್ನು ಅರ್ಪಣೆ ಮಾಡಿ ನಾನು 2 ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ತಮ್ಮೆಲ್ಲರಿಗೂ ಶರಣು. ಶ್ರೀಮತಿ ಪ್ರೇಮಾ ಅಂಗಡಿಯವರು ಅಧ್ಯಕ್ಷರು, ಜಿಲ್ಲಾ ಕದಳಿ ವೇದಿಕೆ ಬೆಳಗಾವಿ. ಇದುವರೆಗೆ ಮಹಿಳೆ ಮತ್ತು ಆಧ್ಯಾತ್ಮದ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದರು. ಎಲ್ಲರಿಂದಲೂ ಜೋರಾದ ಚಪ್ಪಾಳೆ ಬರಬೇಕು. ಪ್ರೇಮಕ್ಕಾ ಅಂಗಡಿಯವರು, ಜಿಲ್ಲಾ ಕದಳಿ ವೇದಿಕೆ ಬೆಳಗಾವಿ. ಮುಂದಿನ ಉಪನ್ಯಾಸದತ್ತ ಹೋಗೋಣ ಬನ್ನಿ. ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ಕಂದಯ್ಯ
ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಅಂತ ಹಾರೈಸುವಂಥ ಎಲ್ಲ ತಾಯಂದಿರರ ಹೃದಯಕ್ಕೆ ಮೊಟ್ಟ ಮೊದಲು ನಾನು ಅಂತರಾತ್ಮದ ಶರಣಾರ್ಥಿಯನ್ನು ಇಲ್ಲಿ ಸಂದರ್ಭದಲ್ಲಿ ಸಲ್ಲಿಸ್ತಾ, ವಿಶೇಷವಾದಂಥ ಒಂದು ಆಶ್ರಮ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ವಿಜಯಪುರ ಜಿಲ್ಲೆಯ ಜ್ಞಾನ ಯೋಗಾಶ್ರಮ ಅನ್ನುವಂಥದ್ದನ್ನು ತುಂಬ ಭಕ್ತಿ ಭಾವಗಳಿಂದ ನಾವು ಹೇಳಬೇಕಾಗತ್ತೆ. ಇಂಥ ಒಂದು ವಿಶೇಷವಾದಂಥ ಒಂದು ಜ್ಞಾನ ಯೋಗಾಶ್ರಮದಲ್ಲಿ ಇಂದು ನಮ್ಮೆಲ್ಲರಿಗಾಗಿ ನಾವೀಗೇನು ನಮ್ಮ ಪ್ರೇಮಕ್ಕನವ್ರು ಹೇಳಿದ್ರಲ್ಲ, ಆ ಮಹಿಳೆಯ ಎಲ್ಲ ಕಾಲಘಟ್ಟದ ಚಿತ್ರಣವನ್ನು ನಮ್ಮ ಕಣ್ಮುಂದೆ ಕೊಟ್ಟಿದ್ದಾರೆ. ನಾವೇನು ಸಂವಿಧಾನದಲ್ಲಿ ಓದ್ತಾ ಇದ್ದೀವಿ, ಬಸವಣ್ಣನವರ ಸಮಾನತೆಯ ತತ್ವವನ್ನು ಕೇಳ್ತಾ ಇದ್ದೀವಿ, ಆದರೆ ನಿಜವಾಗ್ಲೂ ಕೂಡ ಇವತ್ತು ಮಹಿಳಾ ಸಮಾನತೆ ಎಲ್ಲಿದೆ ಅಂದರೆ ಅದು ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಇವತ್ತಿನ ಮಹಿಳಾ ವಿಚಾರ ಸಂಕಿರಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗಲಿಕ್ಕೆ ಪರಮ ಪೂಜ್ಯ ಶ್ರೀಗಳು ಇಂಥ ಒಂದು ಬಹುದೊಡ್ಡ ಅವಕಾಶವನ್ನು ನಮಗೆ ಕಲ್ಪಿಸಿ ಕೊಟ್ಟಿದ್ದಾರಲ್ಲ, ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ತಾ ಇವತ್ತಿನ ವಿಶೇಷವಾದಂಥ ಈ ಒಂದು ಮಹಿಳಾ ವಿಚಾರ ಸಂಕಿರಣದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರ ಅಂತರಾತ್ಮಕ್ಕೆ ಜ್ಞಾನಾಮೃತದ ನುಡಿಗಳನ್ನು ಕೊಡಲಿಕ್ಕೆ ಈ ಒಂದು ವೇದಿಕೆ ತುಂಬ ಒಂದು ಕಾತುರತೆಯಿಂದ ಕಾದಿರುವಂಥದ್ದು. ಅಧ್ಯಕ್ಷ ಗುರುಗಳಾಗಿರುವಂಥ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ನಾ ಭಕ್ತಿಪೂರ್ವಕವಾದಂಥ ಒಂದು ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಂದು ವಿಶೇಷವಾಗಿ ಮಹಿಳೆ ಮತ್ತು ಆಧ್ಯಾತ್ಮ ಅನ್ನುವ ವಿಷಯವನ್ನು ತುಂಬ ಸುಂದರವಾಗಿ ಪ್ರೇಮದಿಂದ ನಮ್ಮೆಲ್ಲರ ಅಂತಃಕರಣಕ್ಕೆ ತಲುಪಿಸಿರುವಂಥ ನಮ್ಮೆಲ್ಲರ ಪ್ರೇಮದ ಅಕ್ಕ ಶರಣೆ ಪ್ರೇಮ ಅಂಗಡಿ ಅಕ್ಕನವರಿಗೂ ಕೂಡ ನಾನು ವಂದಿಸ್ತಾ, ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇಲ್ಲಿರುವಂಥ ಹಿರಿಯರು ಎಲ್ಲರೂ ಕೂಡ ನನಗೆ ಪರಿಚಯ ಇರುವಂಥವರು, ವಿವಿಧ ಎಲ್ಲ ಸಂಘಟನೆಗಳು, ನಮ್ಮ ಶರಣ ಸಾಹಿತ್ಯ ಪರಿಷತ್ ಇರ್ಬೋದು, ಕದಳಿ ಮಹಿಳಾ ವೇದಿಕೆಯ ನಮ್ಮ ಪ್ರೀತಿಯ ಸಹೋದರಿ ಡಾಕ್ಟರ್ ಉಷಾದೇವಿ ಹಿರೇಮಠ್ ಮೇಡಮ್ ಇರ್ಬೋದು, ಜೊತೆಗೆ ಇಲ್ಲಿರುವಂಥ ಎಲ್ಲ ಕಂಚಾಣಿ ಸರ್ ಇರ್ಬೋದು, ಎಲ್ಲರಿಗೂ ಕೂಡ ವಿವಿಧ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳಿಗೆ, ಇಲ್ಲಿ ನೆರೆದಿರುವಂಥ ಎಲ್ಲ ಪೂಜ್ಯರ ಪಾದಗಳಿಗೆ ನಾನು ಪೊಡಮಟ್ಟು ತಮ್ಮೆಲ್ಲರ ಅಂತರಾತ್ಮಕ್ಕೆ ಇಲ್ಲಿರುವಂಥ ಎಲ್ಲ ತಾಯಂದರಿಗೆ ಮತ್ತು ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ನನಗೆ ಕೊಟ್ಟಿರುವಂಥ ಒಂದು ವಿಷಯ ಮಹಿಳೆ ಮತ್ತು ಭಾರತೀಯ ಸಂಸ್ಕೃತಿ ಎನ್ನುವಂಥ ಒಂದು ಹಿನ್ನೆಲೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಬಹುಶಃ ನಾವು ಮಹಿಳೆ ಎನ್ನುವ ಚಿತ್ರಣವನ್ನು ಮತ್ತೆ ನಾನು ಅದನ್ನು ರಿಪೀಟ್ ಮಾಡೋದಿಲ್ಲ, ಯಾಕಂದ್ರೆ ಪ್ರೇಮಕ್ಕನವರು ಇಡೀ ಯಾವ ಕಾಲಘಟ್ಟದಲ್ಲಿ ಮಹಿಳೆಯ ಸ್ಥಾನಮಾನಗಳು ಹೇಗಿತ್ತು, ಎಲ್ಲಿ ಏರಿಳಿತಗಳನ್ನು ಕಂಡ್ಲು ಮಹಿಳೆ, ಎಲ್ಲಿ ದಿಟ್ಟತನವನ್ನು ತೋರಿಸಿದ್ಲು, ಪ್ರಚಲಿತವಾಗಿ ಇವತ್ತಿನ ಮಹಿಳೆ ಹೇಗಿದ್ದಾಳೆ ಅನ್ನುವಂಥ ಎಲ್ಲ ಚಿತ್ರಣವನ್ನು ಆಧ್ಯಾತ್ಮದ ಹಿನ್ನೆಲೆಯನ್ನು ಕೊಟ್ಟು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇನ್ನು ವಿಶೇಷವಾಗಿ ಜ್ಞಾನ ಯೋಗಿಗಳು ಸಾಕ್ರಾಟಿಸ್ ಅಂತ ಜಿಜ್ಞಾಸೆಯನ್ನು ಪಡೆದಂಥವ್ರು, ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತಿಗೆ ಭಾರತೀಯ ಸಂಸ್ಕೃತಿಯನ್ನು ಪರಿಚಯಿಸಿದಂಥ ಸ್ವಾಮಿ ವಿವೇಕಾನಂದರನ್ನು ನಾವು ಇತಿಹಾಸದ ಪುಟಗಳಲ್ಲಿ ಓದಿದರೆ ಎರಡನೇ ಸ್ವಾಮಿ ವಿವೇಕಾನಂದರು ಅಂತ ಇವತ್ತು ಕರೆಸ್ಕೊಳ್ಳುವಂಥ ದಿವ್ಯ ವ್ಯಕ್ತಿತ್ವ, ಪೂಜ್ಯ ವ್ಯಕ್ತಿತ್ವ ಯಾವುದಾದ್ರೂ ಇದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಅನ್ನೋದನ್ನು ತುಂಬ ಭಕ್ತಿಪೂರ್ವಕವಾಗಿ ಭಾವನಾತ್ಮಕವಾಗಿ ನಾವು ಅದನ್ನು ಹೇಳಬೇಕಾಗತ್ತೆ. ಅಂಥ ಒಂದು ಜಗತ್ತಿನ ಹಲವು ದರ್ಶನಗಳನ್ನು, ಭಾರತೀಯ ಪಾಶ್ಚಿಮಾತ್ಯ ದರ್ಶನಗಳನ್ನು ಅವರು ಅರಗಿಸಿಕೊಂಡು ಓದಿಕೊಂಡು ತಮ್ಮ ಜ್ಞಾನ ಜಿಜ್ಞಾಸದ ಮೂಲಕ ಇಡೀ ಸಮಾಜದ ಪ್ರತಿಯೊಬ್ಬರ ಮನಗಳಿಗೆ ಸರಳವಾಗಿ ನಮ್ಮ ಜೀವನಕ್ಕೆ ತಲುಪಿಸಿದಂಥ ಪರಮ ಪೂಜ್ಯರು ನಮ್ಮ ಜೊತೆಗೆ ಯಾವಾಗಲೂ ಕೂಡ ಇರ್ತಾರ ಅಂತ ಹೇಳಲಿಕ್ಕೆ ಅವರ ಒಂದು ದಾರಿಯಲ್ಲಿ, ಅವರ ಒಂದು ಜ್ಞಾನದ ಜಿಜ್ಞಾಸೆಯಲ್ಲಿ ಇವತ್ತು ಪರಮ ಪೂಜ್ಯ ಬಸವಲಿಂಗ ಶ್ರೀಗಳ ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಮಾಡಿಕೊಟ್ಟಿದ್ದಾರೆ. ಬಹುಶಃ ನಾವು ಆ ಪೂಜ್ಯರನ್ನು ಈ ಪೂಜ್ಯರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ನಾವು ಮಹಿಳೆ ಮತ್ತು ಭಾರತೀಯ ಸಂಸ್ಕೃತಿ ಅಂತ ನಾವು ನೋಡುವಾಗ ಒಂದು ಕಡೆ ಕವಿಗಳು ಹೇಳ್ತಾರೆ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟ ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಪ್ರಶ್ನೆ ಕೇಳ್ತಾರೆ ಅವರು. ಯಾಕಂದರೆ ಮನೆಯಲ್ಲಿ ದೀಪವ ಹಚ್ಚಿ ಹೊತ್ತಿಗೆ ನಮ್ಮೆಲ್ಲರಿಗೂ ಅನ್ನವನ್ನು ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹೀಗೆ ನಾವು ಸ್ತ್ರೀ ಎನ್ನುವಂಥ ಒಂದು ಬಹುದೊಡ್ಡ ವ್ಯಕ್ತಿತ್ವವನ್ನು ನೋಡುವಾಗ ಪ್ರೇಮಕ್ಕನವ್ರು ಹೇಳ್ತಾ ಇದ್ರು, ಹೆಣ್ಮಕ್ಳಿಗೆ ಮೊಣಕಾಲು ಕೆಳಗೆ ಬುದ್ಧಿ ಅಂತ ಹಿಂದಿನ ಎಲ್ಲ ಮಾತುಗಳು ಹೇಳ್ತಾ ಬಂದಾರಲ್ಲ, ಬಹುಶಃ ನಾವು ಒಂಚೂರು ಅವಲೋಕನ ಮಾಡಬೇಕು. ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಮೊಣಕಾಲು ಕೆಳಗಾದ್ರೂ ಬುದ್ಧಿ ಇದೆ, ಆದರೆ ಗಂಡು ಮಕ್ಕಳಿಗೆ ಅಳತೇನೆ ಇವತ್ತಿಗೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು. ಆದರೆ ಎಲ್ಲ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ಪುರುಷ ಹೆಚ್ಚು ಸ್ತ್ರೀ ಹೆಚ್ಚು ಅನ್ನುವಂಥದ್ದು ನಮ್ಮ ವಾದ ಅಲ್ಲ. ಆ ಒಂದು ಬದುಕಿನ ಒಂದು ಜೀವನದ ನಿರ್ವಹಣೆಯಲ್ಲಿ ಒಂದು ಬಂಡಿಗೆ ಒಂದು ಯಾವುದೇ ಒಂದು ರಥಕ್ಕೆ ಎರಡು ಗಾಲಿಗಳು, ಎಡಗಾಲಿ ಮತ್ತು ಬಲಗಾಲಿ ಅಂತ ನಾವು ಹೇಳುವಾಗ ಎರಡೂ ಒಂದು ಗಾಲಿಗಳು ಎಷ್ಟು ಮುಖ್ಯನೋ, ಎರಡು ಚಕ್ರಗಳು ಎಷ್ಟು ಮುಖ್ಯನೋ, ಈ ಬದುಕೆಂಬ ಚಕ್ರಕ್ಕೆ ಮಹಿಳೆನೂ ಕೂಡ ಅಷ್ಟೇ ಮುಖ್ಯ, ಪುರುಷನೂ ಕೂಡ ಅಷ್ಟೇ ಮುಖ್ಯ ಅನ್ನುವಂಥದ್ದು ಇಡೀ ಭಾರತೀಯ ಸಂಸ್ಕೃತಿ ಹೇಳುವಂಥದ್ದೇ ಅಂಥದ್ದನ್ನು ನಮ್ಗೆ. ಯಾಕಂದ್ರೆ ಸಂಸ್ಕೃತಿ ಅಂದರೆ ಏನು ಅನ್ನುವಂಥ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡೋದಾದ್ರೆ, ಸಂಸ್ಕೃತಿ ಅಂದರೆ ಅದು ಬೇರೆ ಏನೂ ಅಲ್ಲ, ಹಿಂದಿನಿಂದ ನಡೆದುಕೊಂಡು ಬಂದಂಥ ಪರಂಪರಾನುಗತವಾಗಿ ಬಂದಂಥ ಮೌಲ್ಯಗಳು, ಜೀವನದ ವಿಧಾನ, ಬದುಕುವ ರೀತಿ,
ಜೀವನ ಶೈಲಿ ಹೇಗಿತ್ತು, ಜೀವನದಲ್ಲಿ ಯಾವುದಕ್ಕೆ ಮೊಟ್ಟ ಮೊದಲ ಆದ್ಯತೆಯನ್ನು ಕೊಟ್ಟಿದ್ರು, ಅವರ ಆಹಾರ ಪದ್ಧತಿ ಹೇಗಿತ್ತು, ನೋಡುವ ದೃಷ್ಟಿಕೋನಗಳು ಹೇಗಿತ್ತು, ಹೊಂದಾಣಿಕೆಯ ಸ್ವಭಾವ ಹೇಗಿತ್ತು, ಕೂಡು ಕುಟುಂಬದಲ್ಲಿ ಅವಿಭಕ್ತ ಒಂದು ಕುಟುಂಬದ ಒಂದು ಸಂತೋಷವನ್ನು ಅವರೆಲ್ಲ ಯಾವ ರೀತಿ ಸುಂದರತೆಯನ್ನು ಕಾಣ್ತಾ ಇದ್ರು, ಇವತ್ತಿನ ವಾಸ್ತವಿಕ ಜಗತ್ತಿನಲ್ಲಿ ಎಲ್ಲಿಂದ ನಾವು ಎಲ್ಲಿಗೆ ಹೋಗಿದ್ದೀವಿ ಅನ್ನುವಂಥದ್ದನ್ನು ಅವಲೋಕನೆ ಮಾಡ್ತಾ ನಾವು ಹೋದ್ವಿ ಅಂದ್ರೆ ಬಹುದೊಡ್ಡ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದಂಥ ದೇಶ ಅದು ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತದ ಒಂದು ಸಂಸ್ಕೃತಿ ಶ್ರೀಮಂತಿಕೆಯಲ್ಲೇ ಮುಂಚೂಣಿಯಲ್ಲಿ ನಿಲ್ಲುತ್ತೆ ಅನ್ನೋದನ್ನು ಬಹುಶಃ ನಾವು ಎಲ್ಲ ಇತಿಹಾಸವನ್ನು ಅವಲೋಕನ ಮಾಡಿದಾಗ ಗೊತ್ತಾಗುತ್ತೆ. ಒಂದು ಸಾರಿ ಹೀಗೆ ಅಕ್ಕಿ ನೋಡಿದ್ದೀವಿ ನಾವೆಲ್ಲ, ಅಕ್ಕಿ ಅನ್ನಕ್ಕೆ ಪ್ರಶ್ನೆ ಮಾಡ್ತು, ಏನು ನೀನು ಮೊದಲು ಅಕ್ಕಿನೇ ಆಗಿದ್ದಿ, ಈಗ ಯಾಕೆ ನೀನು ಅನ್ನ ಆದೆ ಅಂತ ಆ ಅನ್ನಕ್ಕೆ ಪ್ರಶ್ನೆ ಮಾಡ್ತು ಅಕ್ಕಿ. ಆವಾಗ ಆ ಅನ್ನ ಉತ್ತರಿಸ್ತು, ಇಲ್ಲ, ನಾನು ಅಗ್ನಿ ಮತ್ತು ನೀರಿನ ಸಂಪರ್ಕಕ್ಕೆ ಬಂದೆ, ಆ ಒಂದು ಗಟ್ಟಿಯಾಗಿರುವಂಥ ಅಕ್ಕಿ ಮೃದುತ್ವವನ್ನು ಪಡೆದು ಇವತ್ತು ನಾ ಅನ್ನವಾಗಿ ಎಲ್ಲರ ಹಸಿವನ್ನು ನೀಗಿಸುವಂಥ ಶಕ್ತಿಯನ್ನು ಪಡೆದಿದ್ದೀನಿ ಅನ್ನುವಂಥ ಮಾತನ್ನು ಅನ್ನ ಹೇಳ್ತು. ಇದರ ತಾತ್ಪರ್ಯ ಏನಂದ್ರೆ ಅಕ್ಕಿಯ ರೂಪದಲ್ಲಿ ನಮ್ಮ ಒಂದು ಜೀವನ ನಿರ್ವಹಣೆಯನ್ನು ಮಾಡುವಾಗ ಎಷ್ಟೋ ನಮ್ಮ ಅರಿಷಡ್ವರ್ಗಗಳನ್ನು ನಮ್ಮನ್ನು ಕಾಡ್ತಾ ಇರುತ್ತೆ. ಯಾಕಂದರೆ ನಮಗೆ ದೇಹ ಇದೆ, ಮನಸ್ಸಿದೆ, ಆತ್ಮ ಇದೆ. ಆಧ್ಯಾತ್ಮದ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮ್ಮ ಅಕ್ಕನವ್ರು ಹೇಳಿದ್ದಾರೆ. ಹಾಗಾದರೆ ದೇಹ ನಮ್ಮ ಕಣ್ಣಿಗೆ ಕಾಣುತ್ತೆ, ಎಲ್ಲರ ಕಣ್ಣಿಗೂ ಕಾಣುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿಯೊಳಗಿದ್ದೀವಿ, ವೈಯಕ್ತಿಕವಾಗಿ ಭಿನ್ನತೆ ಎಲ್ಲರಲ್ಲೂ ಸಹಜವಾಗಿದೆ. ಈ ದೇಹ ನಮ್ಮ ಕಣ್ಣಿಗೆ ಕಾಣುತ್ತೆ, ಆದರೆ ಮನಸ್ಸು ಅಗೋಚರವಾಗಿರುವಂಥದ್ದು, ಆತ್ಮನೂ ಕೂಡ ಅಗೋಚರವಾಗಿರುವಂಥದ್ದು. ಮನಸ್ಸು ಎಲ್ಲಿದೆ ದೇಹದ ಮೂಲೆಯಲ್ಲಿ ಅಂತ ಹೇಳಿದಾಗ ನಾವು ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೃದಯದಲ್ಲಿದೆ, ನಾವು ಸಹಜವಾಗಿ ಹೇಳ್ತೀವಿ, ಮನಸ್ಸಾಕ್ಷಿ ಅಂತ ಹೃದಯ ಮುಟ್ಕೊಂಡು ಹೇಳ್ತೀವಿ. ಅದು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಒಟ್ಟು ದೇಹದ ಒಂದು ಭಾಗದಲ್ಲಿದೆ. ದೇಹದ ಎಲ್ಲ ಕ್ರಿಯೆಗಳಿಗೂ ಕೂಡ ಯಾವುದು ಅಂದ್ರೆ ನಮ್ಮ ಮನಸ್ಸು. ಹಂಗಾರೆ ಇನ್ನರ್ ಮೈಂಡ್ ಅಂತ ಕರೆಸ್ಕೊಳ್ಳುವಂಥ ಇನ್ನೊಂದಿದೆ ಆತ್ಮ, ದಟ್ ಇಸ್ ಸೋಲ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಹಂಗಾರೆ ಆತ್ಮ ಏನು, ಆತ್ಮ ಎಲ್ಲಿದೆ? ಆತ್ಮವೂ ನಮ್ಮ ಜೊತೆಗಿದೆ, ಆದರೆ ಯಾವಾಗಾದರೂ ಒಂದೊಂದು ಸಾರಿ ಮನಸ್ಸು ಚಂಚಲತೆಗೊಳಗಾಗಿ ನಾವು ದಾರಿ ತಪ್ತಾ ಇರ್ತೀವಿ, ವಿಚಾರಗಳು ಬದಲಾಗ್ತಾ ಇರ್ತವೆ. ಎಷ್ಟೋ ಪ್ರಜ್ಞಾವಂತಿಕೆ ಇದ್ರೂ ಕೂಡ ಯಾವುದೇ ಸಂದರ್ಭಗಳು ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇರುತ್ತೆ. ಆದರೆ ಅಂತಹ ಸಂದರ್ಭದಲ್ಲೂ ಕೂಡ ಇದು ಸರಿ ಇದು ತಪ್ಪು ಅಂತ ತಿಳಿಸುವಂಥ ಒಳ ಮನಸ್ಸು ಪ್ರತಿಯೊಬ್ಬರಲ್ಲಿ ಇದೆಯಲ್ಲ, ಅದನ್ನು ನಾವು ಏನಂತ ಕರೆದ್ವಿ ಅಂದರೆ ಆತ್ಮ ಅಂತ ಕರೆದ್ವಿ. ಸೊ ಈ ಮೂರರ ಒಂದು ಸಮ್ಮಿಲನವಾಗಿರುವಂಥದ್ದು ಯಾವುದು ಅಂತ ಹೇಳಿದರೆ ಒಬ್ಬ ಮನುಷ್ಯನ ಬದುಕು. ಹಾಗಾದ್ರೆ ಈ ಒಂದು ಮನುಷ್ಯನ ಬದುಕಿನೊಳಗ ಈಗ ಹೇಗೆ ಅಕ್ಕಿಯ ಉದಾಹರಣೆಯನ್ನು ತಗೊಂಡ್ವಲ್ಲ, ಆ ಅಗ್ನಿ ಮತ್ತು ನೀರಿನ ಸಂಪರ್ಕಕ್ಕೆ ಬಂದಂಥ ಅನ್ನ ಹೇಗೆ ಒಂದು ಉಪಯುಕ್ತ ಆಯಿತು, ಹಾಗೆ ನಾವೆಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಯನ್ನು ಅರಿತುಕೊಂಡು ಬಿಟ್ವಿ ಅಂತ ಹೇಳಿದರೆ ನಿಜವಾದಂಥ ಒಂದು ಮಾನವೀಯ ಮೌಲ್ಯವನ್ನು ಮುಂದಿನ ಜನಾಂಗಕ್ಕೆ ಒಂದು ಸಂಸ್ಕೃತಿಯಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇಲ್ಲಿರುವಂಥ ಒಂದು ಸಂದರ್ಭವನ್ನು ಇವತ್ತು ಅವಲೋಕನೆ ಮಾಡಿದಾಗ ಭಾಳಷ್ಟು ವಿಚಾರಗಳನ್ನ ಹೇಳಿದರು. ಯಾವ ರೀತಿ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಿದ್ದಾವೆ, ಇವತ್ತು ನಮ್ಮ ಮೇಲೆ ಏನೇನು ಪಾಶ್ಚಾತ್ಯೀಕರಣದ ಒಂದು ಗಾಳಿ ಯಾವ ರೀತಿ ಬೀಸ್ತಾ ಇದೆ, ನಾವು ತಿನ್ನೋ ಆಹಾರದಿಂದ ಹಿಡ್ಕೊಂಡು ಫಾಸ್ಟ್ ಫುಡ್ಗೆ ನಾವು ಇವತ್ತು ದಾಸರಾಗ್ತಾ ಇದ್ದೀವಿ, ಅದರ ಮೂಲ ಸಂಸ್ಕೃತಿ ಆಹಾರ ಕ್ರಮವನ್ನು ಇವತ್ತು ನಾವು ಮರಿತಾ ಇದ್ದೀವಿ. ಜೊತೆಗೆ ಇವತ್ತಿನ ಪಾಶ್ಚಾತ್ಯೀಕರಣದ ಒಂದು ಗಾಳಿ ನಮ್ಮ ಉಡುಗೆ ತೊಡುಗೆಯಿಂದ ಹಿಡಿದು ಭಾಳಷ್ಟು ವಿಚಾರದಲ್ಲಿ ಬದಲಾವಣೆ ಆಗಲಿಕ್ಕೆ ಅದು ಕೂಡ ಒಂದು ಕಾರಣ ಆಗಿರುವಂಥದ್ದು. ಪಾಶ್ಚಿಮಾತ್ಯರ ಒಂದು ಕಲ್ಚರ್ ನಾವು ನೋಡಿದಾಗ ಸಂಡೇ ಮ್ಯಾರೇಜ್ ಮಂಡೇ ಡೈವರ್ಸ್ ಅನ್ನುವಂಥ ಕಲ್ಚರ್ ಅವ್ರದ್ದಿದ್ರೆ, ಬಹುಶಃ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿ ಹೇಳುತ್ತೆ 7 ಜನ್ಮಕ್ಕೂ ನೀನೇ ಗಂಡ, 7 ಜನ್ಮಕ್ಕೂ ನಾನೇ ಹೆಂಡತಿ ಎನ್ನುವಂಥ ಮೌಲ್ಯಯುತವಾದಂಥ ಒಂದು ಬಾಂಧವ್ಯ, ಪ್ರೀತಿ, ವಾತ್ಸಲ್ಯ ಎಲ್ಲಿ ಕಾಣ್ತೀವಿ ಅಂದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ನಿಜವಾದ ತಾಕತ್ತು ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಇಲ್ಲಿ ಯಾಕೆ ಅವೆರಡನ್ನು ಸಂಯೋಗ ಮಾಡಿದ್ದಾರೆ? ಒಂದು, ಮೇಡಮ್ ಅವ್ರು ಹೇಳಿದಂಥ ವಿಷಯ ಮಹಿಳೆ ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೆ ಬುದ್ಧಿ, ಆಧ್ಯಾತ್ಮ ಅಂದ್ರೇ ಅರಿವು, ಆಧ್ಯಾತ್ಮ ಅಂದ್ರೇ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವ ಒಂದು ಕ್ರಿಯೆ. ಹಾಗಾದರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಹಾಗಂದ್ರೆ ನಾವು ಕೋಟಿ ದೇವರಿಗಿಂತ ಹೆತ್ತ ತಾಯಿಯೇ ನಮಗೆ ದೇವರು ಅನ್ನುವಂಥ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಹಾಗಾಗಿ ಆಧ್ಯಾತ್ಮ ಎಲ್ಲಿದೆ ಅಲ್ಲಿ ಮಹಿಳೆ ಇದ್ದಾಳ, ಮಹಿಳೆ ಎಲ್ಲಿದೆ ಅಲ್ಲಿ ಆಧ್ಯಾತ್ಮ ಇದೆ ಅನ್ನೋದನ್ನು ಬಹಳಷ್ಟು ಸುಂದರವಾಗಿ ಹೇಳಿದ್ದಾರೆ. ಈಗ ಇನ್ನೊಂದು ವಿಷಯವನ್ನು ಕ್ರೋಢೀಕರಿಸಿದ್ದಾರೆ, ಮಹಿಳೆ ಮತ್ತು ಭಾರತೀಯ ಸಂಸ್ಕೃತಿ. ಈಗ ಒಂದು ಮಕ್ಕಳಿಗೆ ನವಮಾಸ ಹೊತ್ತು ಹೆತ್ತು ಸಾಕುವಂಥ ಒಂದು ಶಕ್ತಿ ಭಗವಂತ ಒಂದು ಹೆಣ್ಣಿಗೆ ಕೊಟ್ಟ. ಹಂಗಾರೆ 9 ತಿಂಗಳ ಕಾಲ ಗರ್ಭದಲ್ಲಿ ಬೆಳೆಯುವಂಥ ಒಂದು ಮಗು, ಅಲ್ಲಿಂದನೇ ಆ ಮಗುವಿನ ಬೆಳವಣಿಗೆ ವಿಕಾಸ ಪ್ರಾರಂಭ ಆಯಿತು. ಹಂಗಾರೆ ಬೆಳವಣಿಗೆ ವಿಕಾಸ ಪ್ರಾರಂಭ ಆಯಿತು ಅಂತ ಹೇಳಿದಾಗ
ಯಾರ ವಿಚಾರಗಳಲ್ಲಿ ಒಳ್ಳೆಯತನ ತುಂಬಿತ್ತೋ, ಯಾರ ವಿಚಾರಗಳಲ್ಲಿ ಸಂಸ್ಕಾರವಂತ ವಿಚಾರಗಳು ತುಂಬಿತ್ತೋ, ಯಾರ ವಿಚಾರದ ದೃಷ್ಟಿಕೋನಗಳು ಸರಿಯಾಗಿತ್ತೋ, ಅದು ಎಲ್ಲವೂ ಆ ಮಗುವಿಗೆ ಏನಾಯಿತು ಅಂದರೆ ಹೋಗ್ತಾ ಇತ್ತು. ಅದಕ್ಕಾಗಿಯೇ ನಾವು ಗರ್ಭಿಣಿ ಸ್ತ್ರೀಯರನ್ನು ಅವರನ್ನು ಚೆನ್ನಾಗಿ ಆರೈಕೆ ಮಾಡ್ತೀವಿ. ತಿನ್ನೋ ಆಹಾರದಿಂದ ಹಿಡಿದು ಅವರನ್ನು ನೋಡೋದು, ಅವರು ಮಾತಾಡೋದು, ಅವ್ರಿಗೆ ಕೇಳೋದು ಎಲ್ಲದೂ ಸರಿಯಾಗಿರ್ಬೇಕಂತ ಯಾಕೆ ಹೇಳ್ತೀವಿ ಅಂದ್ರೆ, ತಾಯಿಯ ಮೇಲೆ ಬೀರುವಂಥ, ಗರ್ಭಿಣಿ ಸ್ತ್ರೀ ಮೇಲೆ ಬೀರುವಂಥ ಎಲ್ಲ ಪ್ರಭಾವಗಳು ನೇರವಾಗಿ ಆ ಮಗು ಗರ್ಭದಲ್ಲಿರುವಂಥ ಆ ಮಗುವಿನ ಮೇಲೆ ಬೀರ್ತಾ ಹೋಗುತ್ತೆ. ಹಾಗಾದ್ರೆ ಸಂಸ್ಕೃತಿ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನಾವು ಹೇಳ್ತೀವಿ? ಮಹಿಳೆಯಿಂದ ಸಂಸ್ಕೃತಿ ಪ್ರಾರಂಭ ಆಯಿತು, ಮಹಿಳೆಯಿಂದ ಆಚಾರ ವಿಚಾರಗಳು ಪ್ರಾರಂಭ ಆಯಿತು, ಮಹಿಳೆಯಿಂದ ಜೀವನದ ಒಂದು ರೀತಿ ನೀತಿಗಳನ್ನು ನಾವು ಕಲಿತಾ ಹೋಗ್ತೀವಿ. ಹಾಗಾಗಿ ಸಜ್ಜನರ ಸಂಗವದು ಹೆಜ್ಜೆನ ಸವಿದಂತೆ ದುರ್ಜನರ ಸಹವಾಸೋದು ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ ಅಂತ ಹೇಳುವಾಗ, ಯಾವ ಸಂಘ ಲೇಸು, ಯಾವ ಸಂಘ ನಮಗೆ ಲೇಸಲ್ಲ ಅನ್ನೋದನ್ನ ಮೊಟ್ಟ ಮೊದಲು ನಮಗೆ ತಿದ್ದಿ ತೀಡುವ ಜೀವ ಭೂಮಿ ಮೇಲೆ ಅದು ಯಾವುದಾದ್ರೂ ಇದ್ರೆ ಅದು ನಮ್ಮ ಹೆತ್ತ ತಾಯಿ ಅನ್ನೋದನ್ನ ನಾವು ಮರಿಬಾರ್ದು. ಹಾಗಾಗಿ ಸಂಸ್ಕೃತಿ ಅನ್ನೋದು ಅಲ್ಲಿಂದ ಪ್ರಾರಂಭ ಆಯಿತು. ಹಾಗಾದ್ರೆ ನಾವು ಎಷ್ಟೋ ಒಂದು ಐತಿಹಾಸಿಕ ಭಾರತೀಯ ದೃಷ್ಟಿಕೋನಗಳನ್ನು ನೋಡ್ತಾ ಬಂದಾಗ ಹಿಂದಿನಿಂದನೂ ಕೊಟ್ಟಂತ ಅನೇಕ ಸಾಧು ಸಂತರು, ಮಹಾತ್ಮರು, ವಿಚಾರವಂತರು ಈ ಒಂದು ನೆಲದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡ್ತಾ ಬಂದಿದ್ದಾರೆ. ಈಗ ಸತಿ ಸಹಗಮನ ಪದ್ಧತಿ ಮಹಿಳೆ ಬಗ್ಗೆ ನಾವು ಹೇಳಬೇಕಾದ್ರೆ, ಹಂಗಾರೆ ಅವತ್ತಿನ ಕಾಲದಲ್ಲಿ ಗಂಡ ಸತ್ತ ತಕ್ಷಣನೇ ಹೆಂಡತಿ ಜೀವಂತವಾಗಿ ಚಿತೆಗೆ ಹಾರಬೇಕು ಅನ್ನುವಂಥ ಒಂದು ಮೂಢನಂಬಿಕೆನೋ ಅಥವಾ ಅಜ್ಞಾನದ ಒಂದು ಸಂದರ್ಭನೂ ಇತ್ತು. ಆದರೆ ಅದು ಅನಿಷ್ಟ ಅನ್ನೋದನ್ನ ತೆಗೆದು ಹಾಕ್ತಂತ ಒಬ್ಬ ಚಿಂತಕರಲ್ಲಿ ಬರ್ತಾರೆ. ಹಾಗಾದರೆ ಭಾರತೀಯ ಸಂಸ್ಕೃತಿಯಲ್ಲಿ ಹೀಗೆ ಸುಧಾರಣೆ ಮಾಡಿದಂಥ ಎಷ್ಟೋ ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಎಲ್ಲ ಒಂದು ಬದುಕಿನ ವ್ಯವಸ್ಥೆ ಇರ್ಬೋದು, ಹಿಂಗೆ ಬದಲಾವಣೆಯನ್ನ ಮಾಡಿದಂಥ ಅದೆಷ್ಟೋ ಒಂದು ಮಹನೀಯರನ್ನ ನಾವು ಓದ್ತಾ ಬರ್ತೀವಿ, ಕೇಳ್ತಾ ಬರ್ತೀವಿ. ಹಂಗಾರೆ ಒಂದೇ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ, ಸ್ವಾಮಿ ವಿವೇಕಾನಂದರ ಹೆಸರನ್ನ ಬಹುಶಃ ನಾವೆಲ್ಲರೂ ಕೂಡ ಕೇಳಿದೀವಿ. ಹಂಗಾರೆ ಇಲ್ಲಿ ಯಾಕೆ ಇವ್ರ ಹೆಸರನ್ನ ಇವತ್ತು ನಾವು ನೆನಪಿಸ್ಕೊಳ್ಬೇಕಂದ್ರೆ, ಭಾರತ ಅಂದ್ರೆ ಏನು ಅಂತ ಹೇಳಿದ್ರೆ ಬಹುಶಃ ಅವರ ವ್ಯಕ್ತಿತ್ವವನ್ನು ನೋಡಿದಾಗ ಗೊತ್ತಾಗ್ಬಿಡ್ತಿತ್ತು, ಅವ್ರ ಮಾತನ್ನ ಕೇಳಿದಾಗ ಗೊತ್ತಾಗ್ಬಿಡ್ತಿತ್ತು, ಅವರ ವಿಚಾರಗಳಿಂದ ನಮಗೆ ಭಾರತದ ಸಂಸ್ಕೃತಿ ಏನು ಅನ್ನುವಂಥ ಮಹಿಮೆ, ಹಿಮ್ಮೆ ಅದು ಎಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಹಂಗಾರೆ ಸ್ವಾಮಿ ವಿವೇಕಾನಂದರು ಬದುಕಿದ್ದು ಅಲ್ಪ ಕಾಲ ಮಾತ್ರ, 38-39 ವರ್ಷಗಳ ಕಾಲ ಅಷ್ಟೇ ಬದುಕಿದ್ರು. ಆದರೆ ಜೀವನ ಎಷ್ಟು ದಿನ ಬದುಕಿದ್ವಿ ಅನ್ನೋದು ಮುಖ್ಯ ಅಲ್ಲ, ಬದುಕಿದಷ್ಟು ದಿವಸ ನಾವು ಏನು ಕೊಡುಗೆಯನ್ನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಅನ್ನೋದಕ್ಕೆ ನಾವು ಐತಿಹಾಸಿಕ ಪರಂಪರೆಯನ್ನು ನೋಡ್ತಾ ಬಂದಾಗ ಗೊತ್ತಾಗುತ್ತೆ. ಒಂದು ಉದಾಹರಣೆ ನಾವು ಸ್ವಾಮಿ ವಿವೇಕಾನಂದರದನ್ನ ಹೇಳುವಾಗ, ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನಾವು ನರೇಂದ್ರ ಅಂತ ಹೇಳ್ತೀವಿ. ಹಂಗಾರೆ ಅವರ ತಾಯಿ ಪಾತ್ರ, ಮಹಿಳೆಯ ಪಾತ್ರ ನೋಡುವಾಗ ತಾಯಿ ಭುವನೇಶ್ವರಿ ದೇವಿಗೆ ಬಹಳಷ್ಟು ವರ್ಷಗಳ ಕಾಲ ಮಗುವಿನ ಭಾಗ್ಯ ಇರಲಿಲ್ಲ, ಮಕ್ಕಳಾಗಿರಲಿಲ್ಲ. ಆವಾಗ ತಾಯಿ ಏನು ಮಾಡ್ತಾಳೆ ಅಂದರೆ ದೇವರ ಕಡೆ ಹೋಗಿ ಬೇಡ್ಕೊಳ್ತಾಳೆ, ದೇವರೇ ನನಗೂ ಕೂಡ ಒಂದು ಮಗುವನ್ನು ಕೊಡಪ್ಪ ಅಂತ ಏನೋ ಭಕ್ತಿ ಭಾವಗಳಿಂದ ತನ್ನ ಒಂದು ಶಕ್ತಿಯಿಂದ ಬೇಡ್ಕೊಳ್ತಾಳೆ. ತಂದ ಕಾಲಾಂತರದಲ್ಲಿ ಮುಂದೆ ಅವಳಿಗೂ ಕೂಡ ಒಂದು ಮಗು ಆಗುವ ಭಾಗ್ಯ ಬಂತು, ಮಗು ಜನಿಸ್ತು, ನರೇಂದ್ರ ಅನ್ನೋ ಹೆಸರಿತ್ತು. ಆದರೆ ನರೇಂದ್ರನ ಒಂದು ತುಂಟತನ ಹೇಗಿತ್ತು ಅಂದ್ರೆ, ಒಂದು ದಿವಸ ಅದೇ ತಾಯಿ ಭುವನೇಶ್ವರಿ ಅದೇ ದೇವ್ರ ಹತ್ರ ಹೋಗ್ತಾಳ, ಏನಪ್ಪಾ ದೇವ್ರೆ ನೀನು ಮಗು ಕೊಡ ಅಂತ ಕೇಳಿದೆ, ಆದ್ರೆ ಮಂಗನ ನನ್ನ ಕೈಯಾಗ ಕೊಟ್ಬಿಟ್ಟಿಯಲ್ಲ ಅನ್ನುವಂಥ ಮಾತನ್ನ ತಾಯಿ ಭುವನೇಶ್ವರಿ ದೇವಿ ಹೇಳ್ತಾರೆ. ಆದರೆ ಅಂಥ ತುಂಟತನದ ಸ್ವಭಾವ ಇರುವಂಥ ನರೇಂದ್ರ ಮುಂದೆ ಇಡೀ ಒಂದು ಗಂಭೀರ ವ್ಯಕ್ತಿತ್ವವನ್ನು ಪಡೆದು ಇಡೀ ಒಂದು ಜಗತ್ತಿಗೆ ಮಾದರಿ ಆಗಿರುವಂಥ ಒಂದು ಸಂಸ್ಕೃತಿಯನ್ನ ಭಾರತದನ್ನ ಪರಿಚಯ ಮಾಡ್ತಾರಲ್ಲ, ಇದು ಮಹಿಳೆ ಮತ್ತು ಸಂಸ್ಕೃತಿ ಅನ್ನಲಿಕ್ಕೆ ಒಂದು ದಿಟ್ಟತನದ ಉದಾಹರಣೆ ಅನ್ನೋದನ್ನ ಮರಿಬಾರ್ದು. ಇನ್ನು ಹಲವು ಉದಾಹರಣೆಗಳನ್ನು ನೋಡಿದಾಗ ಭಗತ್ ಸಿಂಗ್ ಅಂತ ಒಂದು ದೇಶ ಪ್ರೇಮವನ್ನು ನಾವು ನೆನಪಿಸ್ಕೊಳ್ಬೇಕಿಲ್ಲಿ. ಹಂಗಾರೆ ಭಗತ್ ಸಿಂಗ್ ಅನ್ನುವಂಥ ದೇಶ ಪ್ರೇಮವನ್ನು ಕೊಟ್ಟಂಥ ಒಂದು ಶಕ್ತಿ ಯಾರು ಅಂದ್ರೆ ಅಲ್ಲಿನೂ ಕೂಡ ಒಬ್ಬ ಮಹಿಳೆ ವಿದ್ಯಾವತಿ ಎನ್ನುವಂಥ ಆ ತಾಯಿಯನ್ನು ನಾವಲ್ಲಿ ನೆನಪಿಸ್ಕೊಳ್ತಾ ಹೋಗ್ತೀವಿ. ಇನ್ನು ಮಹಾತ್ಮ ಗಾಂಧೀಜಿಯಲ್ಲಿರುವಂಥ ತ್ಯಾಗ, ಸಹನೆ, ಅಹಿಂಸೆ ಅನ್ನುವ ಒಂದು ಅಸ್ತ್ರವನ್ನೇ ಇಟ್ಕೊಂಡು, ಹಿಂಸೆ ಎಲ್ಲರೂ ಮಾಡ್ತೀವಿ, ಬಡಿ ಬಡಿ ಕಡಿ ಅನ್ನೋದು ಎಲ್ಲರ ಕಡೆ ಇದೆ, ಆದರೆ ಅದು ಯಾವುದೂ ಕೂಡ ಉಚಿತವಲ್ಲ. ಇದರಿಗಿರುವ ಪ್ರತಿ ಜೀವ ಉದಯಿಸಿದ ಪರಮಾತ್ಮ, ಬದಲಿಲ್ಲ ನಮ್ಮೊಳಗೆ ಬದಲಿಲ್ಲ ಪರರೊಳಗೆ ಎನ್ನುವಂಥ ತತ್ವವನ್ನೇ ನಂಬದಂಥ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಎನ್ನುವಂಥ ಒಂದು ಅಸ್ತ್ರವನ್ನು ಬಳಸಿ ಸಹನೆಯ ಮೂಲಕ ಇಡೀ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರ್ತಾರಲ್ಲ, ಅವರ ವ್ಯಕ್ತಿತ್ವವನ್ನು ರೂಪಿಸಿದ ಪ್ರೇರಣೆ ಕೊಟ್ಟಂಥ ಒಬ್ಬ ಆ ತಾಯಿನೂ ಕೂಡ ಏನಂದ್ರೆ ಈ ಒಂದು ಸಂಸ್ಕೃತಿಯನ್ನು ಕೊಡಲಿಕ್ಕೆ ಮೂಲ ಕಾರಣಕರ್ತಳಾಗ್ತಾಳೆ ಎನ್ನುವಂಥದ್ದನ್ನು ಇಲ್ಲಿ ಮರಿಬಾರ್ದು. ಹೀಗೆ ಹಲವು ವ್ಯಕ್ತಿತ್ವವನ್ನು ನಾವು ನೆನಪಿಸಿಕೊಂಡಾಗ ಒಂದೇ ಒಂದು ಸಣ್ಣ ಉದಾಹರಣೆ, ಯಾಕಂದರೆ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅನ್ನಿಸ್ಕೊಂಡಂಥ ಒಂದು ಮಹಿಳಾ ಪಾತ್ರ ಯಾರ್ದು ಅಂತ ಹೇಳಿದರೆ ಸಾವಿತ್ರಿಬಾಯಿ ಫುಲೆ ಅವರನ್ನು ಇವತ್ತು ನಾವು ನೆನಪಿಸ್ಕೊಳ್ಳೇಬೇಕು. ಹಾಗಾದ್ರೆ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಸಂಸ್ಕಾರ ಹೇಗಿತ್ತು ಅನ್ನೋದನ್ನು ನಾವು ಒಂದು ಇಂಡಿಯನ್ ಕಲ್ಚರನ್ನು ನೋಡೋದಾದ್ರೆ, ಕೇವಲ 8 ವರ್ಷಕ್ಕೆ ಮದುವೆಯಾಗಿ ಹೋಗ್ತಾಳೆ ಸಾವಿತ್ರಿಬಾಯಿ ಫುಲೆ. 8 ವರ್ಷಕ್ಕೆ ಮದುವೆಯಾಗಿ ಹೋದಾಗ ಅವತ್ತಿನ ಸಮಾಜ ಹೇಗಿತ್ತು ಅನ್ನೋದನ್ನು ಬಹುಶಃ ನಮ್ಮ ಪ್ರೇಮಕ್ಕ ಹೇಳಿದರು. ಎಲ್ಲವೂ ಕೂಡ ಹೆಣ್ಣು ಅಂದರೆ ಮನೆ 4 ಗೋಡೆಗಳಿಗೆ ಮಾತ್ರ ಸೀಮಿತ,
ಗಂಡನನ್ನು ನೋಡಿಕೊಂಡು ಮಕ್ಕಳನ್ನ ಲಾಲನೆ ಪಾಲನೆ ಮಾಡಿಕೊಂಡು ಮನೆಗೆ ಅಷ್ಟೇ ಇರಬೇಕು, ಹೊಸ್ಸಲನ್ನ ದಾಟಿ ಹೊರಗೆ ಹೋಗಬಾರ್ದು, ನಿರ್ಬಂಧಗಳಿದ್ವು. ಆದರೆ ಅವತ್ತಿನ ನಿರ್ಬಂಧದ ಸಂದರ್ಭದಲ್ಲಿನೂ ಕೂಡ ಒಂದು ದಿಟ್ಟ ಧೀಮಂತ ವ್ಯಕ್ತಿ ಏನಾಗಿದ್ರು ಅಂದ್ರೆ ಪತಿದೇವರಾಗಿ ಅವ್ರಿಗೆ ಸಿಕ್ಕಿದ್ರು. ಅವ್ರ ಹೆಸರೇ ಜ್ಯೋತಿಬಾಯಿ ಫುಲೆ ಅಂತ ನಾವು ಹೇಳ್ತೀವಿ. ಅದಕ್ಕೆ ಇದನ್ನು ಹೇಳೋ ಉದ್ದೇಶ ಏನಂದ್ರೆ, ಭಾರತೀಯ ಸಂಸ್ಕೃತಿ ನಮಗೆ ಏನು ಹೇಳಿಕೊಟ್ಟಿದೆ ಅಂದರೆ, ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವಂಥ ವಾದ ನಮ್ದಲ್ಲ. ಇದು ಮಹಿಳಾ ವಿಚಾರ ಸಂಕಿರಣವೇ ಇರ್ಬೋದು. ಅದಕ್ಕೆ ಮಹಿಳೆ ಹೇಳ್ತಾಳೆ ಒಂದು ಕಡೆ ಏನಂದ್ರೆ, ಹೆಣ್ಣಿನ ಜನ್ಮಕ ಅಣ್ಣ ತಮ್ಮರು ಬೇಕಾ, ಹೆಣ್ಣಿನ ಜನ್ಮಕ ಅಣ್ಣ ತಮ್ಮರು ಬೇಕಾ, ಹೊನ್ನ ಕಟ್ಟುವರು ಉಡಿಯೊಳಗ ಬೆನ್ನ ತಟ್ಟುವರು ಸಭೆಯೊಳಗ. ನೋಡ್ರಿ, ಆ ಅಣ್ಣ ತಮ್ಮರಾಗಿ ಇರದೇ ಇದ್ರು ಅಂದ್ರೆ ಹೆಣ್ಣಿನ ಜೀವನಕ್ಕೆ ಪ್ರೋತ್ಸಾಹ ಇಲ್ಲ. ಅದು ಗಂಡನಾಗಿರ್ಬೋದು, ಮಗನಾಗಿರ್ಬೋದು, ಅಥವಾ ನಮ್ಮ ಸಹೋದರನಾಗಿರ್ಬೋದು, ಯಾವುದೇ ಪಾತ್ರ ಇರ್ಬೋದು. ಆದರೆ ಅಂಥ ಒಂದು ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಜ್ಯೋತಿಬಾಯಿ ಫುಲೆ ಅನ್ನುವಂಥ ಶಕ್ತಿ ಸಿಕ್ಕಾಗ ಅಲ್ಲಿ ಶಿಕ್ಷಣಕ್ಕೆ ಮುಂದಾಗ್ತಾರೆ. 8 ವರ್ಷದ ಬಾಲಕಿ ಮದುವೆಯಾಗಿ ಹೋದಾಗ ಪರಿಸ್ಥಿತಿ ಹೇಗಿತ್ತು? ಕೌಟುಂಬಿಕ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಬೈತಾರೆ. ಆದರೆ ಶಿಕ್ಷಣವನ್ನು ಕೊಟ್ಟು ಸಾವಿತ್ರಿಬಾಯಿ ಫುಲೆ ಒಳ್ಳೆ ರೀತಿಯಾದಂಥ ಶಿಕ್ಷಣವನ್ನು ಪಡಿತಾರೆ. ನೋಡ್ರಿ, ಅದಕ್ಕೆ ಹೇಳ್ತೀವಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಈ ಸ್ಲೋಗನ್ ಕೇವಲ ಸ್ಲೋಗನ್ ಆಗಿ ಉಳಿಲಿಲ್ಲ, ಇದನ್ನು ನೈಜವಾಗಿ ಅದನ್ನು ಪ್ರಾಕ್ಟಿಕಲ್ ಆಗಿ ಜಾರಿಗೆ ತಂದಂಥ ಧೀಮಂತ ಮಹಿಳೆ ಭಾರತೀಯ ಸಂಸ್ಕೃತಿಯಲ್ಲಿ ಯಾರಾದರೂ ಇದ್ದರೆ ಅದು ಸಾವಿತ್ರಿಬಾಯಿ ಫುಲೆ ಅನ್ನುವಂಥವ್ರಿಗೆ ಮಾತ್ರ ಸಲ್ಲುತ್ತೆ. ಜೋರಾದ ಚಪ್ಪಾಳನ್ನೇ ಇವತ್ತು ನಾವು ನೆನಪಿಸ್ಕೊಳ್ಳೇಬೇಕು. ಯಾಕಂದ್ರೆ ಅಂಥ ಜ್ಞಾನವನ್ನು ಪಡಿಲಿಕ್ಕೆ ಇವತ್ತು ನಾವೇನು ಪ್ರೇಮಕ್ ಅವ್ರು ಹೇಳಿದ್ರಲ್ಲ, ಅವಕಾಶಗಳನ್ನು ಪಡಿಲಿಕ್ಕೆ, ಪ್ರಜ್ಞಾವಂತಿಕೆಯನ್ನು ಪಡಿಲಿಕ್ಕೆ, ಇದು ಸರಿ ಇದು ತಪ್ಪು ಅಂತ ನಾವು ತಿಳ್ಕೊಳ್ಳಿಕ್ಕೆ, ಕುಟುಂಬ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳಿಕ್ಕೆ, ಆ ಒಂದು ಕಾಲಘಟ್ಟದಲ್ಲಿ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡು ಮುಂದಿನ ಜನಾಂಗಕ್ಕೆ ಕೊಡುವಂಥ ಬಹುದೊಡ್ಡ ಶಕ್ತಿಯಾಗಿ ನಾವು ಮಹಿಳೆಯರು ಇದ್ದೀವಿ ಅಂತ ಹೇಳಿದ್ರೆ, ಆ ಜ್ಞಾನಕ್ಕೆ ಮಾರ್ಗ ಕೊಟ್ಟಂಥ ತಾಯಿ ಯಾರು ಅಂತ ಹೇಳಿದ್ರೆ ಸಾವಿತ್ರಿಬಾಯಿ ಫುಲೆ. ಇದು ಭಾರತೀಯ ಸಂಸ್ಕೃತಿ ಹೇಳುತ್ತೆ. ಹಾಗಾದ್ರೆ ಸಾವಿತ್ರಿಬಾಯಿ ಫುಲೆ ಮುಂದೆ ತಾವಷ್ಟೇ ಕಲೀಲಿಲ್ಲ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಬೇಕು ಅಂತ ಅವತ್ತಿನ ಕಾಲದೊಳಗನೆ ತಾನು ಕೂಡ 18 ಶಾಲೆಗಳನ್ನು ತೆರೆದಂಥ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಸಾವಿತ್ರಿಬಾಯಿ ಫುಲೆಗೆ. ಅದಕ್ಕೆ ಹಿನ್ನೆಲೆಯಾಗಿ ಜ್ಯೋತಿಬಾಯಿ ಫುಲೆ ಅವರ ಎಲ್ಲ ಸಹಕಾರನೂ ಕೂಡ ಅವರಿಗೆ ಇತ್ತು. ಅಲ್ಲಿ ಕೇವಲ ಯಾವುದೇ ಜಾತಿ ಮತ ಧರ್ಮ ಯಾವ ಭೇದ ಭಾವ ಮಾಡಲ್ಲ ಅವರು. ಎಲ್ಲ ವರ್ಗದ ಹೆಣ್ಣುಮಕ್ಕಳಿಗೂ ಕೂಡ, ಅದು ಮುಸ್ಲಿಂ ಜನಾಂಗ ಇರ್ಬೋದು, ಬೌದ್ಧರೇ ಇರ್ಬೋದು, ಸಿಖ್ರೇ ಇರ್ಬೋದು, ಹಿಂದೂಗಳೇ ಇರ್ಬೋದು, ಎಲ್ಲ ರೀತಿಯ ಹೆಣ್ಣು ಮಕ್ಕಳನ್ನು ಒಗ್ಗೂಡಿಸಿ ಶಿಕ್ಷಣಕ್ಕೆ ಒಂದು ದಾರಿದೀಪವಾಗ್ತಾರೆ. ಇವತ್ತೇನು ಆ ತಾಯಿ ಕೊಟ್ಟಂಥ ಒಂದು ಕೊಡುಗೆ, ಅದಕ್ಕಾಗೇನ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತ ಅವ್ರನ್ನ ಗುರುತಿಸ್ತೀವಿ. ಇನ್ನು ಭಾರತೀಯ ಸಂಸ್ಕೃತಿಯನ್ನು ನೆನಪಿಸಿಕೊಳ್ಳುವಾಗ ಎಷ್ಟೋ ವೀರ ಮಹಿಳೆಯರು ಇವತ್ತು ನಾವು ಹೇಳ್ತೀವಿ, ಪ್ರೇಮ ಕೇಳ್ದಂಗೆ ಎಷ್ಟೋ ಸಣ್ಣ ಸಣ್ಣ ಕಷ್ಟಗಳು ಇವತ್ತು ನಮಗೆ ಭಾಳ ಕಷ್ಟ ಅನ್ಸುತ್ತೆ. ಗಂಡ ಬೈದಂದ್ರೆ ಬೈದನ್ನ ಮಾತಾಡ್ಸಲ್ಲ ಅಂತ ಹೇಳ್ತೀವಿ. ಸಣ್ಣ ಪುಟ್ಟ ತೊಂದರೆಗಳು ಬಂದರೆ ಅತ್ತೆಯನ್ನೇ ದ್ವೇಷ ಮಾಡ್ತೀವಿ, ಅಥವಾ ಇನ್ನಿತರ ಯಾವುದೇ ಒಂದು ವೈಯಕ್ತಿಕ ಸಂಬಂಧಗಳಿಗೆ ಅಷ್ಟೇ ಸೀಮಿತವಾದಂಥ ಭಾವನೆಗಳು ನಮ್ಮ ಮನಸ್ಸು ನಮಗೆ ವಿಚಲಿತ ಮಾಡ್ತಾ ಇರುತ್ತೆ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆ ಏನೆಲ್ಲ ಸವಾಲುಗಳನ್ನು, ಏನೆಲ್ಲ ಕಷ್ಟಗಳನ್ನು ಅನುಭವಿಸಿಯೂ ಕೂಡ ದಿಟ್ಟತನವನ್ನು ತೋರಿದ್ಲು ಅಂತ ಹೇಳಲಿಕ್ಕೆ ನಾವು ಬಹಳಷ್ಟು ಉದಾಹರಣೆಗಳನ್ನು, ಅವ್ರು ಕೊಟ್ಟಂಥ ಹೇಮರೆಡ್ಡಿ ಮಲ್ಲಮ್ಮನ ಉದಾಹರಣೆಯನ್ನೇ ನಾವು ತಗೊಳ್ಳೋದಾದ್ರೆ, ಅಲ್ಲಿ ಕೂಡು ಕುಟುಂಬದಲ್ಲಿ ಒಬ್ಬ ಮಹಿಳೆ ಮೈದುನ, ಅತ್ತೆ, ಮಾವ, ನೆಗೆಣ್ಣಿ ಎಲ್ಲರ ಕಾಟವನ್ನು ಕೂಡ ಸಹಿಸಿ ಭೋಗಿಯಾಗಿರುವಂಥ ಮೈದುನನನ್ನು ತ್ಯಾಗಿಯಾಗಿ ಮಾಡಿದ್ಲಲ್ಲ, ಆ ಒಬ್ಬ ಭೋಗಿಯನ್ನೇ ಯೋಗಿಯನ್ನಾಗಿ, ಮಹಾಯೋಗಿ ವೇಮನರನ್ನಾಗಿ ತಯಾರು ಮಾಡಿದಂಥ ಶಕ್ತಿ ಭಾರತೀಯ ಸಂಸ್ಕೃತಿಯಲ್ಲಿ ಯಾರಿಗಿದೆ ಅಂದರೆ ಮಹಿಳೆಗಿದೆ. ಹಾಗಾಗಿ ನಮ್ಮ ಇಡೀ ಸಂಸ್ಕೃತಿಯನ್ನು ಅವಲೋಕನ ಮಾಡುವಾಗ ನಾವು ಎಲ್ಲಿದ್ದೇವೆ, ನಮ್ಮ ನಾಗರಿಕತೆ ಏನಾಗಿತ್ತು, ಸಿಂಧೂ ಕೊಳ್ಳದ ನಾಗರಿಕತೆಯಿಂದ ಹಿಡಿದು ಇವತ್ತು ನಾವು ಏನಾಗಿದ್ದೇವೆ. ನಾವು ಭೌಗೋಳಿಕವಾಗಿ ಭಾರತವನ್ನು ನೋಡಿದಾಗ ಹೇಗಿದೆ ನಮ್ಮ ಭಾರತ ವರ್ಣಿಸ್ತೀನೋ ಇಲ್ಲ 3 ಕಡೆ ನೀರಿದೆ, 1 ಕಡೆ ಭೂಮಿ ಇದೆ. ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ, ನಾವು ಭೌಗೋಳಿಕ ಹಿನ್ನೆಲೆಯನ್ನು ಹೇಳ್ತೀವಿ. ಉತ್ತರದಲ್ಲಿ ಹಿಮಾಲಯ ಪರ್ವತ ಪ್ರದೇಶ ಇದೆ, ಮೈದಾನ ಪ್ರದೇಶ ಇದೆ, ದಕ್ಕನ್ ಪ್ರಸ್ಥಭೂಮಿ ಇದೆ, ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿಯ ಮಧ್ಯದಲ್ಲಿ ಭಾರತ ಹರಿದು ಹಂಚಿ ಹೋಗಿದೆ. ಇದು ಭೌಗೋಳಿಕ ಹಿನ್ನೆಲೆ ಆಯಿತು. ಹಂಗಾದ್ರೆ ಇಲ್ಲಿರುವ ಜನಸಂಖ್ಯೆಯಲ್ಲಿ ಏನು ಬದಲಾವಣೆ ಆಗಿದೆ? ಇವತ್ತಿನ ತಂತ್ರಜ್ಞಾನ ಎಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗಿದೆ? ತಂತ್ರಜ್ಞಾನ ಅಂದ ತಕ್ಷಣ ಜಸ್ಟ್ ನಮ್ಮ ಕಣ್ಣು ಮುಂದೆ ಬರೋದೇ ಈಗ ಸದ್ಯ ಏನಂದ್ರೆ ನಾವು ಯೂಸ್ ಮಾಡ್ತಾ ಇರುವಂಥ ಮೊಬೈಲ್ ಫೋನ್ಗಳು. ಬಹುಶಃ ಇಂಥ ಮಹಾನ್ ಸಂತರು, ಯೋಗಿಗಳು ಒಂದು ಕಾಲದಲ್ಲಿ ಹೇಳಿದರು, ಬಹುಶಃ ಒಂದು 20 ವರ್ಷದ ಹಿಂದ್ಗಡೆ ಹೇಳಿದರು, ಮುಂದೊಂದು ದಿವಸ ಕಾಲ ಬರುತ್ತೆ ಭಾರತದಲ್ಲಿ. ಅದು ಹೇಗೆ ಬರುತ್ತಂದ್ರೆ, ಮನುಷ್ಯ ಒಬ್ಬನೇ ಹುಚ್ಚನಂಗ ದಾರಿ ಒಳಗೆ ರೋಡ್ನೊಳಗೆ ಮಾತಾಡ್ಕೊತ ಹೋಗ್ತಾನ ಅಂತ ಕಾಲ ಬರುತ್ತಾ ಅಂತ ಹೇಳಿದ್ರು. ಬಹುಶಃ ಪ್ರಾಕ್ಟಿಕಲ್ ಆಗಿ ಇವತ್ತು ಅದ ಸ್ಟೇಜ್ ಒಳಗೆ ನೀವೆಲ್ಲ ಅದೀವಿ. ಏನಂದರೆ ಇವತ್ತು ನಮ್ಮ ಕೈಯೊಳಗೆ ಒಂದು ಮುಂದುವರೆದ ಟೆಕ್ನಾಲಜಿಯಾಗಿ ಮೊಬೈಲ್ ಬಂದಿದೆ. ಅದು ಅವಶ್ಯನೋ ಅನಿವಾರ್ಯನೋ ನಮ್ಮ ಕೈಯಲ್ಲಿದೆ, ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಕೆಲವೊಮ್ಮೆ ಅಗತ್ಯತೆಯನ್ನು ಮೀರಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಅರಿವಿಲ್ಲದೆ ಅದರ ದಾಸರಾಗಿರುವಂಥದ್ದಂತೂ 100ಕ್ಕೆ 100ರಷ್ಟು ಸತ್ಯ. ಇಲ್ಲಿ ನಾವು ಹೇಳ್ತಾ ಇದ್ದೀವಲ್ಲ, ನಾವು ಕೂಡ ಅದಕ್ಕೊಂದು ಉದಾಹರಣೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದರೆ,
ಅನಿವಾರ್ಯತೆಗಳಾಗಿ ನಮಗೇನಾಗುತ್ತಂದ್ರೆ ಒಂಥರ ದಾಸರನ್ನಾಗಿ ಮಾಡುವಂಥ ಒಂದು ಪರಿಸ್ಥಿತಿಗಳು. ಹಾಗಾದರೆ ಇಡೀ ಜೀವನ ಶೈಲಿ ಭಾರತೀಯ ಸಂಸ್ಕೃತಿಯಿಂದ ಇವತ್ತಿನ ವಾಸ್ತವ ಸಂಗತಿಗಳನ್ನ, ಕೆಲವು ಸಂಗತಿಗಳನ್ನು ನಾವು ಮೆಲುಕು ಹಾಕೋದಾದರೆ, ಒಂದು ಕಡೆ ಏನು ಮಾಡುತ್ತೆ ಅಂದರೆ ಹಿಂದಿನ ಬಸವಾದಿ ಶರಣರು ಕೊಟ್ಟಂಥ ತತ್ವ ಸಿದ್ಧಾಂತಗಳು, ವಚನಗಳು ಎಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ ಈಗ. ಹಾಗಾದ್ರೆ ಇಲ್ಲಿ ಹೇಳ್ತಾರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎನ್ನುವಂಥ ಮಾತನ್ನು ಶರಣರು ಹೇಳ್ತಾ ಬರ್ತಾರೆ. ಹಾಗಾದ್ರೆ ದಯ ಅನ್ನೋದು ಎಲ್ಲಿದೆ? ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ ಹೇಳಿದರು. ನಾವು ಇವತ್ತು ಸದ್ಯ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ ಬೇಕು 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 ಅನ್ನೋದ್ರಲ್ಲೇ ಇದ್ದೀವಿ. ಸಾಕು ಅನ್ನುವ ಶಬ್ದ ಬಹುಶಃ ನಮ್ಮ ಮನಸ್ಸಿಗೆ ಹೋಗ್ತಾನೆ ಇಲ್ಲ. ಅದಕ್ಕೆ ಹೇಳಿದರು, ಬೇಕು ಬೇಕು ಎನ್ನುವನೇ ಬಡವ, ಸಾಕು ಸಾಕು ಎನ್ನುವನೇ ಶ್ರೀಮಂತ. ಆದರೆ ನಾವು ಕೇವಲ ಬಾಹ್ಯವಾಗಿ ಶ್ರೀಮಂತರಾಗ್ತಾ ಇದ್ದೀವಿ. ನಮ್ಮ ಕಡೆ ದುಡ್ಡಿದೆ, ಬೆಳ್ಳಿ ಬಂಗಾರ ವಸ್ತು ಎಲ್ಲ ವೈಭೋಗದ ವಸ್ತುಗಳಿದ್ದಾವೆ. ಆದರೆ ಮನಸ್ಸಿನ ದೃಷ್ಟಿಯಿಂದ ಹೃದಯ ಶ್ರೀಮಂತಿಕೆ ಅನ್ನುವಂಥದ್ರಲ್ಲಿ ಎಲ್ಲ ಒಂದು ಕಡೆ ನಾವು ಏನಾಗ್ತಾ ಇದ್ದೀವಿ ಅಂದರೆ ಕುಸಿತಾ ಇದ್ದೀವಿ. ಕಾರಣ ಭಾಳ ಕೊಡ್ತೀವಿ. ಆಧುನೀಕರಣ ನಮ್ಮ ಮೇಲೆ ಪ್ರಭಾವ ಬೀರಿದೆ, ಪಾಶ್ಚಾತ್ಯೀಕರಣ ಪ್ರಭಾವ ಬೀರಿದೆ, ಖಾಸಗೀಕರಣ ಅವ್ರು ಹೇಳಿದ್ರಲ್ಲ, ಉದ್ಯೋಗಕ್ಕಾಗಿ ಊರನ್ನ ಬಿಟ್ಟು ಬೇರೆ ಬೇರೆ ಸ್ಥಳದಲ್ಲಿ ಇರುವ ಪರಿಸ್ಥಿತಿ ಬಂದಿದೆ. ಆಟೋಮೆಟಿಕ್ಲಿ ಕೂಡು ಕುಟುಂಬ, ಅವಿಭಕ್ತ ಕುಟುಂಬಗಳು ಹೋಗಿ ಇವತ್ತು ನಮ್ಮ ಎಲ್ಲ ಏನಾಗಿದ್ವು ಅಂದರೆ ವಿಭಕ್ತ ಕುಟುಂಬಗಳ ಸಂಖ್ಯೆ, ಗಂಡ ಹೆಂಡತಿ ಮಕ್ಕಳಿದ್ರೆ ಮಕ್ಕಳು, 2 ಅಥವಾ 3 ಜನನ 4 ಜನರ ಮಟ್ಟಿಗೆ ಅಷ್ಟೇ ನಮ್ದು ಏನಾಗಿದೆ ಅಂದರೆ ಸೀಮಿತವಾದ ಒಂದು ಮನಸ್ಥಿತಿಗೆ ನಾವು ಒಕ್ಕೊಂಡ್ಬಿಟ್ಟಿದ್ದೀವಿ. ಯಾರಾದರೂ ಒಬ್ಬರು ಎಕ್ಸ್ಟ್ರಾ ಮನೆಗೆ ಬಂದರು ಅಂದ್ರೆ ಅದು ಒಂಥರ ಇಡೀ ಜಗತ್ತ ಅಲ್ಲೋಲ ಕಲ್ಲೋಲ ಆದ ರೀತಿಯೊಳಗೆ ನಾವೇ ವರ್ತಿಸ್ತಾ ಇದ್ದೀವಿ. ಕಾರಣ ಯಾರು ಅಂತ ಬಂದಾಗ ಭಾರತೀಯ ಸಂಸ್ಕೃತಿ ನಮಗೆ ಏನನ್ನ ಹೇಳಿಕೊಟ್ಟಿದೆ, ನಾವು ಏನನ್ನ ಅನುಸರಿಸ್ತಾ ಇದ್ದೀವಿ. ಹಾಗಾದರೆ ನಾವು ಏನು ಅನುಸರಿಸ್ತೀವಿ ಅದನ್ನು ಮುಂದಿನ ಪೀಳಿಗೆ ಕೊಡ್ಲಿಕ್ಕೆ ಸಾಧ್ಯ. ಬಹುಶಃ ನಾವೇ ನಮ್ಮಲ್ಲಿನ ಆ ಮೌಲ್ಯಗಳನ್ನು ಏನಾದರೂ ಅಳಿಸಿ ಹಾಕಿಬಿಟ್ರೆ, ನಾವೇ ನಮ್ಮ ಸಂಪ್ರದಾಯಗಳನ್ನ ಮೀರಿದ್ರೆ, ನಾವೇ ನಮ್ಮ ಜೀವನದ ಒಂದು ವಿಧಾನವನ್ನು ತಪ್ಪಿಟ್ವಿ ಅಂತ ಹೇಳಿದರೆ ಇದು ಸಂಸ್ಕೃತಿಯ ಹಿಂಬೀಳಿಕೆ ಆಗುತ್ತೆ. ಹಾಗಾದ್ರೆ ಸಂಸ್ಕೃತಿ ಮುಂದುವರೆದು ಹೋಗಬೇಕು ನಮ್ಮ ಪೀಳಿಗೆಗೆ ಅಂತ ಹೇಳಿದ್ರೆ ನಾವು ಬದಲಾಗಬೇಕು. ಈ ಕ್ಷಣ ಯಾವ ಹೊತ್ತು ಅಂತ ಹೇಳಿದರೆ ಬಹುಶಃ ಅಪ್ಪನವರು ಮಹಿಳಾ ವಿಚಾರ ಸಂಕಿರಣ ಯಾಕೆ ಇಟ್ಟಿದ್ದಾರೆ ಅಂದರೆ ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವ ಹೊತ್ತು ಇದು. ನಮ್ಮ ಬದಲಾವಣೆಯನ್ನು ಮಾಡಿಕೊಳ್ಳುವ ಹೊತ್ತು, ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವ ಹೊತ್ತು. ಹಾಗಾದರೆ ಒಂದೇ ದಿನದಲ್ಲಿ ನಾವು ಬದಲಾಗ್ಬಿಡ್ತೀವ? ಇಲ್ಲ. ನಮ್ಮ ಕೈಲಾದ ಮಟ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟಾದರೂ ಕೂಡ ನಮ್ಮೊಳಗೆ ಅಳವಡಿಸಿಕೊಂಡು ನಾವು ಮುಂದೆ ಹೋದ್ವಿ ಅಂದ್ರೆ ಬಹುಶಃ ಈ ಬದಲಾವಣೆಗಳಾಗತ್ತೆ. ಒಂದೇ ಒಂದು ಪ್ರಸಂಗ ನಮ್ಮ ಪ್ರೇಮಕ್ಕವ್ರು ಹೇಳಿದರು, ಅತ್ತೆ ಸೊಸೆಯ ಬಗ್ಗೆ ಹೇಳಿದರು. ಆಯಿತು, ಒಪ್ಕೊಳ್ಳೋಣ. ಅತ್ತೆ ಸೊಸೆ ಅನ್ನೋದು ಇದು ವಿರುದ್ಧಾರ್ಥಕ ಪದಗಳಲ್ಲ, ಒಪ್ಕೊಂಡಿದ್ದೀವಿ. ಇದು ಸಮಾನಾರ್ಥಕ ಪದಗಳೇ. ಅತ್ತೆ ಹೇಗೋ ಸೊಸೆ ಮುಂದೆ ಒಂದಿವ್ಸ ಅವರು ಕೂಡ ಅತ್ತೆ ಆಗ್ತಾರೆ, ಹೆಣ್ಣೆ. ಅದು ಪಾತ್ರಗಳು ಏನೇ ಬೇರೆ ಇರ್ಬೋದು. ಹೀಗೆ ಒಂದು ದಿವಸ ಮನಸ್ಥಿತಿಗಳು ಎಲ್ಲರೂ ಬದಲಾಗಬೇಕು. ಒಂದು ಸಣ್ಣ ದೃಷ್ಟಾಂತ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ದಿನ ಮನೆಯಲ್ಲಿ ಅತ್ತೆ ಸೊಸೆ ಚೆನ್ನಾಗಿ ಊಟ ಮಾಡಿದ್ರು, ಮಾತಾಡ್ದ ಕುಂತಿದ್ರು ಹಾಲ್ನಲ್ಲಿ. ಕುಂತಾಗ ಅತ್ತೆ ಕುರ್ಚಿ ಮೇಲೆ ಕುಂತರು. ಅವಾಗ ಸೊಸೆ ಬಾಜು ನಿಂತಿದ್ರು. ಏನು ನಾವು ಕುರ್ಚಿ ಮೇಲೆ ಕುಂತ್ರೆ ನೀ ಏನು ಮಾಡ್ತೀಯ ಅಂತ ಕೇಳಿದರು ಸೊಸೆಗೆ. ಇಲ್ಲರಿ, ನೀವು ಕುರ್ಚಿ ಮೇಲೆ ಕುಂತ್ರೆ ನಿಮ್ಮ ಸಮಾನ ನಾವು ಚೇರ್ ಹಾಕೊಂಡು ಕೂಡ್ಲಿಕ್ಕಾಗಲ್ಲ, ನಾವು ನಿಮ್ಮ ಪಕ್ಕದೊಳಗೆ ನಿಂತ್ಕೊತೀನಿ ಅಂತ ಹೇಳಿದ್ಲು ಸೊಸೆ. ಮತ್ತೆ ಅತ್ತೆ ಏನು ಮಾಡಿದ್ರು, ಅಥವಾ ನಾನು ಕುರ್ಚಿ ತೆಗೆದು ನೆಲದ ಮೇಲೆ ಒಂದು ಮಣಿಯನ್ನು ಇಟ್ಕೊಂಡು ನಾ ಕೂಡ್ತೀನಿ, ನೀ ಎಲ್ಲಿ ಕೂಡ್ತೀಯ ಅಂತ ಕೇಳಿದಾಗ, ಇಲ್ಲ ನಿಮ್ಮ ಸಮಾನ ನಾ ಮತ್ತೊಂದು ಮಣಿಯನ್ನು ಹಾಕಿ ಕೂಡ್ಲಿಕ್ಕಾಗಲ್ಲ, ನಿಮ್ಮ ಸಮಾನ ಅಲ್ಲ, ನೀವು ದೊಡ್ಡವರು, ಹಾಗಾಗಿ ಪಕ್ಕದಲ್ಲಿ ನೆಲದ ಮೇಲೆ ನಾ ಕೂಡ್ತೀನಿ ಅಂತ ಉತ್ತರ ಕೊಟ್ಲು. ಬಹುಶಃ ಅಷ್ಟಕ್ಕೆ ಸುಮ್ಮನಾಗಿದ್ರೆ ಪ್ರೇಮಕ್ಕವ್ರು ಹೇಳ್ದಂಗೆ ಅತ್ತೆ ಸೊಸೆ ಸಂಬಂಧ ತುಂಬ ಚೆನ್ನಾಗಿರ್ತಿತ್ತು, ವ್ಯತ್ಯಾಸಗಳು ಬರ್ತಾ ಇರಲಿಲ್ಲ. ಆದರೆ ಅತ್ತೆ ಇನ್ನೂ ಮುಂದುವರೆದು ಸೊಸೆಯ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ, ನಾ ಮಣೆ ತೆಗೆದು ಏನು ಮಾಡ್ತೀನಿ ಅಂದರೆ ನೆಲದ ಮೇಲೆ ಕೂಡ್ತೀನಿ, ನೀ ಎಲ್ಲಿ ಕೂಡ್ತಿ ಅಂತ ಕೇಳಿದರು. ಇಲ್ಲ ಅತ್ತೆಯವರೇ, ನೀವು ನೆಲದ ಮೇಲೆ ಕುಂತ್ರೆ ನಾ ಎಲ್ಲಿ ಕೂಡಲಿ, ನಾ ಕೆಳಗೆ ನಿಮ್ಮ ಪಕ್ಕಕ್ಕೆ ಒಂದು ಸ್ವಲ್ಪ ತೆಗೆದು ಅಲ್ಲಿ ಕೂಡ್ತೀನಿ, ನಿಮ್ಮನ್ನ ಮೇಲೆ ಕೂಡಿಸ್ತೀನಿ ಅಂತ ಹೇಳಿದ್ಲು. ಅಷ್ಟಕ್ಕೂ ಸುಮ್ಮನಾಗಲಿಲ್ಲ ಅತ್ತೆ. ಇಲ್ಲ, ಆ ತೆಗ್ನೊಳಗೆ ನಾನೇ ಕುಂತ್ರೆ ನೀ ಏನು ಮಾಡ್ತಿ ಅಂತ ಕೇಳಿದಾಗ ಅವಾಗ ಇವತ್ತಿನ ವ್ಯತ್ಯಾಸಗಳು ಬರ್ತಾ ಇದಾವಂತ ಬಹುಶಃ ನಿಮಗೆ ಅದ ಅರ್ಥ ಆಗುತ್ತೆ. ತೆಗೆದೆಲ್ಲ ಕೂಡ್ತೀನಿ ಅಂದಾಗ ಅನಿವಾರ್ಯ ಸೊಸೆಯಾಗಿ ಬೇರೆ ಆಪ್ಷನ್ ಇರಲಿಲ್ಲ, ನೀವು ತೆಗನೆ ಕುಂತ್ರೆ ನಾನೆಲ್ಲಿ ಹೋಲಿ, ಮೇಲೆ ಮಣ್ಣು ಮುಚ್ಚಿಬಿಡ್ತೀನಿ ಅನ್ನೋ ಮಾತನ್ನು ಬಹುಶಃ ಸೊಸೆ ಹೇಳಿದ್ಲು. ಇದರ ಅರ್ಥ ಏನಂದರೆ ವ್ಯತ್ಯಾಸಗಳು ನಾವು ಅದಕ್ಕೆ ಹೇಳಿದ್ವಲ್ಲ, ಕ್ರಿಯೆ ಹೇಗಿರುತ್ತೆ ಪ್ರತಿಕ್ರಿಯೆ ಹಾಗಿರುತ್ತೆ. ಪ್ರಾಕ್ಟಿಕಲ್ ಆಗಿರೋಣ. ಇವತ್ತಿನ ವಾಸ್ತವ ಸಂಗತಿ ಹೇಗಿದೆ ಅಂದರೆ ಹೆಣ್ಣು ಹೆಣ್ಣಿಗೆ ವೈರಿ ಆಗುವ ಪರಿಸ್ಥಿತಿಗಳು ಬಂದಿದೆ. ಹೆಣ್ಣು ಹೆಣ್ಣಿಗೆನೇ ವೈರಿ, ಮತ್ತು ಬೇರೆ ಯಾರೂ ಇಲ್ಲ. ಇವತ್ತು ಸಮಾಜದಲ್ಲಿ ಏನೆಲ್ಲ ಒಂದು ಸಂಗತಿಗಳು ನಡೀತಾ ಇದ್ದವು, ವ್ಯತ್ಯಾಸಗಳು ನಡೀತಾ ಇದ್ದವು. ಒಬ್ಬರಿಂದ ಇನ್ನೊಬ್ಬರಿಗೆಲ್ಲ ದೌರ್ಜನ್ಯ ಆಗ್ತಿದೆಯಾ, ಕಿರುಕುಳ ಆಗ್ತಿದೆಯಾ, ಅದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು. ಅದಕ್ಕೆ ಯಾರು ಅನ್ನುವ
ಪ್ರಶ್ನೆ ಬಂದಾಗ ಬಹುಶಃ ಎಲ್ಲೋ ಒಂದು ಕಡೆ ಹೆಣ್ಣೆ ಅದಕ್ಕೆ ಪ್ರಶ್ನೆ ಆಗ್ತಾ ಇದ್ದಾಳೇನೋ ಅನ್ನುವಂಥದ್ದನ್ನು ಕೂಡ ನಾವಿವತ್ತು ಗಮನಿಸಬೇಕು. ಹಾಗಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಬದಲಾವಣೆಗಳಾಗಬೇಕಂದ್ರೆ ಮೂಲವಾಗಿ ಮಹಿಳೆಯ ಮನಸ್ಥಿತಿ ಬದಲಾಗಬೇಕು. ನಮ್ಮಂತೆ ಪರರು ಅನ್ನುವಂಥ ಒಂದು ಭಾವನೆ ಬಹುಶಃ ನಮ್ಮಲ್ಲಿ ಬಂದ್ಬಿಡ್ತಂದ್ರೆ ನಮ್ಮ ಸ್ಥಾನಮಾನಗಳನ್ನು ನಾವು ಚೆನ್ನಾಗಿಯೇ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತಿನ ಇಂಥ ಒಂದು ಪುಣ್ಯ ನೆಲದಲ್ಲಿ ನಾವೆಲ್ಲರೂ ಕೂಡ ಒಂದು ಕಡೆ ಕೂಡಿದ್ದೀವಿ. ಪರಮ ಪೂಜ್ಯರ ಆಶೀರ್ವಾದದ ಮೂಲಕ ನಮ್ಮಲ್ಲಿ ಒಂದು ಬದಲಾವಣೆಗಳಾಗಲಿ. ಪ್ರಾಕ್ಟಿಕಲ್ ಆಗಿ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹೇಳಿದರು ಇವತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಹಿಳೆ ಮುಂದುವರಿಯೋದು ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ನಾವೇನು ವೇದಾಂತ ಕೇಸರಿ ಅಂತ ಮಲ್ಲಿಕಾರ್ಜುನ ಶ್ರೀಗಳನ್ನು ಈ ಒಂದು ಪುಣ್ಯ ಭೂಮಿಯಲ್ಲಿ ಸ್ಮರಿಸ್ತೀವಲ್ಲ, ಅವರ ಶಿಷ್ಯರಾಗಿ ನಮ್ಗೆ ಹೇಗ ಸಿದ್ದೇಶ್ವರ ಶ್ರೀಗಳು ಈ ಲೋಕದಾದ್ಯಂತ ಜ್ಞಾನವನ್ನು ಕೊಟ್ರಲ್ಲ, ಇನ್ನೋರು ಅವರ ಶಿಷ್ಯರು ಎಲ್ಲಿದ್ದಾರ ಅಂತ ಹೇಳಿದ್ರೆ ನಮ್ಮ ಗದಗ್ ನಗರದ ಆದಿಶಕ್ತಿ ನಗರದಲ್ಲಿರುವಂಥ ಗದುಗಿನ ಆಧ್ಯಾತ್ಮ ವಿದ್ಯಾಶ್ರಮದ ಡಾಕ್ಟರ್ ಪರಮ ಪೂಜ್ಯ ನೀಲಮ್ಮ ತಾಯಿ ಅಮ್ಮನವರು ಕೂಡ ಈ ನೆಲದ ಒಬ್ಬ ಶಿಷ್ಯ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ಮಹಿಳೆ ಆಧ್ಯಾತ್ಮ ಅನ್ನೋ ಒಂದು ಪದ ಇರೋದ್ರಿಂದ ಅದನ್ನು ನಾವು ಇಲ್ಲಿ ವಿಶ್ಲೇಷಣೆ ಹೇಳಲೇಬೇಕಾಗತ್ತೆ. ನೋಡಿ, ಇಂಥ ಪುಣ್ಯ ಭೂಮಿಯಿಂದ ಒಬ್ಬ ಧೀಮಂತ ಮಹಿಳೆನೂ ಕೂಡ ನೋಡಿ ಏನು ಎಲ್ಲ ತ್ಯಾಗ ಮಾಡಿ ಹೋಗ್ಲಿಕ್ಕಾಗಲ್ಲ, ಲೌಕಿಕದಲ್ಲಿ ಬಿದ್ದಿರ್ತಾರಂತ ನಾವು ಹೇಳಿದ್ರು ಕೂಡ ಆ ಲೌಕಿಕತೆಯನ್ನು ತೊರೆದು ನಾವೇನು 12ನೇ ಶತಮಾನದಲ್ಲಿ ಅಕ್ಕನನ್ನು ನೆನಪಿಸ್ಕೊಳ್ತೀವಲ್ಲ, ಅಕ್ಕ ಮಹಾದೇವಿಯನ್ನು, ಅವ್ರು ಹೇಳ್ತಾರಲ್ಲ, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗ ಪಕ್ಷಿಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ನಾಚಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಹೆದರಿದೊಡೆಂತಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇಂಥ ಸಮಾಧಾನದ ನುಡಿ ನಮ್ಮ ಅಕ್ಕ 12ನೇ ಶತಮಾನದಲ್ಲಿ ಹೇಳಿದರೆ, ನಮ್ಮ ಗದುಗಿನ ನೀಲಮ್ಮ ತಾಯಿ ಅಮ್ಮನವರು ಕೂಡ ಎಲ್ಲ ಜಂಜಾಟಗಳಲ್ಲಿ ತೊಂದರೆಗಳನ್ನು ಎಲ್ಲವನ್ನ ಅನುಭವಿಸಿ ನಮ್ಮ ಗದುಗಿನ ಅಸುಂಡಿ ಗ್ರಾಮದ ವೆಂಕರೆಡ್ಡಿ ಹುಚ್ಚಣ್ಣವರವರ ಒಂದು ಸಂಪರ್ಕಕ್ಕೆ ಬಂದು ಅವ್ರಿಗೆ ಇವತ್ತು ನೋಡಿ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಉನ್ನತ ಸಾಧನೆಯನ್ನು ಮಾಡಿ ನೀವು ಹೇಗೆ ಕೂಡ್ತಾ ಇದ್ರಲ್ಲ, ಹಂಗೆ ನಮ್ಮ ಗದಗ್ನಲ್ಲೂ ಕೂಡ ಇಷ್ಟು ಮಹಿಳೆಯರನ್ನ ಒಗ್ಗೂಡಿಸುವಂಥ ಶಕ್ತಿ ಬಂದಿದ್ದು ಯಾವುದಕ್ಕೆ ಅಂತ ಕೇಳಿದರೆ ಆಧ್ಯಾತ್ಮಕ್ಕೆ ಆ ಶಕ್ತಿ ಬಂದಿರುವಂಥದ್ದು. ಅಂಥ ತಾಯಿಯನ್ನು ತಯಾರು ಮಾಡಿದಂಥ ಒಂದು ಪುಣ್ಯ ನೆಲ ಯಾವುದು ಅಂದರೆ ನಮ್ಮ ವಿಜಯಪುರದ ಜ್ಞಾನ ಯೋಗಾಶ್ರಮ. ಒಂದು ದೃಷ್ಟಾಂತ ನಾವು ಪ್ರಾಕ್ಟಿಕಲ್ ಆಗಿ ಹೇಳೋದಾದರೆ, ಈ ನೆಲದ್ದು ಒಂದು ಎಷ್ಟು ವಿಶೇಷ ಗುಣ ಅಂದರೆ, ನೀವೆಲ್ಲ ಸುದೈವಗಳು ಪುಣ್ಯವಂತರು ಈ ನೆಲದಲ್ಲಿ ಇದ್ದೀರಿ. ಪರಮ ಪೂಜ್ಯರ ನೆಲದಲ್ಲಿ ನೀವು ಇದ್ದೀರಿ. ಅತಿ ಹೆಚ್ಚು ಪ್ರವಚನಗಳನ್ನು ಕೇಳುವ ಸೌಭಾಗ್ಯ ಸಿಕ್ಕಿದ್ದು ಕೂಡ ಯಾರಿಗೆ ಅಂದರೆ ನಿಮ್ಮ ಹೊರತಾಗಿ ನಮ್ಮ ಗದಗ ಜಿಲ್ಲೆಗೆ ಸಿಕ್ಕತ್ತೆ ಅನ್ನೋದನ್ನು ನಾವು ಯಾವತ್ತಲೂ ಕೂಡ ಸ್ಮರಿಸ್ಕೊಳ್ತೀವಿ. ಬಾಲ್ಯದಿಂದಲೂ ಕೂಡ ನಮಗೆ ತಿಳುವಳಿಕೆ ಬಂದಾಗಿಂದನೂ ಕೂಡ ನಮ್ಮ ಗದುಗಿನ ಸಂತ ರಾಜಕಾರಣಿಗಳು ಅಂತ ಕರೆಸ್ಕೊಳ್ಳುವಂಥ DR ಪಾಟೀಲ್ ಸಾಹೇಬರಿಂದ ಹಿಡಿದು ಅಲ್ಲಿರುವಂಥ ಎಲ್ಲ ಶರಣ ಜೀವಿಗಳು ಪರಮ ಪೂಜ್ಯ ಅಪ್ಪವರನ್ನು ಸಿದ್ದೇಶ್ವರ ಶ್ರೀಗಳನ್ನು ಬಹಳಷ್ಟು ಬಾರಿ ನಮ್ಮ ಗದಗ ನಗರದಲ್ಲಿ ಪ್ರವಚನಗಳನ್ನು ನಡೀಲಿಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭ. ಆ ಸಂದರ್ಭದಲ್ಲಿ ಒಂದೇ ಒಂದು ಘಟನೆ ನಾ ಹೇಳೋದಾದ್ರೆ, ಬಹುಶಃ ಇವತ್ತೊಂದು ಕೈಯೊಳಗೆ ನಾ ಒಂದು ಪುಸ್ತಕ ಹಿಡ್ಕೊಂಡು ಬಂದಿದ್ದೀನಿ. ಇದರ ಹೆಸರು ಏನಂದ್ರೆ ದೇವನೊಲುಮೆ ಎನ್ನುವಂಥ ಒಂದು ಪುಸ್ತಕ. ಇದರ ಹಿನ್ನೆಲೆ ಏನಂದರೆ, ದೇವನೊಲುಮೆ ಹೀಗೆ ಒಂದು 2013ರಲ್ಲಿ ಒಂದು 3 ಅಥವಾ 4ನೇ ಬಾರಿಗೆ ನಮ್ಮ ಗದಗ ಜಿಲ್ಲೆಯಲ್ಲಿ ಪ್ರವಚನ ನಡೀತಾ ಇತ್ತು VDST ಕಾಲೇಜಿನ ಗ್ರೌಂಡ್ನಲ್ಲಿ. ಅಲ್ಲಿ ಪುಸ್ತಕ ಮಳಿಗೆಗಳು ಎಲ್ಲವೂ ಕೂಡ ಇದ್ವು. ಇಲ್ಲೇ ನಮಗೆ ಆಶ್ರಮದಲ್ಲಿ ಸಿಗ್ತಾವಲ್ಲ ಲೈಬ್ರರಿಯಲ್ಲಿ, ಅಲ್ಲಿ ಕೂಡ ಪುಸ್ತಕ ಮಳಿಗೆಗಳಿದ್ವು. ಬಹಳಷ್ಟು ಪುಸ್ತಕಗಳನ್ನು ಕೊಂಡು ಓದುವಂಥ ಹವ್ಯಾಸ. ಶ್ರೀಗಳ ಪುಸ್ತಕವನ್ನು ಬಹಳಷ್ಟು ನಾನು ತೆಗೆದುಕೊಂಡು ಹೋಗಿದ್ದೆ. ಇದು ದೇವನೊಲುಮೆ ಅನ್ನುವಂಥದ್ದು 3 ಪುಸ್ತಕಗಳು ಒನ್ಗೆ ನಾನು ತಗೊಳ್ಳುವಾಗ ಜಾಸ್ತಿ ತೊಗೊಂಡು ಹೋಗಿಬಿಟ್ಟಿದ್ದೆ. ಮರುದಿವಸ ಹೆಂಗೋ ಪ್ರವಚನಕ್ಕೆ ಹೋಗವಲ್ಲ, ಬೆಳಗ್ಗೆ 6 ರಿಂದ 7 ಗಂಟೆ ಪ್ರವಚನ ಸಿದ್ದೇಶ್ವರ ಶ್ರೀಗಳದ್ದು ಗದಗ್ನಲ್ಲಿ. ಅಸುಂಡಿ ಗ್ರಾಮದಿಂದ ನಾವು ಗಾಡಿಯಲ್ಲಿಗೆ ಹೋಗುವಾಗ ಹಿಂದಿನಿಂದ ನಮ್ಗೆ ಡಬಲ್ ಟೇಲರ್ ಇರುವಂಥ ಟ್ರ್ಯಾಕ್ಟರ್ ಸೀದಾ ಬಂದು ಗುದ್ದಿದ್ರೆ ಬಹುಶಃ ಇವತ್ತು ನಾವು ಮಾತಾಡ್ಲಿಕ್ಕೆ ಇಲ್ಲಿ ಇರ್ತಿದ್ದಿಲ್ಲ. ನಾವು ಒಂದು ಕ್ಷಣದಲ್ಲಿ ಜೀವ ಹೋಗ್ಬೇಕಿತ್ತು ನಮ್ದು ಮನೆಯವ್ರದ್ದು. ಆದರೆ ಬಿದ್ದದಷ್ಟೇ ನಮಗೆ ಗಮನಕ್ಕಿದೆ. ಈ ಬುಕ್ ಹಿಡ್ಕೊಂಡು ಹೋಗಿದ್ದೆ ನಾನು ಅವತ್ತು, ವಾಪಸ್ ಬೇರೆ ಬುಕ್ ತರಬೇಕಂತ ಬುಕ್ ಹಿಡ್ಕೊಂಡು ಹೋಗಿದ್ದೆ. ಆದರೆ ಬಿದ್ದದ್ದು ಒಂದೇ ಗಮನಕ್ಕಿದೆ ನನಗೆ. ಹಿಂಗೆ ಬಿದ್ದದ್ದು ಹೊಡೆದಕ್ಕೆ ಹಿಂಗೆ ಕಣ್ಣು ತೆಗೆದು ನೋಡ್ತೀವಿ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪರ ಗಾಡಿನೂ ಹಿಂದಗಡೆನೇ ಇದೆ. ಎದ್ದು ನಿಂತು ಹಿಂಗೆ ನಗ್ತಾ ನೋಡ್ತಾ ಇದ್ದಾರೆ. ನಮ್ಮನ್ನ ನೋಡಿ, ನಮ್ಮ ಯೋಗಕ್ಷೇಮವನ್ನು ನೋಡಿ, ಮತ್ತು ಅವ್ರ ಕಾರಿಂದ ನೀರನ್ನು ಕೊಟ್ಟು ಕಳಿಸಿದ್ರಲ್ಲ, ಬಿದ್ದದ್ದು ಒಂದೇ ಸೊನ್ನೆ. ಆದರೆ ಎಲ್ಲೂ ಪೆಟ್ಟಾಗಿಲ್ಲ, ಏನೂ ಆಗಿಲ್ಲ. ಈ ಪುಸ್ತಕ ಮಾತ್ರ ಕೈಯಲ್ಲಿತ್ತು. ಇದನ್ನು ಯಾಕೆ ಒಂದು ವಿಸ್ಮಯ ಮಿರಾಕಲ್ ಅಂತ ನಾವು ಹೇಳ್ತೀವಿ ಅಂದರೆ, ಭಗವಂತ ಎಲ್ಲಿದ್ದಾನೆ ಅಂದರೆ ಸತ್ಯ ಎಲ್ಲಿದೆ ಅಲ್ಲೇ ಭಗವಂತನಿದ್ದಾನೆ. ಸತ್ಯ ಎಲ್ಲಿದೆ ಅಲ್ಲಿ ಭಗವಂತನಿದ್ದಾನೆ ಅಂತ ಪರಮ ಪೂಜ್ಯ ಶ್ರೀಗಳ ಒಂದು ಆಶೀರ್ವಾದ ಬಹುಶಃ ನಮ್ಮ ಗದಗ ಜಿಲ್ಲೆಯಲ್ಲಿರುವಂಥ ನಮಗೆ ಬಹಳಷ್ಟು ಬಾರಿ ಅವರ ಪ್ರವಚನ ಕೇಳುವಂಥ ಅವಕಾಶ ಸಿಕ್ಕಿತ್ತು. ಈಗ ಹೆಂಗೆ ನಮ್ಮ ಶ್ರೀಗಳ ಬಸವಲಿಂಗ ಶ್ರೀಗಳು ನಮ್ಮೆಲ್ಲರನ್ನ ಒಗ್ಗೂಡಿಸಿ ಕೆಲವು ಚಿಂತನ ಮಂತ್ರಗಳನ್ನ ಮಾಡ್ತಾ ಇದ್ದಾರಲ್ಲ, ಹಾಗೆ ಸಂಜೆ ವೇಳೆಯಲ್ಲಿ 6 ರಿಂದ 7 ಗಂಟೆ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಿದ್ರು ಶ್ರೀಗಳು. ಒಬ್ಬೊಬ್ಬರಿಗೆ 5 ನಿಮಿಷ ಕೊಡ್ತಾ ಇದ್ರು. ಮೌನವಾಗಿ ಶ್ರೀಗಳು ಹೆಂಗೆ ಸೈಡಿಗೆ ಕೊಡ್ತಿದಾರಲ್ಲ, ಹಿಂಗೆ ಪಕ್ಕಕ್ಕೆ ಕುತ್ಕೊಂಡು ನಮ್ಮನ್ನು ಕೇಳ್ತಾ ಇದ್ರೆ ಎಲ್ಲರೂ ಒಂದೊಂದು ವಿಷಯದ ಪರವಾಗಿ, ಎಲ್ಲರೂ ಹೆಣ್ಮಕ್ಳಿಗೆ ವಿಶೇಷವಾಗಿ
ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಬಹುಶಃ ನನಗೆ ಇವತ್ತು ಇಲ್ಲಿ ಬಂದಾಗ ಆ 2013ರ ಚಿತ್ರಣ ನಮ್ಮ ಬಸವಲಿಂಗ ಶ್ರೀಗಳನ್ನು ನೋಡಿದಾಗ ಮತ್ತೆ ನಾ ಅಪ್ಪವರನ್ನು ಇವತ್ತು ನೆನಪಿಸಿಕೊಂಡೆ. ಹಾಗಾಗಿ ಇಂಥ ಒಂದು ಪುಣ್ಯ ಭೂಮಿಯೊಳಗೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ನೆನಪಿಸಿಕೊಳ್ಳುವಾಗ ಇವು ಎಲ್ಲ ಅಂಶಗಳನ್ನು ಅವ್ರು ಹೇಳಿದ್ರಲ್ಲ, ಈಗ ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡೆ ಮೀಸೆ ಬಂದರೆ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಗಂಡು ಅಂತ ಹೇಳ್ತೀವಿ. ಅದರ ಸುಳಿಯುವ ಆತ್ಮ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂಥದ್ದು. ಈ ಎಲ್ಲ ಹಿನ್ನೆಲೆಯನ್ನು ನಾವು ನೋಡಿದಾಗ ನಮಗೆ ಇವತ್ತು ಬೇಕಾಗಿರುವಂಥ ಒಂದು ಶಕ್ತಿ ಏನಂದ್ರೆ ಭಾರತೀಯ ಆಚಾರ ವಿಚಾರಗಳು ನಮ್ಮ ಜೊತೆಗಿದವು. ನಾವೆಲ್ಲವನ್ನ ಮೂಢನಂಬಿಕೆಗಳು ಅನ್ಲಿಕ್ಕೇನೆ ಸಾಧ್ಯ ಇಲ್ಲ. ಎಷ್ಟೋ ವೈಚಾರಿಕ ಹಿನ್ನೆಲೆ ಇರುವಂಥ ಎಲ್ಲವೂ ಕೂಡ ಇವತ್ತು ನಮ್ಮ ಆಚಾರ ವಿಚಾರದಲ್ಲಿ ಸಂಪ್ರದಾಯದ ಮೂಲಕ ಇರುವಂಥದ್ದು. ಸೊ ಅವುಗಳನ್ನು ನಾವೆಲ್ಲರೂ ಕೂಡ ಇವತ್ತು ಪಾಲಿಸೋಣ. ಎಷ್ಟೇ ಮುಂದುವರೆದ ಒಂದು ಹಂತದಲ್ಲಿ ನಾವಿದ್ರೂ ಕೂಡ ವಿದ್ಯೆ ನಮ್ಮ ಬದುಕಿಗಾಗಿ, ನಾವು ಪಡೆಯುವ ಜ್ಞಾನ ಬದುಕಿನ ರೀತಿಗಾಗಿ, ನಾವು ತೆಗೆದುಕೊಳ್ಳುವಂಥ ಡಿಗ್ರಿಗಳು ಅಥವಾ ನಮ್ಮ ಸಂಪತ್ತು ಯಾವುದಕ್ಕಾಗಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಡೆ ಸಿದ್ದೇಶ್ವರ ಶ್ರೀಗಳ ಪ್ರವಚನದಲ್ಲಿ ನಾನು ಕೇಳಿದ್ದೆ, ದಿನಾಲು ಕೇಳ್ತಾ ಇರ್ತೀನಿ. ಒಂದು ಕಡೆ ಹೇಳ್ತಾರೋ ಸಿದ್ದೇಶ್ವರ ಶ್ರೀಗಳ ನುಡಿನೇ ಇದು, ಭಗವಂತ ಒಂದೇ ಬಾಯನ್ನು ಕೊಟ್ಟ 2 ಕೈಗಳನ್ನು ಕೊಟ್ಟಿದ್ದಾನೆ. 2 ಕೈಗಳಿಂದ ನಾವು ದುಡಿತೀವಿ, ನಿತ್ಯವೂ ದುಡಿತೀವಿ 2 ಕೈಗಳಿಂದ. ಆದರೆ 2 ಕೈಗಳಿಂದ ದುಡಿತೀವಿ. ಆದ್ರೆ ಅಲ್ಲಿ ಹೇಳ್ತಾರೆ ಶ್ರೀಗಳ ನಮ್ಮ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರೆ, ಆದರೆ ಒಂದು ಕೈಯಿಂದ ದುಡ್ದದ್ದನ್ನು ಮಾತ್ರ ನೀ ತಿನ್ನು, ಇನ್ನೊಂದು ಕೈಯಿಂದ ದುಡ್ದದ್ದನ್ನು ಪರರಿಗಾಗಿ, ಸಮಾಜಕ್ಕಾಗಿ ನೀ ಏನಾದರೂ ಸ್ವಲ್ಪ ಆದರೂ ಏನು ಮಾಡು ಅಂದ್ರೆ ದಾನವನ್ನು ಮಾಡು. ಇದು ನಮ್ಮ ಭಾರತೀಯ ಸಂಸ್ಕೃತಿ ನಮಗೆ ಹೇಳಿಕೊಟ್ಟಂಥ ಒಂದು ರೀತಿ. ಹಾಗಾಗಿ ಇಡೀ ಒಂದು ಭಾರತೀಯ ಸಂಸ್ಕೃತಿಯನ್ನು ನಾವು ಅವಲೋಕನ ಮಾಡುವಾಗ ತುಂಬ ಕಲಿಯುವಂಥ ಒಂದು ಸಂಗತಿಗಳು ನಮಗಿರುವಂಥದ್ದು. ವ್ಯತ್ಯಾಸಗಳು ಆಗಿರ್ಬೋದು, ಇಲ್ಲ ಅಂತಲ್ಲ. ಇವತ್ತಿನ ಬದುಕಿನ ರೀತಿಯಲ್ಲಿ ವ್ಯತ್ಯಾಸಗಳಾಗಿದೆ, ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳಾಗಿದೆ. ಬಹುಶಃ ಮನಸ್ಸು ಎಲ್ಲೋ ಒಂದು ಕಡೆ ನಮ್ಮದು ಎಲ್ಲೋ ಯಾವುದ್ಯಾವುದೋ ರೀತಿಯೊಳಗೆ ಹರಿದು ಹೋಗ್ತಾ ಇದೆ. ಯಾವುದು ರೀತಿಯೊಳಗೆ ಹರಿದು ಹೋಗ್ತಾ ಇದೆ ಅಂದರೆ, ಒಬ್ಬ ಶ್ರೀಮಂತ, ಬಿಜಾಪುರದಲ್ಲಿರುವಂಥ ಒಬ್ಬ ಶ್ರೀಮಂತರ ಮನೆ ಮುಂದೆ ಒಂದು ನೇಮ್ ಪ್ಲೇಟನ್ನು ಹಾಕಿದ್ರು. ಅಲ್ಲಿ ಏನಂದ್ರೆ ಬಿವೇರ್ ಆಫ್ ಡಾಗ್ ಅಂತ ಹಾಕಿದ್ರು. ನಾಯಿ ಇದೆ ಎಚ್ಚರಿಕೆ ಅನ್ನುವಂಥ ನೇಮ್ ಪ್ಲೇಟನ್ನು ಹಾಕಿದ್ರು. ನಾಯಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಅಷ್ಟೇ ಹಾಕಿದ್ದಿಲ್ಲ, ಅವ್ರ ಮನೆಯಾಗ ಒಂದು ನಾಯಿನೂ ಕೂಡ ಸಾಕಿದ್ರು. ದಿನಾಲು ಆ ಶ್ರೀಮಂತ ಏನು ಮಾಡ್ತಾ ಇದ್ದ ಅಂದ್ರೆ ನಾಯಿಗೆ ಬ್ರೆಡ್ಡು, ಬಿಸ್ಕೆಟು, ಹಾಲು, ತುಂಬ ಅದಕ್ಕೆ ರಿಚ್ ಆಗಿರುವಂಥ ಫುಡ್ಡನ್ನು, ಹೆಲ್ದಿ ಆಗಿರುವಂಥ ಫುಡ್ಡನ್ನು ಕೊಡ್ತಾ ಇದ್ದ ನಾಯಿಗೆ. ಅದು ತಿಂತಾ ಇತ್ತು. ಶ್ರೀಮಂತರ ಮನೆಯ ನಾಯಿ ಮೊದಲೇ, ಅದು ಶ್ರೀಮಂತವಾಗಿಯೇ ಇತ್ತು. ದಿನಾಲು ವಾಯುವಿಹಾರಕ್ಕೆ ಹೋಗುವಾಗ, ವಾಕಿಂಗ್ ಹೋಗುವಾಗ ಆ ನಾಯಿಯನ್ನು ಕರೆದುಕೊಂಡು ಹೋಗ್ತಾ ಇದ್ದ ಶ್ರೀಮಂತ. ಹಿಂಗೆ ಒಂದು ದಿವಸ ವಾಕಿಂಗ್ ಕರ್ಕೊಂಡು ಹೋದ. ಸಾಯಂಕಾಲ ನಾಯಿ ಕರ್ಕೊಂಡು ಹೋದಾಗ ತಾನು ಪಾರ್ಕ್ ಒಳಗೆ ಹಿಂಗೆ ಕುತ್ಕೊಂಡು ಒಂದು ಸ್ವಲ್ಪ ಓಡಾಡ್ಬಿಡ್ಲಿ ನಾಯಿ ಅಂತೇಳಿ ಆ ಒಂದು ಸರಪಳಿಯನ್ನು, ಕೈಯಲ್ಲಿ ಹಿಡಿದಂಥ ಸರಪಳಿಯನ್ನು ಬಿಟ್ಟ ಓಡಾಡ್ಕೊಂಡು ನಾಯಿ ಮುಂದೆ ಹೋಯಿತು. ಹೋಗ್ತಾ 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 ನಾಯಿ ಅಲ್ಲೇ ಪಾರ್ಕ್ ಒಳಗೆ ಮುಂದೆ ಹೋಯಿತು. ಅದ್ರ ಕಣ್ಣಿಗೆ ಒಂದು ಬಿತ್ತು. ಅದು ಏನಂದ್ರೆ ಕೊಳೆತು ನಾರುವಂಥ ಎಲುಬಿನ ತುಣುಕನ್ನು ನೋಡ್ತು ನಾಯಿ. ಕೊಳೆತು ನಾರ್ತಾ ಇತ್ತು, ಅದನ್ನು ಸಮೀಪನೇ ಹೋಗ್ಬಾರ್ದು, ಅಷ್ಟು ವಾಸನೆ ಬರ್ತಾ ಇತ್ತು. ಆದರೆ ನಾಯಿಗೆ ಅದನ್ನು ನೋಡಿದ ತಕ್ಷಣ ಏನು ಮನಸ್ಸೊಳಗೆ ಬಂತಂದ್ರೆ ಮೃಷ್ಟಾನ್ನ ಭೋಜನವನ್ನೇ ನೋಡಿದೇನೋ ಅನ್ನುವಷ್ಟು ಫೀಲ್ ಆ ನಾಯಿಗಾಯಿತು. ಇನ್ನೇನು ಒಂದು ಎಲುಬಿನ ತುಣುಕು ತಿನ್ಬೇಕಂತ ವಿಚಾರ ಮಾಡ್ತಾ ಇತ್ತು. ಅವಾಗ ಮಾಲೀಕ ಶ್ರೀಮಂತ ಟೈಮ್ ಆಯ್ತು ಬಾ ಹೋಗೋಣ ಅಂತೇಳಿ ಅದ್ರ ಸರಪಳಿಯನ್ನು ಜಗ್ಗಿದ. ಅವಾಗ ನಾಯಿಗೆ ಮನಸ್ಸಿತ್ತಲ್ಲ, ಅದು ಅನ್ಕೊಳ್ತು, ಇನ್ನೇನು ತಿನ್ಬೇಕು ಅನ್ಕೊಂಡಿದ್ದೆ, ಈ ಒಬ್ಬ ಶ್ರೀಮಂತ ಕರ್ಕೊಂಡು ಹೊಂಟನಲ್ಲ, ಹಂಗಾರೆ ನಾಳೆ ಮತ್ತೆ ಯಾವುದಾದ್ರೂ ನಾಯಿ ಬಂದು ಈ ಎಲ್ಬಿನ ತುಣುಕು ತಿಂದುಬಿಟ್ರೆ ಹೇಗೆ ಮಾಡೋದು, ಅದಕ್ಕೆ ಅದು ವಿಚಾರ ಮಾಡ್ತು. ಅಲ್ಲೇ ಪಕ್ಕಕ್ಕೆ ಒಂದು ಸ್ವಲ್ಪ ಮಣ್ಣನ್ನು ಅಗದ ಆ ಎಲ್ಬಿನ ತುಣುಕನ್ನು ಮುಚ್ಚಿ ಹೋತು ಶ್ರೀಮಂತನ ಜೊತೆಗೆ. ದೇಹ ಅಷ್ಟೇ ಅದ್ರ ಜೊತೆಗೆ ಹೋತು, ಆದರೆ ಅದರ ಮನಸ್ಸು ಪೂರ ಎಲ್ಲಿ ಜಾರಿ ಹೋಗಿತ್ತು ಅಂದರೆ ಆ ಕೊಳತೆ ನಾರುವಂಥ ಎಲುಬಿನ ತುಣುಕಿನಲ್ಲಿ ಜಾರಿ ಹೋಗಿತ್ತು. ರಾತ್ರಿ ಮನೆ ಕರ್ಕೊಂಡು ಹೋದ. ಮತ್ತೆ ಅದಕ್ಕೆ ಆಹಾರ ಕೊಟ್ಟ, ಹಾಲು, ಬ್ರೆಡ್ಡು, ಬಿಸ್ಕೆಟ್, ಅದಕ್ಕೆ ಸ್ಪೆಷಲ್ ಫುಡ್ ಎಲ್ಲ ಕೊಟ್ಟ. ಆದರೆ ಅವತ್ತು ರಾತ್ರಿ ಮಾತ್ರ ನಾಯಿ ಏನನ್ನೂ ತಿನ್ನಲಿಲ್ಲ, ಏನೂ ಬೇಡವಾಗಿತ್ತು ಅದಕ್ಕೆ. ಯಾಕಂದರೆ ದೇಹ ಅಷ್ಟೇ ಮನೆಯೊಳಗಿತ್ತು, ಅದರ ಮನಸ್ಸು ಪೂರ ಆ ಕೊಳೆತ ನಾರು ಎಲುಬಿನ ತುಣುಕಿನಲ್ಲಿನೇ ಹೋಗಿತ್ತು. ರಾತ್ರಿ ಮಲ್ಕೊಳ್ತು ನಾಯಿ. ನಮಗೆ ಹೇಗೆ ಕನಸುಗಳು ಬೀಳ್ತು, ಆ ನಾಯಿಗೂ ಕೂಡ ಕನಸು ಬಿತ್ತು. ಆ ಕನಸರೊಳಗೆ ತೃಪ್ತಿ ಪಡ್ತದೆ. ಏನಂದ್ರೆ ನೆಕ್ಸ್ಟ್ ಡೇ ಆ ಮಾಲೀಕ ಕರ್ಕೊಂಡು ಹೋದಾಗೆ ಆ ಎಲುಬಿನ ತುಣುಕನ್ನು ತಿಂದ ಹಾಗೆ, ಅದನ್ನು ತೃಪ್ತಿ ಪಟ್ಟ ಹಾಗೆ. ಈ ದೃಷ್ಟಾಂತ ಯಾಕೆ ಹೇಳಿದೆ ಅಂದರೆ, ನಮ್ಮ ಜೀವನವೂ ಕೂಡ ಇದೇ ಥರ ಆಗಿರೋದ್ರಿಂದ ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ವಿಚಲಿತಗಳು ಆಗ್ತಾ ಇದ್ದವು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮಗೆಲ್ಲವೂ ಇದೆ, ಯಾವುದು ಇಲ್ಲ ಅಂತಲ್ಲ. ನೋಡ್ರಿ, ಶ್ರೀಮಂತವಾಗಿರುವಂಥ ಪರಿಸರ ನಮ್ಮ ಮುಂದೆ ಇದೆ. ಮಾನವ ಪರಿಸರದ ಕೂಸು ಅಂತ ಹೇಳ್ತೀವಿ. ಯಾವುದಕ್ಕೇನು ಕಡಿಮೆ ಇಲ್ಲ ನಮಗೆ ಭೂಮಿ ಮೇಲೆ. ಆದರೆ ಎಲ್ಲವೂ ಕೂಡ ಇಲ್ಲ 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 ಅಂದ್ಕೊಂಡು ಈ ಪ್ರಕೃತಿಯನ್ನೇ ನಾವು ನಮ್ಮ ಐಷಾರಾಮಿ ಜೀವನಕ್ಕೆ ನಾಶ ಮಾಡ್ತಾ ಹೋಗ್ತಾ ಇದ್ದೀವಿ. ಹೇಗೆ ನಾಯಿ ಒಂದು ಎಲುಬಿನ ತುಣುಕಿನಲ್ಲಿ ಜಾರಿ ಹೋಯಿತು ಮನಸ್ಸು, ಹಾಗೆ ನಮ್ಮ ಮನಸ್ಸು ಕೂಡ ಇವತ್ತು ಬೇಕಾಗಿರುವುದನ್ನು ಬಿಟ್ಟು ಬೇಡದೇ ಇರೋ ಸಂಗತಿಗಳ ಕಡೆಗೆ ಹರಿದು ಹೋಗ್ತಾ ಇರೋದ್ರಿಂದ ಬಹುಶಃ ಇವತ್ತು ನಮ್ಮ ಚಿತ್ತ ಚಂಚಲ ಆಗಿ ಇಷ್ಟೆಲ್ಲ ಒಂದು ಕಲ್ಚರಲ್ ವ್ಯತ್ಯಾಸ
ಸಮಸ್ಯೆಗಳಾಗಲಿಕ್ಕೆ ಕಾರಣ ಆಗಿದೆ ಅನ್ನೋದನ್ನು ಬಹುಶಃ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಒಂದು ನೀವೆಲ್ಲರೂ ಕೂಡ ಇವತ್ತು ಒಬ್ಬ ಪೇರೆಂಟ್ಸ್ ಆಗಿದ್ದೀರಿ, ಒಬ್ಬ ಶಿಕ್ಷಕ ವೃತ್ತಿಯಲ್ಲಿದ್ದವರಿದ್ದೀರಿ, ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ನಾವು ಒಂದು ಕ್ಷಣ ವಿಚಾರ ಮಾಡಬೇಕು. ಇವತ್ತು ನಾವೆಲ್ಲ ಏನು ವಿಚಾರ ಮಾಡ್ತಾ ಇದೀವಿ, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ರ್ಯಾಂಕೇ ಬರಬೇಕು, IAS ಆಫೀಸರೇ ಆಗಬೇಕು. ಕನಸುಗಳು ಭಾಳ ಅದಾವೆ ನಮಗೆಲ್ಲ. ಮಕ್ಕಳ ಸಾಮರ್ಥ್ಯ ಮೀರಿ ನಾವೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀವಿ. ಆದರೆ ಮಗುವಿನ ಸಾಮರ್ಥ್ಯವನ್ನೇ ಗಮನಿಸ್ತಾ ಇಲ್ಲ. ನಾವು ಯಾರು ಹೇಳ್ತಾ ಇಲ್ಲ, ನೀ ಇಂಥ ಒಳ್ಳೆಯ ಗುಣವನ್ನು ಕಲಿ, ಇಂಥ ಸಂಸ್ಕಾರವನ್ನು ಕಲಿ, ನಾಳೆ 4 ಮಂದಿಗೆ ಸಹಾಯ ಮಾಡು. ಮೌಲ್ಯಗಳನ್ನು ನಾವೇ ಮರಿತಾ ಇದ್ದೀವಿ. ಅದರ ಮೌಲ್ಯಗಳ ಪಾಠ ಇವತ್ತು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಪಠ್ಯಕ್ರಮದಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ ಏನೋ ಅನ್ನುವಂಥದ್ದು. ಅದಕ್ಕೆ ಮಾರ್ಕ್ಸ್ ಓರಿಯೆಂಟೆಡ್ ಒಂದು ಶಿಕ್ಷಣ ಕ್ರಮಕ್ಕೆ ಪೋಷಕರಾದ ನಾವು ಕೂಡ ಕಾರಣ ಆಗ್ತೀವಿ. ಹಾಗಾಗಿ ನಮ್ಮ ಮನೋಭಾವನೆಗಳ ಬದಲಾಗಲಿ. ಕೇವಲ ಅಂಕಗಳು, ಅವ್ರು ಹೇಳ್ದಂಗೆ ಅಂಕಗಳು ಒಂದು ಸರ್ಟಿಫಿಕೇಟ್ಗಳು ಅಷ್ಟೇ ನಮ್ಮ ಜೀವನವನ್ನು ರೂಪಿಸೋದಿಲ್ಲ. ನಮ್ಮೊಳಗೆ ಯಾವ ಮೌಲ್ಯಗಳನ್ನು ಪಡ್ಕೊಂಡೀವಿ ಅನ್ನೋದರ ಮೇಲೆ ಮಾತ್ರ ನಮ್ಮ ಒಂದು ಜೀವನ ರೂಪುಗೊಳ್ಳುತ್ತೆ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಒಂದು ಬದುಕಲ್ಲಿ ಅವೆಲ್ಲವಕ್ಕೂ ಕೂಡ ನಾವು ಗಮನವನ್ನು ಕೊಡೋಣ ಅಂತ ಹೇಳ್ತಾ, ವಿಶೇಷವಾದಂಥ ಒಂದು ಸಂದರ್ಭದಲ್ಲಿ ಇವತ್ತು ಮಹಿಳೆ ಎನ್ನುವಂಥ ಒಂದು ಪಾತ್ರ ತಾವೆಲ್ಲರೂ ಕೂಡ ಹಿರಿಯರು, ತಾಯಂದಿರು ಇಲ್ಲಿದ್ರಿ. ಪ್ರೇಮಕ್ಕ ಹೇಳಿದಂಥ ಭಾಳಷ್ಟು ಸಂಗತಿಗಳನ್ನು ನಮ್ಮೊಳಗೂ ಕೂಡ ನಾವು ಅಳವಡಿಸ್ಕೊಳ್ಳೋಣ. ಇಂಥ ಬಹುದೊಡ್ಡ ಪರಮ ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಒಂದೆರಡು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ನಮಗೆ ಅವಕಾಶ ಸಿಕ್ಕಿರುವಂಥದ್ದು. ಇಲ್ಲಿರುವಂಥ ಸಂಘಟಕರಿಗೆ, ಹಿರಿಯರಿಗೆ, ಇಲ್ಲಿರುವಂಥ ವಿಜಯಪುರದ ಎಲ್ಲ ಒಂದು ಜನತೆಗೂ ಕೂಡ, ಎಲ್ಲ ಶರಣರಿಗೂ ಕೂಡ ನಾ ಶರಣಾರ್ಥಿಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಬಹಳ ಸರಳವಾಗಿ ಎಲ್ಲರಿಗೂ ಮನಮುಟ್ಟುವಂತೆ ಭಾರತೀಯ ಸಂಸ್ಕೃತಿಯನ್ನು ನಾವು ಹೇಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನುವುದನ್ನು ಹೇಳಿದರು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗೋಣ. ತುಂಬ ಸಮಯವಾಗ್ತಾ ಇದೆ. ಹೀಗಾಗಿ ಅವರಿಗೆ ಪ್ರೊಫೆಸರ್ ಸುಧಾ ಹುಚ್ಚಣ್ಣ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡೋಣ. ಶ್ರೀಮತಿ ಪಂಕಜ ಶೆಟ್ಟಿ ಹಾಗೂ ಶಶಿಕಲಾ ಜೈನಾಪುರ್ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ಶಶಿಕಲಾ ಜೈನಾಪುರ್ ಹಾಗೂ ಶ್ರೀಮತಿ ಪಂಕಜ ಶೆಟ್ಟಿ ಅವರಿಂದ ಪ್ರೊಫೆಸರ್ ಸುಧಾ ಹುಚ್ಚಣ್ಣ ಅವರಿಗೆ ಗೌರವ ಸಮರ್ಪಣೆ. ಸುಧಾ ಅವರು ಬಹಳ ಚೆನ್ನಾಗಿ ಹೇಳಿದರು. ಸಂಸ್ಕಾರ ಸಂಸ್ಕೃತಿ ಮನೆಯ ಹೆಣ್ಣು, ತಾಳ್ಮೆ ಸಹನಶೀಲತೆ ತ್ಯಾಗದ ಸಾಕಾರ ಮೂರ್ತಿ ಹೆಣ್ಣು, ಮಹಾನತೆ ಮಾನ್ಯತೆ ಮೌಲ್ಯಗಳ ಕಣ್ಣು ಭಾರತೀಯ ಹೆಣ್ಣು ಅಂತ ಹೇಳಿದರು. ಎಲ್ಲರಿಂದ ಜೋರಾದ ಚಪ್ಪಾಳೆ ಬರಬೇಕು. ಸುಧಾ ಹುಚ್ಚಣ್ಣವರಿಗೆ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. ಇನ್ನು ಸ್ವಲ್ಪ ಸಮಯದಲ್ಲಿಯೇ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಗುವುದು. ಇನ್ನು ಗೌರವ ಆಶೀರ್ವಾದ. ಕಾಯಕ ಯೋಗಿ ಗುರುಬಾಯಿ ದೇವಣ್ಗಾಂವ್ ಇವರಿಗೆ ಸಣ್ಣ ವಯಸ್ಸಿನಲ್ಲೇ ಆಧ್ಯಾತ್ಮದ ಒಲವಿದ್ದರಿಂದ ಇಂದೂ ಸಹ ಇದು ಮುಂದುವರೆದಿದೆ. ಇವರು ದಿನನಿತ್ಯ ಮಧ್ಯಾಹ್ನ 3 ಗಂಟೆಗೆ ಆಶ್ರಮಕ್ಕೆ ಬಂದು ಸಂಪೂರ್ಣ ಆಶ್ರಮವನ್ನು ಸ್ವಚ್ಛಗೊಳಿಸುವುದು ಇವರ ದಿನನಿತ್ಯದ ಕಾಯಕವಾಗಿದೆ. ಇವರು ಯಾವುದೇ ಶಿಕ್ಷಣ ಪಡೆಯದಿದ್ದರೂ ಆಶ್ರಮದ ಗ್ರಂಥಾಲಯ ನಿರ್ಮಾಣಕ್ಕಾಗಿ 8 ಲಕ್ಷ ರೂಪಾಯಿ ದೇಣಿಗೆ ನೀಡಿ ಉದಾರತೆಯನ್ನು ಮೆರೆದಿದ್ದಾರೆ. ಇದಲ್ಲದೆ ತಮ್ಮ ಸಂಪೂರ್ಣ ಆಸ್ತಿಯನ್ನು ಆಶ್ರಮಕ್ಕೆ ದಾನ ಮಾಡಿ ತಾವು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಅನ್ನದಾನಕ್ಕಿಂತಲೂ ದೇಹದಾನ ಮಿಗಿಲು. ಇವರು ಅನ್ನದಾನವೂ ಮಾಡಿ ದೇಹವೂ ತಮ್ಮ ಸಂಪೂರ್ಣ ದೇಹವನ್ನು ದಾನ ಮಾಡಿದ್ದಾರೆ. ಇಂದಿನ ಅನ್ನಪ್ರಸಾದವು ಇವರ ಹೆಸರಿನಲ್ಲಿಯೇ ಇದೆ. ಇವತ್ತಿನ ಇವರ ವ್ಯಕ್ತಿತ್ವವು ನಮಗೆ ಮಾದರಿಯಾಗಿದೆ. ಇಂತಹ ವಿಶೇಷ ವ್ಯಕ್ತಿಯುಳ್ಳ ಮಾತೆ ಇಂದು ನಮ್ಮ ಮಧ್ಯೆ ಇರುವುದು ಜಗತ್ತಿನ ಮತ್ತು ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಮತ್ತು ಇಂತಹ ವ್ಯಕ್ತಿತ್ವವುಳ್ಳವರು ನಾವು ಸನ್ಮಾನಿಸುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಧನ್ಯವಾದಗಳು ಸವಿತಾ ಬಿರಾದಾರ್ ಅವರೇ. ಕಾಯಕ ಯೋಗಿ ನಿಜವಾದ ಶರಣಿ ಅಂತಲೇ ಇವರಿಗೆ ನೀವು ಹೇಳಬಹುದು. ನಿಜವಾದ ಕಾಯಕ ಯೋಗಿ ಅಂದರೆ ಇವರನ್ನೇ ನೀವು ನೋಡಬಹುದು. ನಾವು ಈಗ ಆಶ್ರಮದಲ್ಲಿ ಬರುವಾಗ ಅವರು ಸ್ವಂತ ತಾವಾಗಿಯೇ ಕಸವನ್ನು ಗುಡಿಸ್ತಾ ಇದ್ದರು. ತಮ್ಮ ಎಲ್ಲ ಆಸ್ತಿಯನ್ನು ಅವರು ಕೂಡ ಆಶ್ರಮಕ್ಕೆ ದಾನ ಮಾಡಿದ್ದಾರೆ. ಹೀಗಾಗಿ ನಿಮ್ಮೆಲ್ಲರ ಕಡೆಯಿಂದ ಬಹಳ ಮನಸ್ಫೂರ್ತಿಯಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ಬರಬೇಕು. ಶರಣರನ್ನು ಕಾಣಬೇಕು ಅಂದರೆ ನೀವು ಇವರನ್ನು ನೋಡಬೇಕು. ಗುರುಬಾಯಿ ರುದ್ರಪ್ಪ ದೇವಣ್ಗಾಂವ್
ಗುರುಬಾಯಿ ರುದ್ರಪ್ಪ ದೇವಣ್ಗ ಅವರನ್ನು ನೀವು ನೋಡಬೇಕು ಅಂತ ನಾನು ಹೇಳ್ತೀನಿ. ಇನ್ನೊಂದು ಸಲ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ಕೊಡಿ. ದಯವಿಲ್ಲದ ನಕ್ಕ, ಅಗಲಿದ್ದು ಫಲವೇನೋ ಬಾಣವಿಲ್ಲದ ನಕ್ಕ, ರೂಪಿದ್ದು ಫಲವೇನೋ ಗುಣವಿಲ್ಲದ ನಕ್ಕ, ಚನ್ನಮಲ್ಲಿಕಾರ್ಜುನಯ್ಯ ನಾನಿದ್ದು ಫಲವೇನೋ ನಿಮ್ಮ ಜ್ಞಾನವಿಲ್ಲದ ನಕ್ಕ. ಪ್ರಾತಸ್ಮರಣೀಯರಾದ ಪೂಜ್ಯ ಮಲ್ಲಿಕಾರ್ಜುನ ಮಹಾಶಿವಯುಗಳನ್ನು, ಜ್ಞಾನಯೋಗಿ ಗುರುದೇವರಾದ ಸಿದ್ದೇಶ್ವರಪ್ಪಾಜಿಯವರನ್ನು ಸ್ಮರಣೆ ಮಾಡಿಕೊಂಡು ಬಸವಾದಿ ಶಿವ ಶರಣರನ್ನು ಸ್ಮರಿಸುತ್ತಾ, ಇವತ್ತು ಮಹಿಳಾ ಸಮಾವೇಶದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕನ್ನಂಥದ್ದು ಒಂದು ಸಾಮಾನ್ಯ ವಿಚಾರ. ಇವತ್ತು ತಮ್ಮ ವಿಚಾರವನ್ನು ನಮ್ಮ ಕೂಡ ಹಂಚಿಕೊಂಡಿರುವಂಥ ಶರಣೆ ಅಂಗಡಿ ತಾಯಿಯವರಲ್ಲಿ ಹಾಗೂ ಸುಧಾ ಹುಚ್ಚಣ್ಣವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಎಲ್ಲ ಹೆಣ್ಣು ಮಕ್ಕಳಲ್ಲಿ ಹಾಗೂ ಶರಣರಲ್ಲಿ ಶರಣಾರ್ಥಿಗಳನ್ನು ಹೇಳಿ, ಇಲ್ಲಿ ನೋಡಿದಾಗ ಮಹಿಳೆಯರ ಶಕ್ತಿ ಅಪಾರ ಇದೆ ಅನ್ನೋಂಥದ್ದು ನಮ್ಮೆಲ್ಲರಿಗೆ ತಿಳಿತಾ ಇದೆ. ಹೆಣ್ಣುಮಗಳು ಬರೀ ಮನೆ ಕೆಲಸ ಮಾಡೋವಳಷ್ಟೇ ಅಂತ ಒಂದು ಕಾಲ ತಿಳ್ಕೊಂಡಿತ್ತು. ಆ ಗ್ವಾಡೆಯನ್ನು ಕೆಡವಿ ಆಕೆ ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಮಾಡೋದು ನೋಡಿದ್ರಾಗ ಹೆಣ್ಮಗಳು ಯಾವ ಕ್ಷೇತ್ರದಲ್ಲಿಯೂ ಕಡಿಮೆ ಅಲ್ಲ ಅನ್ನೋಂಥದ್ದು ಇಂದಿನ ಕಾಲ ಅದನ್ನು ಎತ್ತಿ ತೋರಿಸ್ತಾ ಇದೆ. ಇವತ್ತು ಮಿಲಿಟ್ರಿಯಲ್ಲಿಯೂ ಕೂಡ ಹೆಣ್ಮಕ್ಳು ಪ್ರವೇಶ ಆಗ್ಯಾರ. ಶಿಕ್ಷಣ ಕ್ಷೇತ್ರವಂತೂ ಸಂಪೂರ್ಣವಾಗಿ ವ್ಯಾಪಿಸಿಬಿಟ್ಟು ಅವರೇ ತಮ್ಮನ್ನು ತೊಗೊಂಡ್ಬಿಟ್ಟಿದ್ದಾರೆ. ಇವತ್ತು ಬಸ್ ನಡೆಸ್ತಾರೆ. ಅಷ್ಟೇ ಅಲ್ಲ, ಪೊಲೀಸ್ ಇಲಾಖೆಯಲ್ಲಿಯೂ ಕೂಡ ಇವತ್ತು ಹೆಣ್ಮಕ್ಳು ಇದ್ದಾರೆ. ಅಷ್ಟೇ ಅಲ್ಲ, ಅಧ್ಯಾತ್ಮದಲ್ಲಿಯೂ ಕೂಡ ಇದ್ದಾರೆ. ಅದಕ್ಕೆ ಯಾಕೆ ಅಂತ ಕೇಳಿದರೆ, ಹೆಣ್ಣು ಮಗಳಲ್ಲಿ ಒಂದು ಅಪಾರವಾದ ಶಕ್ತಿ ಇದೆ, ತ್ಯಾಗ ಇದೆ, ಯೋಗ ಇದೆ, ಪ್ರೀತಿ ಇದೆ, ವಾತ್ಸಲ್ಯ ಇದೆ. ಆ ಎಲ್ಲ ಗುಣಗಳು ಆಕೆಯ ಮೈತುಂಬ ಆಕೆ ಆ ಗುಣಗಳು ಇರುವುದರಿಂದ ಆಕೆಗೆ ಒಂದು ದೊಡ್ಡ ಸ್ಥಾನ ನಮ್ಮ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಭಾಳ ವಿಶೇಷವಾಗಿ ಕೊಟ್ಟಿದೆ. ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮುತ್ತೈದೆ ಅನ್ನೋಂಥ ಶಬ್ದ ಅದು ಭಾರತ ಬಿಟ್ಟು ಮತ್ಯಾವ ದೇಶದಲ್ಲಿ ಈ ಶಬ್ದ ಇಲ್ಲ. ಮುತ್ತೈದೆ ಅನ್ನೋಂಥ ಕುಂಕುಮ, ನತ್ತು, ತಾಳೆ, ಬಳೆ, ಕಾಲುಂಗರ, ಈ 5 ಮುತ್ತುಗಳನ್ನು ಯಾವಳು ಧರಿಸ್ತಾಳೋ ಆಕೆಗೆ ಮುತ್ತೈದೆ ಅನ್ನೋಂಥ ಶಬ್ದ ಕೊಟ್ಟದ್ದು ಭಾರತದ ಹಿರಿಯರು. ಇದು ನಮ್ಮ ದೇಶದೊಳಗೆ ಯಾವ ದೇಶದೊಳಗೂ ಕೊಟ್ಟಿಲ್ಲ. ಅಂಥ ಹೆಣ್ಣನ್ನು ಗೌರವಿಸುವಂಥದ್ದು ಭಾರತ. ಹೆಣ್ಣುಮಗಳು ತ್ಯಾಗ ಅನ್ನೋಂಥದ್ದು ಇವತ್ತು ನಾವು ನೋಡಿದಾಗ, ಆಕೆ 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲವಿ ವಿದ್ಯಾ ಕೊಟ್ಟು ಆಕೆ ರಕ್ಷಣೆ ಮಾಡಿ ಆಕೆಯನ್ನು ಒಳ್ಳೆಯ ಒಂದು ಸಂಸ್ಕಾರ ಮನೆತನಿಗೆ ಕೊಟ್ಟಾಗ, ಆ 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲಿದ ವಿದ್ಯೆ ಕೊಟ್ಟಂಥ ತವರು ಮನೆಯನ್ನು ಆ ಎಲ್ಲವನ್ನು ಮರೆತು ಗಂಡನ ಮನೆಯೇ ನನ್ನ ದೇವರ ಮನೆ ಅಂತ ತಿಳ್ಕೊಂಡು ಎಲ್ಲ ತವರ ಮನೆ ತ್ಯಾಗ ಮಾಡಿ ಗಂಡನ ಮನೆಯ ಬೆಳಕಿಗಾಗಿ, ಗಂಡನ ಮನೆ ವಂಶಿಗಾಗಿ ಆಕೆ ಬೆಳಗ್ತಾಳಲ್ಲ. ತನ್ನ ತವರು ಮನೆ ತಾಯಿ ತಂದೆಯನ್ನು ತ್ಯಾಗ ಮಾಡಿದ್ದರಿಂದಲೇ ಆಕೆಗೆ ಈ ಮನೆ ಒಡೆಯಳಾಗ್ತಾಳನ್ನಂಥದ್ದು ನಮ್ಮ ಎಲ್ಲರಿಗೂ ಗೊತ್ತಿರಬೇಕು. ಅದಕ್ಕೆ ಗಂಡ್ಮಕ್ಳು ಅಂತಿರ್ತಾರೆ, ನೋಡಬೇಕು ಇವ್ರು ಯಾರು ಅಂದ್ರೆ ನಮ್ಮ ಮನೆಯವ್ರು ಇರ್ತಾರೆ ಅಂದ್ರೆ ಇವ ಹೋಗ್ಯಾನಂತ್ರಿ. ನಮ್ಮ ಮನೆಯವರು ತನ್ನ ಕಾರಣ ಏನಪ್ಪ ಅಂದರೆ ಮನೆಯನ್ನು ನೋಡಿಕೊಂಡು ಹೋಗುವವಳು. ತ್ಯಾಗ ಅನ್ನಂತ ಇನ್ನೊಂದು ಶಬ್ದ ಇದೆಯಲ್ಲ, ನೋಡ್ಬೇಕು ಇವತ್ತು ಮನೆಯಲ್ಲಿ ಬೆಳಿಗ್ಗೆ ಬೇಗನೆ ಹೇಳುವವಳು ಅವಳೇ ಹೆಣ್ಮಗಳು. ಎಲ್ಲ ಮಕ್ಕಳಿಗೆ ಎಲ್ಲ ಮನೆ ಕಸ ಹುಡುಗಿ ಮನೆಯ ಮುಂದೆ ನೀರು ಹಾಕಿ ಹೊಸ್ತಲ ತೊಳೆದು ಹೂವಿಟ್ಟು 2 ಉದ್ದಿನ ಕಡ್ಡಿ ಹಚ್ಚಿದಾಗ ಆ ಮನೆಗೆ ಸೊಬಗ ಬರುವುದೇ ಹೆಣ್ಮಕ್ಕಳಿಂದ. ಅಷ್ಟೇ ಅಲ್ಲ, ಎಲ್ಲರ ಅಡಿಗೆ ಮಾಡಿ
ತಾವರೆಲ್ಲರನ್ನು ಊಟ ಮಾಡಿಸಿ, ಬಂಧು ಬಾಂಧವರು ಯಾರೇ ಬೀಗರು ಬರಲಿ ಮನೆಗೆ ಅವರೆಲ್ಲರಿಗೆ ಊಟ ಮಾಡಿಸಿ ಆ ನಂತರ ಊಟ ಮಾಡೋಳು ಯಾರಂದ್ರೆ ಹೆಣ್ಮಗಳು. ಗಂಡನ ಕೂಡ ಅಡವಿಗೆ ಕೃಷಿ ರೈತ ಇದ್ದಂದರೆ ಮನೆ ಕೆಲಸ ಮುಗಿಸ್ಕೊಂಡು ಹೋಗಿ ಆ ರೈತನ ಗಂಡನ ಕೂಡ ಆಕೆ ಹೋಗಿ ಕೈ ಜೋಡಿಸುವಂಥದ್ದು ಎಲ್ಲಿದಪ್ಪ ಅಂದ್ರೆ ಅದು ಭಾರತ ದೇಶದ ಹಳ್ಳಿಯ ಹೆಣ್ಣು ಮಕ್ಕಳಲ್ಲಿ ಇದೆ ಅನ್ನೋಂಥದ್ದು ಇವತ್ತು ನಾವು ತಿಳ್ಕೊಬೇಕಾಗಿದೆ. ಹಾಗೆ ಇವತ್ತು ಮಹಿಳೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ಯಾಳನ್ನಂಥ ನಮ್ಮ ಅಂಗಡಿ ಅಮ್ಮವರು ಮತ್ತು ನಮ್ಮ ಹುಚ್ಚಣ್ಣಮ್ಮವರು ಬಹಳ ಸುಂದರವಾಗಿ ಹೇಳಿದರು. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೂಳಿಗೆ ಮಾರೆಯ ಕಾಶ್ಮೀರದ ಅರಸ ಭೂಪಾಲ, ಮಹಾದೇವ ಭೂಪಾಲ, ಒಂದು ಯಾವುದೋ ಕಾರಣಕ್ಕೆ ಕಲ್ಯಾಣಕ್ಕೆ ಬರ್ತಾನೆ, ಶರಣರ ಅನುಭವದಲ್ಲಿ ಕಾಲು ಕಳಿಬೇಕಂತ. ಅವ ಹೊಂಟು ನಿಂದಿರ್ತಾನ, ಅವನ ಹೆಂಡತಿ ಹೇಳ್ತಾಳೆ ಎಲ್ಲಿಗೆ ಹೊಂಟಿರಿ ಅಂತ. ಇಲ್ಲ, ಈ ಭೋಗದಲ್ಲಿ ಶಾಂತಿ ಇಲ್ಲ, ನಾನು ರಾಜ್ಯನಿರಬಹುದು, ಆದರೆ ಕಲ್ಯಾಣದಲ್ಲಿ ಬಸವಣ್ಣ ಕಟ್ಟಿದ ಅನುಭವ ಮಂಟಪಕ್ಕೆ ಹೋಗ್ತೀನಿ ಅಂದಾಗ ಅವಾಗ ಆ ತಾಯಿ ಹೇಳ್ತಾಳ, ಮಹಾದೇವಮ್ಮ ಏನು ಹೇಳ್ತಾಳಂದರೆ ನಾನು ಬರ್ತೀನಿ. ಅವಾಗ ಕಾಶ್ಮೀರ ಅದರಸ್ ಹೇಳ್ತಾನೆ, ನೀ ಹೆಣ್ಣು ಮಗಳು, ನನಗೇನೋ ಒಂದಿಷ್ಟು ಶರಣರ ಜೀವನದಲ್ಲಿ ಕಾಲ ಕಳಿಬೇಕಂತ ಹೊಂಟೀನಿ, ನೀ ಇಲ್ಲೇ ಇರು, ಮಗ ಅದಾನ, ಅವನು ಮುಂದೆ ಹಾಕ್ಕೊಂಡು ರಾಜ್ಯವನ್ನು ಆಳು ಅಂದಾಗ ಆಕೆ ಹೇಳ್ತಾಳ, ನೀ ಯಾಕೆ ಹೊಂಟಿ ಅಂತ ಪ್ರಶ್ನೆ ಮಾಡ್ತಾಳೆ. ಇಲ್ಲ, ನಾನು ಎಷ್ಟು ಶರಣರ ಸಂಘದಲ್ಲಿ ಕಾಲು ಕಳಿಬೇಕು ಅಂತ ಹೊಂಟೀನಿ, ನೀ ಯಾವ ಸುಖ ಪಡಿಬೇಕಂತ ಹೊಂಟಿಯಲ್ಲ, ಆ ಸುಖ ಪಡಿಬೇಕಂತ ನನಗೂ ಇಚ್ಛೆ ಆಗಿದೆ, ನಾನೂ ಬರ್ತೀನಿ ಅನ್ನೋಂಥ ಮಾತನ್ನು ಆ ತಾಯಿ ಹೇಳ್ತಾಳೆ. ಇದು ಅಧ್ಯಾತ್ಮದಲ್ಲಿ ಮಹಿಳೆ ಕೊಟ್ಟಂಥದ್ದು. ಇವತ್ತು ಎಷ್ಟೋ ಮಂದಿ ನಾನು ಒಂದು ಸ್ವಲ್ಪ ಎಲ್ಲರೂ ಹೋಗಿ ಬರ್ತೀನಿ ಅಂದ್ರೆ ಹಾಳು ಹರ್ಕೊ ಹೋಗಿ ಏನು ಮಾಡ್ತಿ ಮಾಡು ಅನ್ನುವಂಥದ್ದು ನಮ್ಮ ಮಹಿಳೆಯರ ಹಾಗೆ. ಅಧ್ಯಾತ್ಮ ನಾವು ಪ್ರವಚನಕ್ಕೆ ಹೋಗ್ತೀನಂದ್ರೂ ಕೂಡ ಬಿಡಲಾರ್ದಂಥ ಎಷ್ಟೋ ಮನೆತನ ಅದ ಇವತ್ತು. ಆದರೆ ನೀನು ಹೋದರೆ ಆ ಸುಖ ಇಲ್ಲಿಲ್ಲ ಅಂದರೆ ನೀವು ಹೊಂಟಿರಂದ್ರೆ ನನಗೂ ಆ ಸುಖ ಬೇಡ, ನಾನೂ ಬರ್ತೀನಿ ಅಂದಾಗ ಅವಾಗ ಮಹಾದೇವ ಭೂಪಾಲನಿಗೆ ಆನಂದವಾಗ್ತಾ ಇದೆ. ಇಂಥ ತ್ಯಾಗ ಜೀವನವನ್ನು ಸಾಗಿಸಿದವಳು ಅಧ್ಯಾತ್ಮ ಕ್ಷೇತ್ರದಲ್ಲಿ ಕೊಟ್ಟಂಥದ್ದು ಮಹಿಳೆಯ ಕೆಲಸ ಬಹಳ ದೊಡ್ಡದಿದೆ. ಎಲ್ಲವನ್ನು ಹೇಳಿದ್ದಾರೆ, ಎಲ್ಲವನ್ನೂ ಬಹಳ ಸುಂದರವಾಗಿ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಹಾಯ್ಕೋಬೇಕಂತ ನಮ್ಮೆಲ್ಲ ಹಿರಿಯರು ಈಗಾಗಲೇ ಒಂದು ತಿಂಗಳ ಮುಂಚೆ ಒಂದು ಕಾರ್ಯಕ್ರಮ ಮಾಡಿದ, ಹಿಂಗೆ ಅನೇಕ ಕಾರ್ಯಕ್ರಮ ಮಾಡಬೇಕಂದಾಗ ಎಲ್ಲರೂ ಒಪ್ಕೊಂಡು ಇವತ್ತು ಬಂದೀರಿ. ಇದು ಇವತ್ತು ನಮ್ಮ ಈ ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆ ನಿಮ್ಮನ್ನು ಕೂಡಿಸ್ಲಿಕ್ಕೆ ನಮ್ಮ ಸಿದ್ದೇಶ್ವರ ಅಕ್ಕನ ಬಳಗದವರು, ನಮ್ಮ ಆಶ್ರಮದ ಅಕ್ಕನ ಬಳಗ, ಯೋಗ ಬಳಗ, ಈ ಆಶ್ರಮದೊಂದು ಬಳಗಿದೆ. ಆ ಬಳಗ ಯಾರ್ದಪ್ಪ ಅಂದ್ರೆ ಪೂಜ್ಯ ಮಲ್ಲಿಕಾರ್ಜುನಪ್ಪ ಬಳಗ, ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಬಳಗ ಅನ್ನೋಂಥದ್ದು ನಾವು ಇವತ್ತು ನೆನಪಿಟ್ಕೋಬೇಕು. ಹಾಗೆ ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ಒಳ್ಳೆಯ ಕಾರ್ಯಕ್ರಮ ತಾವು ನಡೆಸಿಕೊಟ್ಟಿರಿ. ಪ್ರಸಾದ ಇದೆ, ಆ ತಾಯಿಯ ಸತ್ಕಾರ ಮಾಡಿದ್ದೀವಲ್ಲ, ಸುಮಾರು ನಾನು ನೋಡಲಿಕ್ಕೆ ಒಂದು 10-20 ವರ್ಷಗಳ ಕಾಲ ಆಯಿತು. ದೇವರು ಆಕೆಗೆ ಮಕ್ಕಳನ್ನು ಕೊಟ್ಟಿಲ್ಲ, ಆದರೆ ಆಶ್ರಮದಲ್ಲಿ ಇರುವ ಎಲ್ಲ ಸನ್ಯಾಸಿಗಳು ನನ್ನ ಮಕ್ಕಳು ಅನ್ನೋಂಥ ಭಾವನೆಯನ್ನು ಇಟ್ಕೊಂಡಿದ್ದಾಳೆ. ಆಗಾಗ ಏನಾರ ಕೊಡ್ತಿದ್ರು, ಯಾಕೆ ಅವ್ರು ಮಾನ್ಯ ಕೊಟ್ಟಿರಲ್ಲ, ಯಾಕೆ ಕೊಡ್ತಿರ ಅಂದಾಗ ನಾ ಏನು ಮಾಡಲಪ್ಪ, ನೀವೆಲ್ಲ ನಮ್ಮ ಮಕ್ಕಳಿದ್ದಂಗೆ ನೀವು ಏನಾರು ಮಾಡಿರಿ ಅಂತ ತಗೊಂಡು ಕೊಡ್ತಿದ್ರು. ಇವತ್ತು ತಾವೆಲ್ಲರಲ್ಲಿ ದಾಸೋಹ ತಯಾರಾಗಿದೆ, ಅದನ್ನು ನೋಡ್ತೀರಿ. ಸುಮಾರು ಒಂದು 15-20 ಲಕ್ಷ ರೂಪಾಯಿ ಖರ್ಚಾಗಿದೆ. ಅದಕ್ಕೆ ನಾವು ಇಲ್ಲಿ ಆಶ್ರಮದಲ್ಲಿ ಕೇಳಿದ್ದಿಲ್ಲ. ಆ ತಾಯಿ ಏನು ಮಾಡಿಲ್ಲ ಅಂದರೆ, ಯಪ್ಪ ಇವು ಯಾರ ಕರಿಗೆ ಹೋಗಬಾರ್ದು, ನನಗೇನು ಒಂದು ರೊಟ್ಟಿ ಸಾಕು, ಈಗ ನಿಮ್ಮ 8,000 ರೂಪಾಯಿ ದಾಸೋ 8 ಲಕ್ಷ ರೂಪಾಯಿ ದಾಸೋ ಕಟ್ರಿ, ಅದು ಪ್ರಸಾದ ಮಾಡ್ತಾರೆ ಅನ್ನೋಂಥ ಗುಣವನ್ನು ಇವತ್ತು ಸತ್ಕಾರ ಮಾಡಿದ್ರಲ್ಲ, ಗುರುಬಾಯಿ ದೇವಣಗಾವ್ ಅಂತ ತಾಯಿ ಹೆಸರು ಇವತ್ತು ಮಾಡಿದ್ರು. ಹೀಗೆ ಒಂದು ಅಪ್ಪುಗೊಳ್ಳುವಂಥ ಒಂದು ಆಶ್ರಮದಲ್ಲಿ ಇಂಥ ಹೃದಯವಂತರು ಎಲ್ಲರನ್ನು ಪ್ರೀತಿಸುವ ಭಕ್ತರಾದ ತಗೊಂಡೇ ಅಪ್ಪುಗಳು ಯಾರಿಗೆ ಬೇಡಲಿಲ್ಲ. ಆದರೆ ಇಲ್ಲಿ ಯಾವುದಕ್ಕೂ ಕೊರತೆ ಬಿದ್ದಿಲ್ಲ. ಅದು ಅಪ್ಪುಗಳು ಒಂದು ದೊಡ್ಡ ಚಿಂತನೆ ಅನ್ನೋಂಥದ್ದು ಇವತ್ತು ನಾವು ನೆನಪಿಸ್ಕೋಬೇಕು. ಇವತ್ತು ನಮ್ಮ ಗದಗಿನ ಅಮ್ಮವ್ರು ಹೇಳಿದ್ರಲ್ಲ, ರಾಯ ಅಪ್ಪುಗಳು ಮಹಿಳಾ ಗೋಷ್ಠಿಯನ್ನು ಮಾಡಿದರು ಅಂತ ಅವರು ಕೇಳುತ್ತಿದ್ದರು ಅಂತ. ಇಲ್ಲಿ ರಾಯಭಾಗದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಪ್ಪಳದು ಒಂದು ತಿಂಗಳ ಒಂದು ಕಾರ್ಯಕ್ರಮ ಮಾಡಿದರು. ನಮ್ಮ ಜಾನಪದ ಸಾಹಿತ್ಯ ನಮ್ಮ ಇಲ್ಕಲ್ದವರು, ಯಾರು ಇವರು, ಶಂಭು ಬಳಿಗಾರವ್ರು ಬಂದಿದ್ದರು. ಅವತ್ತು ವೇದಿಕೆ ಮ್ಯಾಗೆಲ್ಲ ಗಂಡ್ಮಕ್ಕಳು
ಹೆಣ್ಮಕ್ಳು ಒಬ್ಬರು ಇರಲಿಲ್ಲ. ವೇದಿಕೆ ಮೇಲೆಲ್ಲ ಗಂಡು ಮಕ್ಕಳು ಇದ್ದರು. ದೊಡ್ಡ ಕಾರ್ಯಕ್ರಮ 10-15 ಸಾವಿರ ಜನ ಕೂಡಿತ್ತು. ಆ ಕಾರ್ಯಕ್ರಮ ಮುಗಿತು, ಎಲ್ಲ ಚೆಂದ ಆಯಿತು. ಸಾಯಂಕಾಲ ಚಿಂತನೆ ಇತ್ತಲ್ಲ, ಆವಾಗ ಅಪ್ಪಗಳಿಗೆ ಒಬ್ಬ ಹೆಣ್ಮಗಳು ಪ್ರಶ್ನೆ ಕೇಳಿದಳು, ಯಪ್ಪ ಇವತ್ತು ಕಾರ್ಯಕ್ರಮ ಆಯಿತು, ಆದರೆ ಒಬ್ಬರು ನಮ್ಮ ಹೆಣ್ಮಕ್ಳು ವೇದಿಕೆ ಮ್ಯಾಗ ಇರಲಿಲ್ಲ ಅಂತಂದ್ರು ಅವರು. ಅವಾಗ ಅಪ್ಪಗಳು ಅಂದರು, ಹೌದು ನೀವು ಹೇಳಿ ಚಲೋ ಮಾಡಿದರೆ ತಿಳ್ಕೊಂಡು ಮತ್ತೊಂದು ವಿಶೇಷ ಕಾರ್ಯಕ್ರಮ ಹಾಕ್ಕೊಂಡ್ರು. ನಮ್ಮ ಜೊಲ್ಲೆ ಶಶಿಕಲಾ ಅಮ್ಮವ್ರನ್ನ ಕರೆಸಿದರು, ಮತ್ತೊಬ್ಬರು ಕರೆಸಿ ಅವರು ಯಾವ ರೀತಿ ಗಂಡ್ಮಕ್ಳು ಒಬ್ಬರು ಹೆಣ್ಮಕ್ಳು ವೇದಿಕೆ ಮ್ಯಾಗ ಇದ್ದಿದ್ದಿಲ್ಲ ಹಾಗೆ ಒಬ್ಬರು ಗಂಡ್ಮಕ್ಳು ವೇದಿಕೆ ಮ್ಯಾಗ ಇಲ್ಲದಂಗೆ ಮಾಡಿದರು. ಅದು ಸಿದ್ದೇಶ್ವರಪ್ಪಾಜಿಯವರ ಗೌರವ. ಅವರು ಹೆಣ್ಣು ಮಕ್ಕಳನ್ನು ಎಷ್ಟು ಪ್ರೀತಿಸ್ತಿದ್ರು ಅಂದ್ರೆ ಅಷ್ಟು ಪ್ರೀತಿಸ್ತಿದ್ರು. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಯಾರಾದರೂ ಉಳಿಸ್ತಾ ಇದ್ದರೆ ಅದು ಹೆಣ್ಣು ಮಕ್ಕಳು ಅನ್ನೋಂಥದ್ದು ಅಪ್ಪಗಳು ಹೇಳ್ತಿದ್ರು. ಇದು ನಾವು ಕೇಳಿದ್ದೇನೆ. ಹಾಗೆ ತಾವೆಲ್ಲರೂ ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ತಾವು ಒಂದಿಷ್ಟು ದೀಪ ಹಚ್ಚಿರಿ, ಹಬ್ಬದ ದಿನಗಳನ್ನ ಆಚರಿಸಿರಿ. ನಿಮ್ಮ ಮನೆಯಲ್ಲಿ ನಾನು ಹೇಳೋದು, ಇವತ್ತು ದೀಪಾವಳಿ ಅಮಾವಾಸ್ಯೆ ಅದ, ನಿಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ತಂದಿರ್ತೀರಿ, ಮನೆಯಲ್ಲಿ ಏನಾದರೂ ಅಡುಗೆ ಮಾಡಿರ್ತೀರಿ ವಿಶೇಷವಾಗಿ. ಆದರೆ ಅದು ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಿಗೆ ನೋಡಿ, ನಿಮ್ಮ ಆಜು ಬಾಜು ಒಂದಿಷ್ಟು ಬಡ ಮಕ್ಕಳು ಇದ್ರೆ ಅವರನ್ನು ಕರೆದು ಒಂದಿಷ್ಟು ನಿಮ್ಮ ಮಕ್ಕಳು ಕೂಡ ಉಣಿಸಿದ್ರೆ ಅಂದ್ರೆ ಅದೇ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋಂಥದ್ದು ಇವತ್ತು ನಾವು ನೆನಪಿಡಬೇಕು. ಭಾರತ ಹಂಚಿ ಉಣ್ಣುವಂಥ ಗುಣ, ಮುಚ್ಚಿ ಉಣ್ಣುವ ಗುಣ ಇಲ್ಲ. ಅದಕ್ಕೆ ಅಂಥ ಶ್ರೇಷ್ಠವಾದ ಗುಣಗಳನ್ನು ತಾವೆಲ್ಲರೂ ಪಡ್ಕೊಂಡಿರಿ. ಮತ್ತು ಇವತ್ತು ಹೆಣ್ಮಕ್ಕಳು ಜಾಸ್ತಿ ಬಂದಿರಿ. ಇಲ್ಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಹೆಣ್ಮಕ್ಕಳು ಜಾಸ್ತಿನೇ ಇರ್ತೀರಿ. ಇಷ್ಟೇ ಅಲ್ಲ, ಸಿದ್ದೇಶ್ವರಪ್ಪ ಅವರ ಪ್ರವಚನ ಕೂಡ ಹೆಣ್ಮಕ್ಕಳು ಜಾಸ್ತಿ ಇರ್ತಿದ್ರು. ಅದಕ್ಕೆ ನೀವು ಯಾವುದರಲ್ಲಿ ಕಡಿಮೆ ಇಲ್ಲ, ಅಧ್ಯಾತ್ಮದಲ್ಲಿ ಕೂಡ ನೀವು, ಯಾಕಂದ್ರೆ ನಾನು ಭಾಳ ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲ ಹೆಣ್ಮಕ್ಕಳು ಅಧ್ಯಾತ್ಮದಲ್ಲಿ ಗಂಡನಿಗೆ ಎಚ್ಚರಿಕೆಯನ್ನು ಕೊಟ್ಟಂಥ ಹೆಣ್ಮಕ್ಕಳು ಇದ್ದಾರೆ. ಹಾಗೆ ಹೇಳಿ ನಮ್ಮ ತುಳಸಿದಾಸರ ಕತೆ ಹೇಳಿದ್ರಲ್ಲಮ್ಮ ಅವರು. ಹೀಗೆ ಅಂಥ ಒಂದು ಸಾಧನೆ ನಿಮ್ಮದಾಗಲಿ, ಪೂಜ್ಯ ಗುರುದೇವರ ಆಶೀರ್ವಾದ ಸದಾ ನಿಮ್ಮದಿರಲಿ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮವನ್ನು ಪೂರ್ವ ತಯಾರು ಮಾಡೋದರಲ್ಲಿ ನಮ್ಮ ಕಂಚಾಣಿ ಸರು, ನಮ್ಮ ವಿಶಿ ನಾಗ್ಟಾಣ್ ಸರು, ನಮ್ಮ ಕದಳಿಯ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಉಷಾದೇವಿ ಹಿರೇಮಠ ಅವರು, ಈಗ ನಮ್ಮ ಅಕ್ಕನ ಬಳಗದ ಎಲ್ಲ ಹೆಣ್ಮಕ್ಕಳು, ಆಶ್ರಮದ ಯೋಗ ಬಳಗದವರು ಇವತ್ತು ಬಹಳ ಜನ ಬಂದಿರಿ. ಇವತ್ತು ವಿಶೇಷವಾಗಿ ಆಯಾ ಹೆಣ್ಮಕ್ಳೆಲ್ಲರೂ ಬಂದಿರಿ. ನೀವು ಮಹಿಳಾ ಮಂಡಳದ ಅಧ್ಯಕ್ಷರ ತಮ್ಮೆಲ್ಲ ಗೆದ್ದು ಕರ್ಕೊಂಡು ಬಂದಿರಿ. ಅವರೆಲ್ಲರೂ ಅವ್ರಿಗೆ ಗೌರವಿಸ್ಬೇಕು, ಅವ್ರ ಹೆಸರು ತೊಗೋಬೇಕತ್ತಿತ್ತು. ಸಮಯ ಆಗಿದೆ, ನೀವೆಲ್ಲ ಬಂದಿರಲ್ಲ. ಇವೆಲ್ಲ ಅಪ್ಪಗಳಿಗೆ ಅದು ಗೊತ್ತಿದೆ, ಅವರಿಗೆ ಗೌರವವನ್ನು ತಾವು ಸಲ್ಲಿಸಿದಿರಿ ಅನ್ನೋಂಥ ಮಾತನ್ನು ಹೇಳುತ್ತಾ ಇವತ್ತು ಒಂದನ್ನು ಹೇಳ್ತೇನೆ. ಈ ಆಶ್ರಮ ಎಲ್ಲರನ್ನು ಪ್ರೀತಿಸುವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿದೆ, ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರಿಗೆ ಜಗದ್ಗುರು ಪೀಠವನ್ನು ಕಟ್ಟಲಿಕ್ಕೆ ಯಾವ ಸ್ವಾಮಿಗಳು ಮುಂದೆ ಬರಲಿಲ್ಲ ಆವಾಗ. ಯಾಕೆ ಅಂದರೆ ಹೆಣ್ಮಗಳು ಜಗದ್ಗುರು ಪೀಠ ಹೆಂಗೆ ಅಲಂಕಾರ ಮಾಡುವ ಯೋಗ್ಯತೆ ಅದನ್ನಂಥದ್ದಕ್ಕಾಗಿ ಬರಲಿಲ್ಲ. ಅದಕ್ಕೆ ಯಾಕೆ ಆಗುವುದಿಲ್ಲ, ಹೆಣ್ಮಕ್ಳು ಜಗದ್ಗುರು ಆಗಲ್ಲ ಅಂತ ತಿಳ್ಕೊಂಡು ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹೋಗಿ ಆ ಪಟ್ಟವನ್ನು ಕಟ್ಟಿ ಬಂದಂಥವರು ಅದಾರ. ಹಾಗೆ ಈ ಆಶ್ರಮ ಎಲ್ಲರನ್ನೂ ಪ್ರೀತಿಸುವಂಥದ್ದು. ನಾನು ಹೆಣ್ಣು ಗಂಡು ಎನ್ನದೇ ಎಲ್ಲರನ್ನು ಪ್ರೀತಿಸುವಂಥದ್ದು ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಪೂಜ್ಯ ಸಿದ್ದೇಶ್ವರಪ್ಪಾಜಿಯವರು ಹಾಕಿಕೊಟ್ಟಾರ. ಅಂಥ ಒಂದು ಇದರಲ್ಲಿ ನಾವೆಲ್ಲರೂ ಮಾಡೋಣ. ಈ ಒಂದು ಸಂಸ್ಕೃತಿ ನಾವೆಲ್ಲರೂ ಬೆಳೆಸೋಣ. ನೋಡ್ರಿ, ನೀವು ಹಬ್ಬ ಹರಿದಿನ ಇರಲಿ, ಏನೇ ಇದ್ದರೂ ನೀವಿದ್ದರೆ ಅದಕ್ಕೆ ಯಶಸ್ವಿ ಕಾರ್ಯಕ್ರಮ, ನೀವಿದ್ದರೆ ಅದು. ಆದರೆ ಗಂಡ್ಮಕ್ಳಿಗೆ ಒಂದೂ ಯಾವ ಹಬ್ಬ ಇಲ್ಲ, ಎಲ್ಲ ಹಬ್ಬಗಳು ನಿಮ್ಮವು ಅದಾವ. ಆ ಹೋಳಿ ಹುಣ್ಣಿ ಒಂದದ, ಅದು ನಿಮ್ಮ ಹೋಳಿಗೆ ಊಟ ಮಾಡೇ ಬರ್ತಾರೆ ಅವರು. ಅಂಥ ಒಂದು ಗೌರವ ಸ್ಥಾನ ನಿಮಗಿದೆ. ತಾವೆಲ್ಲರೂ ಅದನ್ನು ಹೇಳಿದ್ರಲ್ಲ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ಇವತ್ತು ಎಷ್ಟೋ ಮಂದಿ ನಾನು ರೈತನಿಗೆ ನಮ್ಮ ಹೆಣ್ಮಕ್ಕಳನ್ನು ಕೊಡಗಲ್ಲ ಅನ್ನೋಂಥ ಒಂದು ಕೂಗಿದೆ ಇವತ್ತು. ಒಬ್ಬ ರೈತ ಮಣ್ಣಿನ ಮಗನಾಗಿ ದುಡಿದು ಎಲ್ಲರಿಗೆ ಅನ್ನವನ್ನು ಹಾಕುವವಾಗ ಹೆಣ್ಣು ಕೊಡ್ಲಿಕ್ಕಪ್ಪ ಅಂತಂದರೆ ನಮ್ಮ ಸಂಸ್ಕೃತಿ ಹೋಗ್ತಾ ಇದೆ. ಅದಕ್ಕೆ ಹಾಗಾಗಬಾರ್ದು. ಎಲ್ಲರಿಗೆ ಅನ್ನ ಹಾಕುವ
ರೈತ ಒಬ್ಬ ಒಳ್ಳೆ ಹುಡುಗ ಗುಣವಂತಿದ್ದರೆ ನಾವೆಲ್ಲರೂ ಆತನ ಗೌರವಿಸಬೇಕು. ಅವ ದುಡ್ಲಿಕ್ಕಂದ್ರೆ ನಮಗೆ ಅನ್ನ ಸಿಗೋದಿಲ್ಲ. ಆದ್ದರಿಂದ ಅಂಥವನ್ನು ನಾವು ಗೌರವಿಸಬೇಕು. ಒಕ್ಕಲತನಕ್ಕೆ ಹಿಂದಿಲ್ಲ ಗೊತ್ತಿರಲಿ. ಈಗ ನನ್ನ ಮಗಳನ್ನು ಇಂಜಿನಿಯರಿಂಗ್ ಕೊಡ್ತೀನಿ, ಡಾಕ್ಟರ್ ಕೊಡ್ತೀನಿ ಅಂತ ಒಂದು ಕೂಗಿದೆಯಲ್ಲ, ಮುಂದೊಂದು ಕಾಲು ಬರ್ತದೆ. ಯಾವ ಕೃಷಿಯನ್ನು ಮಾಡ್ತಾನೆ, ಯಾವ ಒಕ್ಕಲತನ ಮಾಡ್ತಾನೆ, ಅವಂಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ ಒಂದು ಕಾಲ ಬರ್ತಾ ಇದೆ. ಯಾಕಂದ್ರೆ ಅನ್ನ ಬೇಕು ಜಗತ್ತಿಗೆ ಅನ್ನೋಂಥದ್ದು ತಿಳ್ಕೊಂಡು ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿರಿ. ಎಲೆಮರೆಕಾಯಿ ಅಂತೆ ತಾವೆಲ್ಲರೂ ಸೇವೆ ಮಾಡಿರಿ. ಸಂಘಟನೆ ಮಾಡಿದಂಥ ಎಲ್ಲ ಸಂಘಟಕರಿಗೂ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ, ಮತ್ತು ವಿಶೇಷವಾಗಿ ಅಂಗಡಿ ತಾಯಿಯವರು ಹುಚ್ಚಣ್ಣ ತಾಯಿಯವರು ಬಂದಿದ್ದಾರೆ, ಅವರಿಗೂ ಕೂಡ ಗುರುದೇವರ ಆಶೀರ್ವಾದ ಸದಾ ಇಲ್ಲಿದ್ದುಕೊಂಡು ಹೇಳಿ ಸಮಯ ಆಗಿದೆ. ತಾವೆಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗಬೇಕು. ತಾವೆಲ್ಲರೂ ಬಂದಿರಿ, ನಿಮ್ಮೆಲ್ಲರಿಗೂ ಗುರುದೇವರ ಆಶೀರ್ವಾದ ಇಲ್ಲಿದ್ದುಕೊಂಡು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ.